ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಜ್ಞಾನಗಂಗೋತ್ರಿ ಸಂಸ್ಥೆಯ ಇನ್ಕ್ವೆಸ್ಟ್ ಪ್ರಚಲಿತ ಘಟನೆಗಳ ಸರಣಿಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಇವತ್ತು ನಾವು ಸಂಚಿಕೆ ಸಂಖ್ಯೆ 718 ಡಿಸ್ಕಸ್ ಮಾಡ್ತಾ ಇದ್ದೇವೆ. ದಿನಾಂಕ 3 ಮತ್ತು 4 ಜುಲೈ 2024 ಎಲ್ಲ ಪ್ರಚಲಿತ ಘಟನೆಗಳನ್ನು ಡಿಸ್ಕಸ್ ಮಾಡ್ತಾ ಇದ್ದೇವೆ. ಸೊ ಇವತ್ತಿನ ಅಪ್ಡೇಟ್ಸನ್ನು ತಿಳಿಯೋದಕ್ಕಿಂತ ಮುಂಚೆ ಕಳೆದ ಸಂಚಿಕೆ 2 ಪ್ರಶ್ನೆಗಳ ಉತ್ತರಗಳು, ಪ್ರಶ್ನೆ ಸಂಖ್ಯೆ 1ಕ್ಕೆ ಆಪ್ಷನ್ ಬಿ ಮತ್ತು ಪ್ರಶ್ನೆ ಸಂಖ್ಯೆ 2ಕ್ಕೆ ಆಪ್ಷನ್ ಎ ಸರಿ ಉತ್ತರವಾಗಿರುತ್ತೆ. ಹಾಗಿದ್ರೆ ಇವತ್ತಿನ ಮೊದಲನೇ ಪ್ರಶ್ನೆಗೆ ಬರೋಣ. RBI ಪ್ರಾರಂಭಿಸಿದ ಪ್ರಾಜೆಕ್ಟ್ ನೆಕ್ಸಸ್ನ ಮುಖ್ಯ ಉದ್ದೇಶವೇನು? ಸೊ ವಾಟ್ ಈಸ್ ದ ಮೇನ್ ಆಬ್ಜೆಕ್ಟಿವ್ ಆಫ್ ದಿ ಪ್ರಾಜೆಕ್ಟ್ ನೆಕ್ಸಸ್ ಲಾಂಚ್ಡ್ ಬೈ RBI? ಸೊ RBI ಬಹಳ ಇತ್ತೀಚೆಗೆ ಪ್ರಾಜೆಕ್ಟ್ ನೆಕ್ಸಸ್ ಎಂದು ಕರೀತಕ್ಕಂಥ ಒಂದು ಯೋಜನೆಯನ್ನು ಪ್ರಾರಂಭ ಮಾಡಿರುತ್ತೆ. ಸೊ ಇದರ ಉದ್ದೇಶ ಏನು ಅಂತಕ್ಕಂಥದ್ದು ನಮ್ಮ ಪ್ರಶ್ನೆ ಆಗಿರುತ್ತೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಗಡಿಯಾಚೆಗಿನ ಚಿಲ್ಲರೆ ಪಾವತಿಗಳನ್ನು ತ್ವರಿತಗೊಳಿಸ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಅದರ ಅರ್ಥ ಟು ಫೆಸಿಲಿಟೇಟ್ ಇನ್ಸ್ಟೆಂಟ್ ಕ್ರಾಸ್ ಬಾರ್ಡರ್ ರಿಟೇಲ್ ಪೇಮೆಂಟ್ಸ್, ಅಂದರೆ ಬೇರೊಂದು ದೇಶದಲ್ಲಿ ಒಂದು ರಿಟೇಲ್ ಪೇಮೆಂಟ್ಸ್ ಏನಿರುತ್ತೆ ಸೊ ಅದನ್ನು ಈಸಿ ಮಾಡಲಿಕ್ಕೆ RBI ಲಾಂಚ್ ಮಾಡಿರ್ತಕ್ಕಂಥ ಹೊಸ ಉಪಕ್ರಮವನ್ನು ನಾವೇನಂತ ಕರಿತೀವಿ ಅಂದರೆ ಪ್ರಾಜೆಕ್ಟ್ ನೆಕ್ಸಸ್ ಅಂತ ಕರಿತೇವೆ. ಸೊ ಈ ಒಂದು ಪ್ರಾಜೆಕ್ಟ್ ನೆಕ್ಸಸ್ ಏನಿದೆ ಸೊ ಇದೊಂದು ಗ್ಲೋಬಲ್ ಇನಿಷಿಯೇಟಿವ್ ಆಗಿರುತ್ತೆ, ಅಂದರೆ ಜಾಗತಿಕವಾಗಿ ಪ್ರಾರಂಭವಾಗಿರ್ತಕ್ಕಂಥ ಒಂದು ಉಪಕ್ರಮವಾಗಿರುತ್ತೆ. ಸೊ ಇದು ಏನನ್ನ ಫೆಸಿಲಿಟೇಟ್ ಮಾಡುತ್ತೆ ಅಂದರೆ ಇನ್ಸ್ಟೆಂಟ್ ಕ್ರಾಸ್ ಬಾರ್ಡರ್ ರಿಟೇಲ್ ಪೇಮೆಂಟ್ಸ್, ಅಂದರೆ ಯಾವುದಾದ್ರೂ ಚಿಲ್ಲರೆ ಪಾವತಿಗಳಿದ್ದರೆ ಸೊ ಅದನ್ನು ತ್ವರಿತವಾಗಿ ಮಾಡಲಿಕ್ಕೆ ಈ ಒಂದು ಪ್ರಾಜೆಕ್ಟ್ ನಮಗೆ ಸಹಾಯ ಮಾಡುತ್ತೆ. ಹಾಗಿದ್ರೆ ಈ ಒಂದು ಪ್ರಾಜೆಕ್ಟ್ನಲ್ಲಿ ಅವರು ಯಾವ ಒಂದು ಸಿಸ್ಟಮ್ಗೆ ಲಿಂಕ್ ಮಾಡ್ತಾರೆ? ಯಾಕಂದರೆ ಫಾಸ್ಟರ್ ಪೇಮೆಂಟ್ ಆಗಬೇಕಾಗಿದ್ರೆ ಸೊ ಅಲ್ಲೊಂದು ಸಿಸ್ಟಮನ್ನು ಡೆವಲಪ್ ಮಾಡಿರಬೇಕಾಗಿರುತ್ತೆ. ಸೊ ಯಾವ ಸಿಸ್ಟಮ್ಗೆ ಈ ಒಂದು ಪೇಮೆಂಟ್ಸನ್ನು ಲಿಂಕ್ ಮಾಡ್ತಾರೆ ಅಂತ ಹೇಳಿದ್ರೆ ಸೊ ಅದನ್ನು ನಾವು FPS ಅಂತ ಕರಿತೇವೆ. FPS ಅಂದರೆ ಫಾಸ್ಟ್ ಪೇಮೆಂಟ್ ಸಿಸ್ಟಮ್ ಅಂತ ಕರಿತೇವೆ. ಸೊ ಈ ಒಂದು ಪಾವತಿಗಳನ್ನು ಫಾಸ್ಟ್ ಪೇಮೆಂಟ್ ಸಿಸ್ಟಮ್ಗೆ ಲಿಂಕ್ ಮಾಡುವ ಮುಖಾಂತರ ಗಡಿಯಾಚೆಗಿನ ಚಿಲ್ಲರೆ ಪಾವತಿಗಳನ್ನು ತ್ವರಿತಗೊಳಿಸ್ತಕ್ಕಂಥ ಉದ್ದೇಶದಿಂದ ಸೊ ಈ ಒಂದು ಪ್ರಾಜೆಕ್ಟ್ ನೆಕ್ಸಸ್ ಅನ್ನು ಲಾಂಚ್ ಮಾಡಿರ್ತಾರೆ. ಹಾಗಿದ್ರೆ ಸೊ ಈ ಒಂದು ಪ್ರಾಜೆಕ್ಟ್ ನೆಕ್ಸಸ್ ಅನ್ನು ಲಾಂಚ್ ಮಾಡಿರ್ತಕ್ಕಂಥ ಫೌಂಡಿಂಗ್ ಮೆಂಬರ್ಸ್ ಅಥವಾ ಸಂಸ್ಥಾಪನಾ ರಾಷ್ಟ್ರಗಳು ಯಾವುವು ಅಂತ ನಿಮಗೆ ಪ್ರಶ್ನೆ ಕೇಳ್ತಾರೆ. ಸೊ ಇದರಲ್ಲಿ ನಮ್ಮ RBI ಇರುತ್ತೆ, ಮೇಜರ್ಲಿ ನಮ್ಮ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇರುತ್ತೆ. ಅದರ ಜೊತೆಗೆ 4 ಆಸಿಯನ್ ಕಂಟ್ರೀಸ್ಗಳನ್ನು ನಾವು ನೋಡ್ಬೋದಾಗಿರುತ್ತೆ. ಆ 4 ಆಸಿಯನ್ ಕಂಟ್ರೀಸ್ ಯಾವ್ದ್ಯಾವುದು ಅಂದರೆ ಮಲೇಷಿಯಾ, ಫಿಲಿಪೈನ್ಸ್, ಸಿಂಗಾಪುರ್ ಮತ್ತು ಸೊ ಥೈಲ್ಯಾಂಡ್ ರಾಷ್ಟ್ರಗಳನ್ನು ನಾವು ಫೌಂಡಿಂಗ್ ಮೆಂಬರ್ಸ್ ಅಥವಾ ಸಂಸ್ಥಾಪನಾ ರಾಷ್ಟ್ರಗಳಾಗಿ ಇದರಲ್ಲಿ ನಾವು ಕನ್ಸಿಡರ್ ಮಾಡ್ಬೋದಾಗಿರುತ್ತೆ. ಹಾಗಿದ್ರೆ ಸೊ ಈ ಒಂದು ಪರಿಕಲ್ಪನೆಯನ್ನು ಮಾಡಿದ್ಯಾರು ಅಂದರೆ ಈ ಒಂದು ಕಾನ್ಸೆಪ್ಟನ್ನು ಡೆವಲಪ್ ಮಾಡಿರ್ತಕ್ಕಂಥವ್ರು ಯಾರು ಅಂದರೆ ಸೊ ಈ ಕಾನ್ಸೆಪ್ಟನ್ನು ಡೆವಲಪ್ ಮಾಡಿರ್ತಕ್ಕಂಥವ್ರು BIS ಅಂತ ಕರೀತಾರೆ. BIS ಅಂದ್ರೆ ಬ್ಯಾಂಕ್ ಫಾರ್ ಇಂಟರ್ನ್ಯಾಷನಲ್ ಸೆಟಲ್ಮೆಂಟ್ಸ್ ಅಂತ ಕರೀತೇವೆ. ಸೊ ಬ್ಯಾಂಕ್ ಆಫ್ ಇಂಟರ್ನ್ಯಾಷನಲ್ ಸೆಟಲ್ಮೆಂಟ್ಸ್ ಅಲ್ಲಿ ಒಂದು ಸಪರೇಟ್ ವಿಂಗ್ ಇರುತ್ತೆ. ಆ ವಿಂಗ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಇನೋವೇಷನ್ ಹಬ್ ಅಂತ ಕರಿತೇವೆ. ಇನೋವೇಷನ್ ಹೆಸರಲ್ಲೇ ಗೊತ್ತಾಗುತ್ತೆ. ಸೊ ನಾವೀನ್ಯತೆಗಳನ್ನ ಡೆವಲಪ್ ಮಾಡ್ತಕ್ಕಂಥ ಒಂದು ಕೇಂದ್ರ ಇರುತ್ತೆ. ಸೊ ಆ ಒಂದು ಕೇಂದ್ರದಿಂದ ಡೆವಲಪ್ ಆಗಿರ್ತಕ್ಕಂಥ ಅಥವಾ ಪರಿಕಲ್ಪನೆಯನ್ನ ಮಾಡಿರ್ತಕ್ಕಂಥ ಒಂದು ಕಾನ್ಸೆಪ್ಟ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಪ್ರಾಜೆಕ್ಟ್ ನೆಕ್ಸಸ್ ಅಂತ ಕರಿತೇವೆ. ಸೊ ಈ ಒಂದು ಪ್ರಾಜೆಕ್ಟ್ ನೆಕ್ಸಸ್ ಇವಾಗ ಡೆವಲಪ್ಮೆಂಟಲ್ ಸ್ಟೇಜಲ್ಲಿ ಇರುತ್ತೆ. ಸೊ ಇದು ಯಾವಾಗ ಕಾರ್ಯರೂಪಕ್ಕೆ ಬರ್ಬೋದು ಅಂದರೆ ಬೈ 2026 ಅಂದರೆ 2026 ವೇಳೆಗೆ ಇದು ಕಾರ್ಯರೂಪಕ್ಕೆ ಬರ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ಸೊ ಈ ಒಂದು ಆರ್ಟಿಕಲ್ ಜೊತೆಗೆ ನಾವು ಬ್ಯಾಂಕ್ ಫಾರ್ ಇಂಟರ್ನ್ಯಾಷನಲ್ ಸೆಟಲ್ಮೆಂಟ್ ಅಥವಾ BIS ಬಗ್ಗೆ ಕೂಡ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಬೇಕಾಗಿರುತ್ತೆ. ಸೊ BIS ಅನ್ನು ನಾವು ಇಂಟರ್ನ್ಯಾಷನಲ್ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಅಂತ ಕರಿತೇವೆ, ಅಂದರೆ ಅಂತಾರಾಷ್ಟ್ರೀಯ ಹಣಕಾಸಿನ ಸಂಸ್ಥೆ ಅಂತ ನಾವು ಇದನ್ನು ಕನ್ಸಿಡರ್ ಮಾಡ್ಬೋದಾಗಿರುತ್ತೆ. ಸೊ ಇದನ್ನು ನಾವು ಬ್ಯಾಂಕ್ ಫಾರ್ ಸೆಂಟ್ರಲ್ ಬ್ಯಾಂಕ್ಸ್ ಅಂತ ಕರೀತೇವೆ, ಅಂದ್ರೆ ಪ್ರತಿ ರಾಷ್ಟ್ರದಲ್ಲೂ ತನ್ನದೇ ಆಗಿರ್ತಕ್ಕಂಥ ಒಂದು ಸೆಂಟ್ರಲ್ ಬ್ಯಾಂಕ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಇನ್ ಇಂಡಿಯಾ ಸೊ ವಿ ಹ್ಯಾವ್ RBI. ಸೊ ಅದೇ ರೀತಿ ಎಲ್ಲ ರಾಷ್ಟ್ರಗಳಲ್ಲೂ ತನ್ನದೇ ಆಗಿರ್ತಕ್ಕಂಥ ಒಂದು ಸೆಂಟ್ರಲ್ ಬ್ಯಾಂಕ್ ಇರುತ್ತೆ. ಸೊ ಆ ಸೆಂಟ್ರಲ್ ಬ್ಯಾಂಕ್ಗಳಿಗೆಲ್ಲ ಒಂದು ಬ್ಯಾಂಕ್ ಇರುತ್ತೆ. ಸೊ ಆ ಒಂದು ಬ್ಯಾಂಕ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಬ್ಯಾಂಕ್ ಫಾರ್ ಇಂಟರ್ನ್ಯಾಷನಲ್ ಸೆಟಲ್ಮೆಂಟ್ಸ್ ಅಂತ ಕರಿತೇವೆ. ಸೊ ಈ ಒಂದು ಬ್ಯಾಂಕ್ ಫಾರ್ ಇಂಟರ್ನ್ಯಾಷನಲ್ ಸೆಟಲ್ಮೆಂಟ್ಸ್ ನ ಒಂದು ಪರ್ಪಸ್ ಅಥವಾ ಉದ್ದೇಶ ಏನು ಅಂತ ಹೇಳೋದಾದ್ರೆ ಇಟ್ ಫಾಸ್ಟರ್ಸ್ ಇಂಟರ್ನ್ಯಾಷನಲ್ ಮಾನಿಟರಿ ಆ್ಯಂಡ್ ಫಿನಾನ್ಷಿಯಲ್ ಕೋಆಪರೇಷನ್, ಅಂದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ಒಂದು ಹಣಕಾಸಿನ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಹಕಾರವನ್ನು ಏರ್ಪಡಿಸ್ತಕ್ಕಂಥ ಒಂದು ಸಂಸ್ಥೆಯನ್ನು ನಾವೇನಂತ ಕರಿತೀವಿ ಅಂದರೆ BIS ಅಂತ ಕರಿತೇವೆ. ಸೊ ಇದರ ಓನರ್ ಯಾರು ಅಥವಾ ಹೂ ಓನ್ಸ್ ದಿಸ್ ಅಂತ ನಾವು ನೋಡೋದಾದರೆ ದಿ BIS ಈಸ್ ಓನ್ಡ್ ಬೈ ದಿ ಮೆಂಬರ್ ಸೆಂಟ್ರಲ್ ಬ್ಯಾಂಕ್ಸ್, ಅಂದರೆ ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಸೆಂಟ್ರಲ್ ಬ್ಯಾಂಕ್ಸ್ ಮೆಂಬರ್ಸ್ ಯಾರಿರ್ತಾರೆ ಸೊ ಆ ಒಂದು ರಾಷ್ಟ್ರಗಳ ಕೇಂದ್ರೀಯ ಬ್ಯಾಂಕ್ಗಳ ಸದಸ್ಯರುಗಳು ಸೊ ಈ ಒಂದು BIS ನಲ್ಲಿ ಇರ್ತಕ್ಕಂಥದ್ದನ್ನು ನಾವು ನೋಡಬಹುದಾಗಿರುತ್ತೆ. ಪ್ರಸ್ತುತವಾಗಿ ಅಂದರೆ ಕರೆಂಟ್ಲಿ 63 ನ್ಯಾಷನಲ್ ಸೆಂಟ್ರಲ್ ಬ್ಯಾಂಕ್ಸ್ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡುತ್ತೆ, ಅಂದರೆ 63 ಈ ಒಂದು ರಾಷ್ಟ್ರೀಯ ಕೇಂದ್ರೀಯ ಬ್ಯಾಂಕ್ಗಳೇನಿರ್ತವೆ ಸೊ ಅದರ ಸದಸ್ಯರು ಈ ಒಂದು BIS ನ ಭಾಗವಾಗಿರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 2.
ಯಾವ ನಗರಗಳು ತಮಿಳುನಾಡು ರಕ್ಷಣಾ ಕೈಗಾರಿಕಾ ಕಾರಿಡಾರ್ನ ಭಾಗವಾಗಿವೆ? ಸೊ ವಿಚ್ ಸಿಟೀಸ್ ಆರ್ ಪಾರ್ಟ್ ಆಫ್ ದಿ ತಮಿಳುನಾಡು ಡಿಫೆನ್ಸ್ ಇಂಡಸ್ಟ್ರಿಯಲ್ ಕಾರಿಡಾರ್? ಸೊ ತಮಿಳುನಾಡು ಡಿಫೆನ್ಸ್ ಇಂಡಸ್ಟ್ರಿಯಲ್ ಕಾರಿಡಾರ್ನಲ್ಲಿ ನಾವು ನೋಡಬಹುದಾಗಿರ್ತಕ್ಕಂಥ ನಗರಗಳು ಯಾವ್ದ್ಯಾವ್ದು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಚೆನ್ನೈ, ತಿರುಚನಾಪಳ್ಳಿ, ಕೊಯಂಬತ್ತೂರ್, ಸೇಲಂ ಮತ್ತೆ ಹೊಸೂರನ್ನ ಈ ಒಂದು ಕ್ಲಸ್ಟರ್ ಅಲ್ಲಿ ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಕ್ಲಸ್ಟರ್ ಅನ್ನ ನೀವು ಇಲ್ಲಿ ಮ್ಯಾಪ್ ಅಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಸೆಂಟ್ರಲ್ ಪಾಯಿಂಟ್ ನಾವು ಸೇಲಂ ಅಂತ ಕರಿತೇವೆ. ಸೊ ಅದಾದ್ಮೇಲೆ ಚೆನ್ನೈ ಬರುತ್ತೆ, ಹೊಸೂರ್ ಬರುತ್ತೆ, ಕೊಯಂಬತ್ತೂರ್ ಬರುತ್ತೆ ಮತ್ತೆ ತಿರುಚನಾಪಲ್ಲಿ ಬರುತ್ತೆ. ಇದನ್ನ ನಾವು ಡಿಫೆನ್ಸ್ ಕಾರಿಡಾರ್ ಅಥವಾ ಡಿಫೆನ್ಸ್ ಯೂನಿಟ್ ಅಂತ ಕರಿತೇವೆ. ಸೊ ಇದು ಯಾಕೆ ಸುದ್ದಿಯಲ್ಲಿದೆ ಅನ್ನೋದನ್ನ ಈ ಒಂದು ಆರ್ಟಿಕಲ್ ಅಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಇದ್ದೇವೆ. ಸೊ ತಮಿಳುನಾಡಿನ ಈ ಒಂದು ಡಿಫೆನ್ಸ್ ಇಂಡಸ್ಟ್ರಿಯಲ್ ಕಾರಿಡಾರ್ ಏನಿದೆ, ಸೊ ಇದರಲ್ಲಿ ಒಂದು ಟೆಸ್ಟಿಂಗ್ ಫೆಸಿಲಿಟಿಯನ್ನ ಪ್ರಾರಂಭ ಮಾಡ್ತಾ ಇದ್ದಾರೆ. ಟೆಸ್ಟಿಂಗ್ ಅಂದ್ರೆ ಪರೀಕ್ಷಾ ವ್ಯವಸ್ಥೆ ಅಂತ ನಾವು ಸರಳವಾಗಿ ಹೇಳ್ಬೋದಾಗಿರುತ್ತೆ. ಸೊ ನಾವು ಡೆವಲಪ್ ಮಾಡ್ತಕ್ಕಂಥ ಅನೇಕ ಒಂದು ಸಿಸ್ಟಮ್ಗಳನ್ನ ಪರೀಕ್ಷೆ ಮಾಡ್ತಕ್ಕಂಥ ವ್ಯವಸ್ಥೆಗಳನ್ನ ಈ ಒಂದು ತಮಿಳುನಾಡು ಡಿಫೆನ್ಸ್ ಇಂಡಸ್ಟ್ರಿಯಲ್ ಕಾರಿಡಾರ್ ನಲ್ಲಿ ಡೆವಲಪ್ ಮಾಡ್ತಾ ಇರುವ ಕಾರಣದಿಂದ ಇದು ಸುದ್ದಿಯಲ್ಲಿರ್ತಕ್ಕಂಥ ವಿಷಯವಾಗಿರುತ್ತೆ. ಸೊ ಈ ಒಂದು ಡೆವಲಪ್ಮೆಂಟ್ ಅನ್ನ ಮಾಡಲಿಕ್ಕೆ ಪ್ರಮುಖವಾಗಿ ಪಾರ್ಟಿಸಿಪೇಟ್ ಮಾಡ್ತಾ ಇರ್ತಕ್ಕಂಥವರು ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಅಂದ್ರೆ ನಮ್ಮ ಭಾರತ ರಾಷ್ಟ್ರದ ರಕ್ಷಣಾ ಸಚಿವಾಲಯ ಸೈನ್ಡ್ ಆನ್ MOU ಅಂದ್ರೆ ಒಂದು ಒಪ್ಪಂದಕ್ಕೆ ಸಹಿ ಹಾಕಿರುತ್ತೆ. ಯಾವ ಒಪ್ಪಂದಕ್ಕೆ ಅಂದ್ರೆ ಸ್ಟೇಟ್ ಆಫ್ ದಿ ಆರ್ಟ್ ಟೆಸ್ಟಿಂಗ್ ಫೆಸಿಲಿಟಿ, ಅಂದ್ರೆ ಸ್ಟೇಟ್ ಆಫ್ ದಿ ಆರ್ಟ್ ಅಂದ್ರೆ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಹೊಂದಿರತಕ್ಕಂಥ ಒಂದು ಪರೀಕ್ಷಾ ಫೆಸಿಲಿಟಿ ಅಥವಾ ಸೌಲಭ್ಯವನ್ನು ಡೆವಲಪ್ ಮಾಡ್ತಕ್ಕಂಥದ್ದು. ಎಲ್ಲಿ ಡೆವಲಪ್ ಮಾಡ್ತಕ್ಕಂಥ ಉದ್ದೇಶ ಅಂದ್ರೆ ಚೆನ್ನೈ. ಸೊ ಚೆನ್ನೈ ನಮ್ಗೆ ಗೊತ್ತಿರೋ ಹಾಗೆ ಇದು ತಮಿಳುನಾಡು ಡಿಫೆನ್ಸ್ ಇಂಡಸ್ಟ್ರಿಯಲ್ ಕಾರಿಡಾರ್ನ ಒಂದು ಭಾಗವಾಗಿರುತ್ತೆ. ಸೊ ಆ ಭಾಗದಲ್ಲಿ ಸೊ ಈ ಒಂದು ಟೆಸ್ಟಿಂಗ್ ಫೆಸಿಲಿಟಿಯನ್ನ ಡೆವಲಪ್ ಮಾಡಲಿಕ್ಕೆ ನಮ್ಮ ಭಾರತ ದೇಶದ ರಕ್ಷಣಾ ಸಚಿವಾಲಯವು ಸೊ ಒಂದು ಒಪ್ಪಂದಕ್ಕೆ ಸಹಿ ಹಾಕಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಹಾಗಿದ್ರೆ ಸೊ ಯಾವ ಯಾವ ವಲಯಗಳಲ್ಲಿ ಈ ಒಂದು ಟೆಸ್ಟಿಂಗ್ ಅನ್ನ ಮಾಡಲಾಗುತ್ತೆ ಅಥವಾ ಮೇಜರ್ ಡೊಮೈನ್ಸ್ ಯಾವ್ದ್ಯಾವ್ದು ಅಂತ ನಾವು ನೋಡೋದಾದ್ರೆ ಅನ್ಮ್ಯಾನ್ಡ್ ಏರಿಯಲ್ ವೆಹಿಕಲ್ಸ್ ಅಥವಾ ಮಾನವ ರಹಿತ ವೈಮಾನಿಕ ವ್ಯವಸ್ಥೆಗಳು. ಫಾರ್ ಎಕ್ಸಾಂಪಲ್ ಇವಾಗ ಡ್ರೋನ್ಸ್ ಅಂತ ನಾವು ಹೇಳ್ಬೋದಾಗಿರುತ್ತೆ. ಸೊ ಅದನ್ನ ಪರೀಕ್ಷೆ ಮಾಡ್ತಕ್ಕಂಥದ್ದು. ಅದಾದ್ಮೇಲೆ ಎಲೆಕ್ಟ್ರಾನಿಕ್ ವಾರ್ಫೇರ್ಸ್ ಅಂದ್ರೆ ಎಲೆಕ್ಟ್ರಾನಿಕ್ ವಾರ್ಫೇರ್ಸ್ ಅಥವಾ ಈ ರೆಡಾರ್ಸ್ ಅನ್ನ ಬ್ಲಾಕ್ ಮಾಡ್ತಕ್ಕಂಥದ್ದು, ಈ ರೀತಿಯ ಎಲೆಕ್ಟ್ರಾನಿಕ್ ವಾರ್ಫೇರ್ಸ್ ಗಳನ್ನ ಪರೀಕ್ಷೆ ಮಾಡ್ತಕ್ಕಂಥದ್ದು. ಅದಾದ್ಮೇಲೆ ಎಲೆಕ್ಟ್ರೋ ಆಪ್ಟಿಕ್ಸ್ ಅಂತ ಕರಿತೇವೆ. ಸೊ ಈ ರೀತಿಯ ಡೊಮೈನ್ಗಳಲ್ಲಿ ಪ್ರಮುಖವಾಗಿ ಕೇಂದ್ರೀಕರಿಸ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಡಿಫೆನ್ಸ್ ಟೆಸ್ಟಿಂಗ್ ಇನ್ಫ್ರಾಸ್ಟ್ರಕ್ಚರ್ ಸ್ಕೀಮ್. ಸೊ ಈ ಒಂದು ಸ್ಕೀಮ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಡಿಫೆನ್ಸ್ ಟೆಸ್ಟಿಂಗ್ ಇನ್ಫ್ರಾಸ್ಟ್ರಕ್ಚರ್ ಸ್ಕೀಮ್ ಅಂತ ಕರಿತೇವೆ. ಸೊ ಇದರ ಬಗ್ಗೆ ಹೆಚ್ಚಿನ ಮಾಹಿತಿನ ತಿಳ್ಕೊಳ್ಳೋದಾದ್ರೆ ಈ ಒಂದು MOU ಏನನ್ನ ಮಾಡ್ಕೊಂಡಿದ್ದಾರೆ, ಸೊ ಈ ಒಂದು ಒಪ್ಪಂದ ಇಟ್ ಫಾಲ್ಸ್ ಅಂಡರ್ ದಿ ಡಿಫೆನ್ಸ್ ಟೆಸ್ಟಿಂಗ್ ಇನ್ಫ್ರಾಸ್ಟ್ರಕ್ಚರ್ ಸ್ಕೀಮ್ ಅಂತ ಬರುತ್ತೆ. ಅಂದ್ರೆ ಸೊ ಒಂದು ಸ್ಕೀಮ್ ಅನ್ನ ಮಾಡಿದ್ದಾರೆ, ಯೋಜನೆಯನ್ನ ಮಾಡಿದ್ದಾರೆ. ಆ ಒಂದು ಯೋಜನೆಯನ್ನ ನಾವು ಡಿಫೆನ್ಸ್ ಟೆಸ್ಟಿಂಗ್ ಇನ್ಫ್ರಾಸ್ಟ್ರಕ್ಚರ್ ಸ್ಕೀಮ್ ಅಂತ ಕರಿತೇವೆ. ಸೊ ಈಗ ಆಗಿರ್ತಕ್ಕಂಥ ಒಪ್ಪಂದ ಈ ಸ್ಕೀಮ್ ನ ಅಡಿಯಲ್ಲಿ ಮಾಡಿರ್ತಕ್ಕಂಥ ಒಂದು ಒಪ್ಪಂದವಾಗಿ ನಾವು ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಬಿಕಾಸ್ ನೋಡಿ ಹೆಸರಲ್ಲೇ ಇದೆ ಡಿಫೆನ್ಸ್ ಟೆಸ್ಟಿಂಗ್ ಇನ್ಫ್ರಾಸ್ಟ್ರಕ್ಚರ್ ಅಂತ ಕರಿತೇವೆ. ಸೊ ನಮ್ಮ ಭಾರತ ದೇಶದ ರಕ್ಷಣಾ ವ್ಯವಸ್ಥೆಯಲ್ಲಿ ಬಳಸ್ತಕ್ಕಂಥ ಯಾವುದೇ ವೆಪನ್ಸ್ ಇರ್ಬೋದು, ಸೊ ಅದನ್ನ ಪರೀಕ್ಷೆ ಮಾಡ್ತಕ್ಕಂಥ ಒಂದು ಸ್ಕೀಮ್ ಇರುತ್ತೆ. ಆ ಸ್ಕೀಮ್ ನ ಅಡಿಯಲ್ಲಿ ಈ ಒಂದು ಒಪ್ಪಂದವನ್ನ ಮಾಡಿಕೊಂಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ ಒಂದು ಸ್ಕೀಮ್ ಏನಿರುತ್ತೆ, ಇಟ್ ಏಮ್ಸ್ ಟು ಸೆಟ್ ಅಪ್ ಅಡ್ವಾನ್ಸ್ಡ್ ಟೆಸ್ಟಿಂಗ್ ಫೆಸಿಲಿಟೀಸ್. ಅಂದ್ರೆ ಸೊ ನಮ್ಮ ಭಾರತ ದೇಶದಲ್ಲಿ ಈ ಒಂದು ಸ್ಕೀಮ್ ನ ಅಡಿಯಲ್ಲಿ ಒಂದು ಮುಂದುವರೆದ ಒಂದು ಟೆಸ್ಟಿಂಗ್ ಫೆಸಿಲಿಟಿ ಅಥವಾ ಪರೀಕ್ಷಾ ಸೌಲಭ್ಯಗಳನ್ನ ಎಸ್ಟಾಬ್ಲಿಷ್ ಮಾಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಇನ್ ಕೊಲಾಬರೇಷನ್ ವಿತ್ ದಿ ಪ್ರೈವೇಟ್ ಇಂಡಸ್ಟ್ರಿ, ಅಂದ್ರೆ ಸರ್ಕಾರನೇ ಮಾಡ್ಬೇಕಂತೇನಿಲ್ಲ. ಸೊ ಖಾಸಗಿ ಕಂಪನಿಗಳೊಂದಿಗೆ ಒಂದು ಒಪ್ಪಂದವನ್ನ ಮಾಡಿಕೊಳ್ಳುವ ಮುಖಾಂತರ ಸೆಂಟ್ರಲ್ ಗವರ್ಮೆಂಟ್ ಆಗಿರ್ಬೋದು ಅಥವಾ ಸ್ಟೇಟ್ ಗವರ್ಮೆಂಟ್ ಆಗಿರ್ಬೋದು, ಸೊ ಈ ರೀತಿಯ ಪರೀಕ್ಷಾ ಸೌಲಭ್ಯಗಳನ್ನ ಎಸ್ಟಾಬ್ಲಿಷ್ ಮಾಡ್ತಕ್ಕಂಥದ್ದು ಸೊ ಈ ಒಂದು ಟೆಸ್ಟಿಂಗ್ ಇನ್ಫ್ರಾಸ್ಟ್ರಕ್ಚರ್ ಸ್ಕೀಮ್ ನ ಪ್ರಮುಖವಾಗಿರ್ತಕ್ಕಂಥ ಒಂದು ಉದ್ದೇಶವಾಗಿರುತ್ತೆ. ಆ ಒಂದು ಉದ್ದೇಶವನ್ನ ಫುಲ್ಫಿಲ್ ಮಾಡಲಿಕ್ಕೆ ಸೊ ಈಗ ತಮಿಳುನಾಡು ಇಂಡಸ್ಟ್ರಿಯಲ್ ಕಾರಿಡಾರ್ ನಲ್ಲಿ ಬರ್ತಕ್ಕಂಥ ಚೆನ್ನೈನಲ್ಲಿ ಈ ಒಂದು ಟೆಸ್ಟಿಂಗ್ ಫೆಸಿಲಿಟಿಯನ್ನ ಡೆವಲಪ್ ಮಾಡಲಿಕ್ಕೆ ಒಂದು ಒಪ್ಪಂದವನ್ನ ಮಾಡಿಕೊಳ್ಳಲಾಗಿರುತ್ತೆ. ಸೊ ಇದರಿಂದ ನಮ್ಗಾಗ್ತಕ್ಕಂಥ ಪ್ರಯೋಜನ ಏನು ಅಂದ್ರೆ ಇಟ್ ಪ್ರಮೋಟ್ಸ್ ಇಂಡಿಜಿನಸ್ ಡಿಫೆನ್ಸ್ ಪ್ರೊಡಕ್ಷನ್. ಅಂದ್ರೆ ನಮ್ಮ ಭಾರತ ದೇಶದಲ್ಲಿ ಈ ರಕ್ಷಣಾ ವ್ಯವಸ್ಥೆಗೆ ಬೇಕಾಗಿರ್ತಕ್ಕಂಥ ಎಲ್ಲ ವಸ್ತುಗಳನ್ನ ನಾವು ಸ್ಥಳೀಯವಾಗಿ ಅಭಿವೃದ್ಧಿ ಪಡಿಸಲಿಕ್ಕೆ ಅನುಕೂಲ ಆಗುತ್ತೆ. ರಿಡ್ಯೂಸಸ್ ಮಿಲಿಟರಿ ಎಕ್ವಿಪ್ಮೆಂಟ್ ಇಂಪೋರ್ಟ್ಸ್ ಅಂಡ್ ಎನ್ಹಾನ್ಸಸ್ ಸೆಲ್ಫ್ ರಿಲಯನ್ಸ್, ಅಂದ್ರೆ ಸ್ವಾವಲಂಬನೆ ಅಂತ ನಾವೇನು ಹೇಳ್ತೇವೆ. ಸೊ ಇದನ್ನ ಸಾಧಿಸಲಿಕ್ಕೆ ಇದು ಉತ್ತಮವಾಗಿರ್ತಕ್ಕಂಥ ಒಂದು ಸ್ಕೀಮ್ ಆಗಿರುತ್ತೆ. ಸೊ ಇದರ ಔಟ್ಲೇ ಅಂದ್ರೆ ಈ ಒಂದು ಪ್ರಾಜೆಕ್ಟ್ ಅನ್ನ 400 crores ಅಲ್ಲಿ ಡೆವಲಪ್ ಮಾಡ್ತಕ್ಕಂಥ ಒಂದು ಯೋಜನೆಯನ್ನ ಇಟ್ಕೊಂಡಿರ್ತಾರೆ. ಸೊ ಇದರಲ್ಲಿ ದ ಗವರ್ಮೆಂಟ್ ಪ್ರೊವೈಡ್ಸ್ ಅಪ್ ಟು 75% ಆಫ್ ದಿ ಫಂಡಿಂಗ್. ಸೊ ಇದರಲ್ಲಿ 75% ಆಫ್ ದಿ ಫಂಡಿಂಗ್ ಏನಿರುತ್ತೆ ಇದನ್ನ ಗ್ರಾಂಟ್ ಇನ್ ಏಡ್ ಅಂತ
ಕರಿತೇವೆ. ಅಂದರೆ ಅನುದಾನದ ರೂಪದಲ್ಲಿ 75% ಫಂಡನ್ನು ಈ ಒಂದು ಯೋಜನೆಗೆ ಕೊಡ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಮಿಕ್ಕಿದ 25% ಆಫ್ ದಿ ಫಂಡ್ಸ್ ಏನಿರುತ್ತೆ, ಸೊ ಇದನ್ನ ಸ್ಪೆಷಲ್ ಪರ್ಪಸ್ ವೆಹಿಕಲ್ ಅಂತ ಕರಿತೇವೆ. ಸೊ ಈ ಒಂದು ಸ್ಪೆಷಲ್ ಪರ್ಪಸ್ ವೆಹಿಕಲ್ನ ಮುಖಾಂತರ 25% ಬಂದರೆ ಮಿಕ್ಕಿದ 75% ಈ ಒಂದು ಅನುದಾನದ ರೂಪದಲ್ಲಿ ಕೊಡ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಅನುದಾನವನ್ನ ಸರ್ಕಾರನೇ ಪ್ರೊವೈಡ್ ಮಾಡ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ನಾವು ವಾಟ್ ಯು ಮೀನ್ ಬೈ ಸ್ಪೆಷಲ್ ಪರ್ಪಸ್ ವೆಹಿಕಲ್ ಅಂದ್ರೆ ಏನು? ಸ್ಪೆಷಲ್ ಪರ್ಪಸ್ ವೆಹಿಕಲ್ ಅಂದ್ರೆ ಇಟ್ ಇನ್ಕ್ಲೂಡ್ಸ್ ಇಂಡಿಯನ್ ಪ್ರೈವೇಟ್ ಎಂಟಿಟೀಸ್ ಅಂಡ್ ಸ್ಟೇಟ್ ಅಂಡ್ ಸೆಂಟ್ರಲ್ ಗವರ್ಮೆಂಟ್. ಸೊ ಇದರಲ್ಲಿ ಖಾಸಗಿ ವಲಯಗಳನ್ನ ಒಳಗೊಂಡಿರುತ್ತೆ, ಅದ್ರ ಜೊತೆಗೆ ಸ್ಟೇಟ್ ಗವರ್ಮೆಂಟ್ ಇದರಲ್ಲಿರುತ್ತೆ, ಸೆಂಟ್ರಲ್ ಗವರ್ಮೆಂಟ್ ಇದರಲ್ಲಿರುತ್ತೆ. ಸೊ ಈ ಒಂದು ಪಾರ್ಟ್ ಆಫ್ ದಿ ಫಂಡ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಸ್ಪೆಷಲ್ ಪರ್ಪಸ್ ಸ್ಪೆಷಲ್ ಪರ್ಪಸ್ ಫಂಡ್ ಅಥವಾ ಸ್ಪೆಷಲ್ ಪರ್ಪಸ್ ವೆಹಿಕಲ್ ಅಂತ ಕರೀತೇವೆ. ಸೊ ಈ ಒಂದು ತಮಿಳುನಾಡು ಡಿಫೆನ್ಸ್ ಇಂಡಸ್ಟ್ರಿಯಲ್ ಕಾರಿಡಾರ್ ಬಗ್ಗೆ ಕೂಡ ಸ್ವಲ್ಪ ಮಾಹಿತಿಯನ್ನು ತಿಳ್ಕೊಳ್ಳೋದಾದ್ರೆ, ಸೊ ಇದೊಂದು ಸ್ಟ್ರಾಟಜಿಕ್ ಇನಿಷಿಯೇಟಿವ್ ಆಗಿರುತ್ತೆ, ಏಮ್ಡ್ ಅಟ್ ಎನ್ಹ್ಯಾನ್ಸಿಂಗ್ ಇಂಡಿಯಾಸ್ ಡಿಫೆನ್ಸ್ ಮ್ಯಾನುಫ್ಯಾಕ್ಚರಿಂಗ್ ಕೇಪಬಿಲಿಟೀಸ್. ಅಂದರೆ ಭಾರತ ದೇಶದಲ್ಲಿ ಈ ಒಂದು ರಕ್ಷಣಾ ಉತ್ಪಾದನೆಯ ಕಾರ್ಯಸಾಧ್ಯತೆಯನ್ನು ಸಾಮರ್ಥ್ಯಗಳನ್ನು ಹೆಚ್ಚಿಸುವ ಕಾರಣದಿಂದ ಈ ಒಂದು ಡಿಫೆನ್ಸ್ ಅಥವಾ ಇಂಡಸ್ಟ್ರಿಯಲ್ ಕಾರಿಡಾರ್ ಅನ್ನು ಡೆವಲಪ್ ಮಾಡಿರ್ತಾರೆ. ಸೊ ಈ ಒಂದು ಇಂಡಸ್ಟ್ರಿಯಲ್ ಕಾರಿಡಾರ್ ಅಲ್ಲಿ ಯಾವ ಯಾವ ನಗರಗಳು ಬಂದಿರುತ್ತೆ ಅಂತ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೇವೆ. ಸೊ ಇದು ಯಾವ ಒಂದು ರಚನೆಯನ್ನು ಹೊಂದಿರುತ್ತೆ ಅಂದ್ರೆ ಕ್ವಾಡ್ರಿಲ್ಯಾಟ್ರಲ್ ಅಥವಾ ಒಂದು ಚತುರ್ಭುಜ ರಚನೆಯನ್ನ ಹೊಂದಿರತಕ್ಕಂತ ಒಂದು ಫೆಸಿಲಿಟಿ ಆಗಿರುತ್ತೆ. ಸೊ ಇದನ್ನ ನಾವು ನೆಟ್ವರ್ಕ್ ಆಫ್ ಡಿಫೆನ್ಸ್ ಪ್ರೊಡಕ್ಷನ್ ಫೆಸಿಲಿಟಿ ಅಂತ ಕರೀತೇವೆ. ಅಂದ್ರೆ ರಕ್ಷಣಾ ಸೌಲಭ್ಯಗಳನ್ನ ಉತ್ಪಾದನೆ ಮಾಡ್ತಕ್ಕಂತ ಒಂದು ಜಾಲವಾಗಿ ಡೆವಲಪ್ ಮಾಡಿರ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 3. ಭಾರತದ ಸಂಪೂರ್ಣ ಪ್ರಾಣಿಗಳ ಪ್ಯಾನ್, ಇಟ್ ಈಸ್ ನಾಟ್ ಪ್ಯಾನ್, ಫಾನಾ, ಇಟ್ ಈಸ್ ಫಾನಾ ಅಂತ ಮಾಡ್ಕೊಳ್ಳಿ. ಸೊ ಫಾನಾ ಆಫ್ ಇಂಡಿಯಾ ಚೆಕ್ ಲಿಸ್ಟ್ ಪೋರ್ಟಲ್ ಪರಿಶೀಲನಾ ಪಟ್ಟಿಯಲ್ಲಿ ಎಷ್ಟು ಜಾತಿಗಳನ್ನು ಒಳಗೊಂಡಿದೆ? ಸೊ ಹೌ ಮೆನಿ ಸ್ಪೀಶೀಸ್ ಆರ್ ಕವರ್ಡ್ ಇನ್ ಇಂಡಿಯಾಸ್ ಚೆಕ್ ಲಿಸ್ಟ್ ಆಫ್ ಫಾನಾ ಆಫ್ ಇಂಡಿಯನ್ ಚೆಕ್ ಲಿಸ್ಟ್ ಪೋರ್ಟಲ್? ಸೊ ಫ್ಲೋರಾ ಅಂಡ್ ಫಾನಾ ಅಂತ ಕರಿತೇವೆ. ಫ್ಲೋರಾ ಅಂದರೆ ನೆಲ, ಫ್ಲೋರ್ ಅಂದರೆ ಏನು? ನೆಲ. ಸೊ ನೆಲದ ಮೇಲೆ ಇರ್ತಕ್ಕಂಥ ಜೀವಿಗಳನ್ನು ಸಸ್ಯಗಳು ಅಂತ ಕರಿತೇವೆ, ಯಾಕಂದರೆ ಅವು ನೆಲದ ಮೇಲಿಂದ ಬೆಳೀತಕ್ಕಂಥ ಸಸ್ಯಗಳಾಗಿರ್ತವೆ. ಸೊ ಫಾನಾ ಅಂದರೆ ಪ್ರಾಣಿಗಳಾಗಿರ್ತವೆ. ಸೊ ನಮ್ಮ ಭಾರತ ದೇಶ ಈಗ ಪ್ರಪಂಚದಲ್ಲಿಯೇ ಯಾವ ರಾಷ್ಟ್ರವೂ ಮಾಡದಂತಹ ಒಂದು ಡೇಟಾವನ್ನು ಡೆವಲಪ್ ಮಾಡಿರುತ್ತೆ. ಸೊ ಆ ಒಂದು ಡೇಟಾವನ್ನು ನಾವೇನಂತ ಕರಿತೀವಿ ಅಂದರೆ ಫಾನಾ ಡೇಟಾ ಅಂತ ಕರಿತೇವೆ. ಫಾನಾ ಡೇಟಾ ಅಂದರೆ ಸೊ ನಮ್ಮ ಭಾರತ ದೇಶದಲ್ಲಿರ್ತಕ್ಕಂಥ ಒಟ್ಟು ಪ್ರಾಣಿಗಳ ಒಂದು ದತ್ತಾಂಶವನ್ನು ಭಾರತ ಸರ್ಕಾರ ಬಿಡುಗಡೆ ಮಾಡಿರುತ್ತೆ. ಸೊ ಈ ಒಂದು ದತ್ತಾಂಶದ ಪ್ರಕಾರ ನಮ್ಮ ಭಾರತ ದೇಶದಲ್ಲಿ ಎಷ್ಟು ಪ್ರಾಣಿಗಳು ಇದ್ದಾವೆ ಅಥವಾ ಎಷ್ಟು ಫಾನಾ ಇದ್ದಾವೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ 1,04,561 1,04,561 ಫಾನಾವನ್ನ ನಮ್ಮ ಭಾರತ ದೇಶದಲ್ಲಿ ದಾಖಲು ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇಂಡಿಯಾ ಬಿಕಮ್ಸ್ ದಿ ಫಸ್ಟ್ ನೇಷನ್ ಟು ಪ್ರಿಪೇರ್ ಫುಲ್ ಲಿಸ್ಟ್ ಆಫ್ ಫಾನಾ. ಸೊ ನಮ್ಮ ಭಾರತ ದೇಶದಲ್ಲಿರುವ ಸಂಪೂರ್ಣ ಪ್ರಾಣಿಗಳ ಪಟ್ಟಿಯನ್ನ ಡೆವಲಪ್ ಮಾಡಿರ್ತಕ್ಕಂಥ ಪ್ರಪಂಚದ ಏಕೈಕ ರಾಷ್ಟ್ರವಾಗಿ ನಮ್ಮ ಭಾರತ ದೇಶವನ್ನ ನಾವು ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಈ ಒಂದು ಡೇಟಾದಲ್ಲಿ ಆಸ್ ವಿ ಹ್ಯಾವ್ ಸೀನ್ ಇನ್ ದ ಕ್ವೆಶನ್, ಸೊ ವಿ ಹ್ಯಾವ್ ರೆಕಾರ್ಡೆಡ್ ಅರೌಂಡ್ 1,04,561 ಪ್ರಾಣಿಗಳನ್ನ ಅಥವಾ ಫಾನಾವನ್ನ ನಾವು ರೆಕಾರ್ಡ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ದಿಸ್ ಇಸ್ ಮೇಕಿಂಗ್ ಇಂಡಿಯಾ ಆಸ್ ದಿ ಫಸ್ಟ್ ಕಂಟ್ರಿ ಇನ್ ದ ವರ್ಲ್ಡ್. ಸೊ ಈ ರೀತಿ ಒಂದು ದತ್ತಾಂಶವನ್ನ ಬಿಡುಗಡೆ ಮಾಡಿರ್ತಕ್ಕಂಥ ಪ್ರಪಂಚದ ಏಕೈಕ ರಾಷ್ಟ್ರವಾಗಿ ಭಾರತ ರಾಷ್ಟ್ರವನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಡೆಫಿನೆಟ್ಲಿ ನಿಮಗೆ IUCN ಬಗ್ಗೆ ಗೊತ್ತಿರುತ್ತೆ. ಸೊ IUCN ಬಂದು ಇಂಟರ್ನ್ಯಾಷನಲ್ ಯೂನಿಯನ್ ಆಫ್ ಕನ್ಸರ್ವೇಷನ್ ಆಫ್ ನೇಚರ್ ಅಂತ ನಾವೇನು ಹೇಳ್ತೇವೆ. ಸೊ ಇವರು ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲ ರಾಷ್ಟ್ರಗಳಲ್ಲಿರ್ತಕ್ಕಂಥ ಎಂಡೇಂಜರ್ಡ್ ಆಗಿರ್ಬೋದು, ಕ್ರಿಟಿಕಲಿ ಎಂಡೇಂಜರ್ಡ್ ಆಗಿರ್ಬೋದು, ಎಲ್ಲ ಪ್ರಾಣಿಗಳ ಪಟ್ಟಿಯನ್ನು ಬಿಡುಗಡೆ ಮಾಡುತ್ತೆ. ಬಟ್ ಅದೊಂದು ಸಂಸ್ಥೆಯಾಗಿ ಕಾರ್ಯನಿರ್ವಹಿಸುತ್ತೆ ಅಥವಾ ಒಂದು ಸಪ್ರೇಟ್ ಎಂಟಿಟಿ ಆಗಿ ನಾವು ಅದನ್ನು ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಬಟ್ ಸ್ಥಳೀಯವಾಗಿ ನಮ್ಮ ರಾಷ್ಟ್ರದ ಪ್ರಾಣಿಗಳ ಪರಿಸ್ಥಿತಿ ಹೇಗಿದೆ ಅಂತಕ್ಕಂಥದ್ದನ್ನು ಸಂಪೂರ್ಣವಾಗಿ ಬಿಡುಗಡೆ ಮಾಡಿರ್ತಕ್ಕಂಥ ರಾಷ್ಟ್ರವಾಗಿ ನಮ್ಮ ಭಾರತ ರಾಷ್ಟ್ರವನ್ನು ನಾವು ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಈ ಒಂದು ದತ್ತಾಂಶವನ್ನು ಎಲ್ಲಿ ಬಿಡುಗಡೆ ಮಾಡಿರ್ತಾರೆ ಅಂದರೆ ಫಾನಾ ಆಫ್ ಇಂಡಿಯಾ ಚೆಕ್ ಲಿಸ್ಟ್ ಪೋರ್ಟಲ್ ಅಂತ ಕರಿತೇವೆ. ಸೊ ಈ ಒಂದು ಪೋರ್ಟಲ್ನಲ್ಲಿ ರಿಲೀಸ್ ಆಗಿರ್ತಕ್ಕಂಥ ದತ್ತಾಂಶವಾಗಿರುತ್ತೆ. ಸೊ ಈ ಒಂದು ಡೇಟಾದಿಂದ ನಮ್ಗಾಗ್ತಕ್ಕಂಥ ಪ್ರಯೋಜನ ಏನು ಅಂತ ನಾವು ನೋಡೋದಾದ್ರೆ, ನಮ್ಮ ಭಾರತ ದೇಶದ ಬಯೋಡೈವರ್ಸಿಟಿ ಅಥವಾ ಜೀವ ವೈವಿಧ್ಯತೆಯನ್ನು ನಾವು ಟ್ರ್ಯಾಕ್ ಮಾಡಬಹುದಾಗಿರುತ್ತೆ. ಸೊ ಯಾವ ಪ್ರಾಣಿಗಳು ನಶಿಸಿ ಹೋಗ್ತಾ ಇದ್ದಾವೆ, ಯಾವ ಪ್ರಾಣಿಗಳ ಸಂಖ್ಯೆ ಜಾಸ್ತಿ ಇದೆ, ಪ್ರಾಣಿಗಳನ್ನು ನಾವು ಜಾಸ್ತಿ ಅಟೆನ್ಷನ್ ಕೊಡಬೇಕಾಗಿರುತ್ತೆ. ಸೊ ಇದೆಲ್ಲ ಮಾಹಿತಿಯನ್ನು ಈ ಒಂದು ದತ್ತಾಂಶದ ಮುಖಾಂತರ ನಾವು ಮುಂದಿನ ಒಂದು ಯೋಜನೆಗಳನ್ನು ಕೈಗೊಳ್ಳಲಿಕ್ಕೆ ಸೊ ಈ ಒಂದು ಡೇಟಾ ಅಂತಕ್ಕಂಥದ್ದು ಬಹಳ ಕ್ರೂಷಿಯಲ್ ಆಗಿರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 4.
ಯಾವ ದೇಶವು ಇತ್ತೀಚೆಗೆ ಎಲೋಸ್ 4 ಅನ್ನು ಯಶಸ್ವಿಯಾಗಿ ನಿಯೋಜಿಸಿದೆ? ಸೊ ಎಲೋಸ್ 4 ಅನ್ನು ನಾವು ಅಡ್ವಾನ್ಸ್ಡ್ ಲ್ಯಾಂಡ್ ಅಬ್ಸರ್ವೇಟರಿ ಸ್ಯಾಟಲೈಟ್ ಅಂತ ಕರಿತೇವೆ. ಸೊ ವಿಚ್ ಕಂಟ್ರಿ ಹ್ಯಾಸ್ ಸಕ್ಸಸ್ಫುಲಿ ಡೆಪ್ಲಾಯ್ಡ್ ಅಡ್ವಾನ್ಸ್ಡ್ ಲ್ಯಾಂಡ್ ಅಬ್ಸರ್ವೇಟರಿ ಸ್ಯಾಟಲೈಟ್? ಇನ್ ಶಾರ್ಟ್ ಇದನ್ನು ನಾವು ಎಲೋಸ್ 4 ಅಂತ ಕರಿತೇವೆ. ಸೊ ಎಲೋಸ್ 4 ಎಂದು ಕರೀತಕ್ಕಂಥ ಸ್ಯಾಟಲೈಟ್ ಅನ್ನು ಲಾಂಚ್ ಮಾಡಿರ್ತಕ್ಕಂಥ ದೇಶ ಯಾವುದು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಜಪಾನ್ ರಾಷ್ಟ್ರ ಈ ಒಂದು ಸಾಧನೆ ಅಥವಾ ಈ ಒಂದು ಲಾಂಚ್ ಅನ್ನ ಮಾಡಿರ್ತಕ್ಕಂಥ ರಾಷ್ಟ್ರವಾಗಿರುತ್ತೆ. ಸೊ ಈ ಒಂದು ಅಪ್ಡೇಟ್ ಏನು ಅಂದ್ರೆ, ಸೊ ಜಪಾನ್ ಲಾಂಚಸ್ ಅಡ್ವಾನ್ಸ್ಡ್ ಅರ್ತ್ ಅಬ್ಸರ್ವೇಟರಿ ಸ್ಯಾಟಲೈಟ್, ಅಂದ್ರೆ ಒಂದು ಮುಂದುವರಿದ ಅಥವಾ ಸುಧಾರಿತ ಸೊ ಭೂಮಿಯನ್ನ ವೀಕ್ಷಣೆ ಮಾಡ್ತಕ್ಕಂಥ ಒಂದು ಸ್ಯಾಟಲೈಟ್ ಅನ್ನ ಜಪಾನ್ ಲಾಂಚ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಸ್ಯಾಟಲೈಟ್ ಅನ್ನ ನಾವು ಎಲೋಸ್ 4 ಅಂತ ಕರಿತೇವೆ, ಅಡ್ವಾನ್ಸ್ಡ್ ಲ್ಯಾಂಡ್ ಅಬ್ಸರ್ವೇಟರಿ ಸ್ಯಾಟಲೈಟ್ ಅಂತ ಕರಿತೇವೆ. ಸೊ ಇದನ್ನ H3 ನಂಬರ್ 3 ರಾಕೆಟ್ ನ ಮುಖಾಂತರ ಜಪಾನ್ ನಿಂದ ಲಾಂಚ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ರಾಕೆಟ್ ನಲ್ಲಿ ಅವರು ಯಾವ ಒಂದು ಅನಾಲಿಸಿಸ್ ಗಳನ್ನ ಮಾಡ್ತಾರೆ ಅಂದ್ರೆ, ಡಿಸಾಸ್ಟರ್ ರೆಸ್ಪಾನ್ಸ್ ಅಂದ್ರೆ ವಿಪತ್ತು ಪ್ರಕ್ರಿಯೆಗಳಾಗಿರ್ಬೋದು, ಮ್ಯಾಪ್ ಮೇಕಿಂಗ್ ಆಗಿರ್ಬೋದು, ಮಾನಿಟರಿಂಗ್ ವಾಲ್ಕ್ಯಾನಿಕ್ ಮತ್ತೆ ಸಿಸ್ಮಿಕ್ ಆಕ್ಟಿವಿಟೀಸ್ ಅಂದ್ರೆ ಜ್ವಾಲಾಮುಖಿಗಳು ಮತ್ತೆ ಭೂಕಂಪನಗಳನ್ನ ಅಧ್ಯಯನ ಮಾಡ್ತಕ್ಕಂಥದ್ದು, ಟ್ರ್ಯಾಕಿಂಗ್ ಅದರ್ ಲ್ಯಾಂಡ್ ಮೂವ್ಮೆಂಟ್ಸ್ ಅಂದ್ರೆ ಭೂಮಿಯ ಇತರ ಚಲನೆಗಳನ್ನ ಟ್ರ್ಯಾಕ್ ಮಾಡ್ತಕ್ಕಂಥ ಉದ್ದೇಶದಿಂದ ಸೊ ಈ ಒಂದು ಉಪಗ್ರಹವನ್ನ ಲಾಂಚ್ ಮಾಡಿರ್ತಾರೆ. ಸೊ ಇದರಲ್ಲಿ ಇನ್ಫ್ರಾರೆಡ್ ಸೆನ್ಸಾರ್ಗಳನ್ನ ಕೂಡ ನೋಡಬಹುದಾಗಿರುತ್ತೆ. ಸೊ ಈ ಒಂದು ಇನ್ಫ್ರಾರೆಡ್ ಸಂವೇದಕಗಳಿಂದ ಸೊ ಅವರು ದೇ ಕ್ಯಾನ್ ಮಾನಿಟರ್ ಮಿಲಿಟರಿ ಆಕ್ಟಿವಿಟೀಸ್ ಇನ್ಕ್ಲೂಡಿಂಗ್ ಮಿಸೈಲ್ ಲಾಂಚಸ್, ಅಂದ್ರೆ ಕೇವಲ ಮ್ಯಾಪಿಂಗ್ ಮಾಡೋದು ಒಂದೇ ಅಲ್ಲ, ಅವರ ಮಿಲಿಟರಿಗಳಿಗೆ ಬೇಕಾಗಿದ್ದಂತಹ ಸೊ ಈ ಒಂದು ಕ್ಷಿಪಣಿಗಳನ್ನ ಉಡಾವಣೆ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಕೂಡ ಸೊ ಮ್ಯಾಪ್ ಮಾಡಲಿಕ್ಕೆ ಈ ಒಂದು ಉಪಗ್ರಹ ಅವರಿಗೆ ಸಹಾಯ ಮಾಡುತ್ತೆ. ಸೊ ಈ ಒಂದು ಉಪಗ್ರಹವನ್ನ ಡೆವಲಪ್ ಮಾಡಿರ್ತಕ್ಕಂಥವ್ರು ಯಾರು ಅಂದ್ರೆ, ಮಿಟ್ಸುಬಿಶಿ ಹೆವಿ ಇಂಡಸ್ಟ್ರೀಸ್ ವತಿಯಿಂದ ಡೆವಲಪ್ ಆಗಿರ್ತಕ್ಕಂಥ ಒಂದು ಸ್ಯಾಟಲೈಟ್ ಇದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 5. ಪ್ರಜ್ಞಾನ್ ರೋವರ್ ಚಂದ್ರನ ಮೇಲ್ಮೈಯಲ್ಲಿ ಇತ್ತೀಚೆಗೆ ಏನನ್ನು ವೀಕ್ಷಿಸಿದೆ? ಸೊ ವಾಟ್ ಡಿಡ್ ಪ್ರಜ್ಞಾನ್ ರೋವರ್ ಅಬ್ಸರ್ವ್ಸ್ ಸ್ಕ್ಯಾಟರ್ಡ್ ಅರೌಂಡ್ ಆನ್ ದಿ ಲೂನಾರ್ ಸರ್ಫೇಸ್? ಸೊ ಚಂದ್ರನ ಮೇಲ್ಮೈನಲ್ಲಿ ಸೊ ನಾವು ಕಳಿಸಿರ್ತಕ್ಕಂಥ ಈ ಒಂದು ಪ್ರಜ್ಞಾನ್ ರೋವರ್ ಏನಿದೆ, ಸೊ ಅಲ್ಲಿ ಹರಡಿರ್ತಕ್ಕಂಥ ಕೆಲವೊಂದು ವಸ್ತುಗಳನ್ನ ಈಗ ಪತ್ತೆ ಹಚ್ಚಿದೆ. ಸೊ ಅಲ್ಲಿ ಹರಡಿರ್ತಕ್ಕಂಥ ಅಥವಾ ಸ್ಕ್ಯಾಟರ್ ಆಗಿರ್ತಕ್ಕಂಥ ವಸ್ತುಗಳು ಯಾವುವು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಅಲ್ಲಿ ಸಣ್ಣ ಕಲ್ಲಿನ ತುಣುಕುಗಳು ಅಥವಾ ಸ್ಮಾಲ್ ರಾಕ್ ಫ್ರಾಗ್ಮೆಂಟ್ಸ್ ಅನ್ನ ಈಗ ಈ ಒಂದು ಪ್ರಜ್ಞಾನ್ ರೋವರ್ ಅಲ್ಲಿರ್ತಕ್ಕಂಥ ಡೇಟಾವನ್ನ ಕಳಿಸಿರ್ತಕ್ಕಂಥದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ನಾನು ಮಾತಾಡ್ತಾ ಇರ್ತಕ್ಕಂಥದ್ದು ನಾವು ಭಾರತ ದೇಶದಲ್ಲಿ ಯಶಸ್ವಿಯಾಗಿ ಮಾಡಿರ್ತಕ್ಕಂಥ ಅಂದ್ರೆ ಸೌತ್ ಪೋಲ್ ನಲ್ಲಿ ಏಕೈಕ ರಾಷ್ಟ್ರವಾಗಿ ಲ್ಯಾಂಡಿಂಗ್ ಮಾಡಿರ್ತಕ್ಕಂಥ ಚಂದ್ರಯಾನ್ 3 ಮೂನ್ ಮಿಷನ್ ಬಗ್ಗೆ ನಾನು ಮಾತಾಡ್ತಾ ಇದ್ದೇನೆ. ಸೊ ಚಂದ್ರಯಾನ್ ಮೂನ್ ಅನ್ನ ನಾವು LVM-3 ಮಾರ್ಕ್ 3 ಈ ಒಂದು ರಾಕೆಟ್ ನ ಮುಖಾಂತರ ಅಥವಾ ಲಾಂಚ್ ವೆಹಿಕಲ್ ನ ಮುಖಾಂತರ ನಾವು ಲಾಂಚ್ ಮಾಡಿದ್ವಿ. ಸೊ ಅದು ಈ ಒಂದು ಚಂದ್ರನ ಸದರ್ನ್ ಪೋಲ್ ನಲ್ಲಿ ಲ್ಯಾಂಡ್ ಆಗಿರುತ್ತೆ. ಸೊ ಇದಕ್ಕೆ ಶಿವಶಕ್ತಿ ಅಂತ ನಾಮಕರಣ ಮಾಡಿರ್ತಾರೆ, ಅಂದ್ರೆ ಯಾವ ಪಾಯಿಂಟ್ ಅಲ್ಲಿ ಲ್ಯಾಂಡಿಂಗ್ ಆಗಿರುತ್ತೆ ಸೊ ಆ ಪಾಯಿಂಟ್ ಅನ್ನ ನಾವು ಶಿವಶಕ್ತಿ ಸ್ಟ್ಯಾಚ್ಯೂ ಅಂತ ನಾಮಕರಣ ಮಾಡಿರ್ತೇವೆ. ಸೊ ನಾವು ಕಳಿಸಿರ್ತಕ್ಕಂಥ ಪೇಲೋಡ್ಗಳಲ್ಲಿ ಲ್ಯಾಂಡರ್ ಅನ್ನ ನಾವು ವಿಕ್ರಮ್ ಲ್ಯಾಂಡರ್ ಅಂತ ಕರಿತೇವೆ, ರೋವರ್ ಅನ್ನ ನಾವು ಪ್ರಜ್ಞಾನ್ ರೋವರ್ ಅಂತ ಕರಿತೇವೆ. ಸೊ ಈ ಪ್ರಜ್ಞಾನ್ ರೋವರ್ ಏನಿದೆ ಸೊ ಅಲ್ಲಿ ಚಂದ್ರನ ಮೇಲ್ಮೈನಲ್ಲಿ ಸ್ಕ್ಯಾಟರ್ ಆಗಿರ್ತಕ್ಕಂಥ ರಾಕ್ ಗಳನ್ನ ಈಗ ಪತ್ತೆ ಹಚ್ಚಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಅದರ ಬಗ್ಗೆ ನಾವು ಹೆಚ್ಚಿನ ಮಾಹಿತಿಯನ್ನ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಅದು ಫೈಂಡ್ ಔಟ್ ಮಾಡಿರ್ತಕ್ಕಂಥ ವಸ್ತುಗಳನ್ನ ನಾವೇನಂತ ಕರಿತೀವಿ ಅಂದ್ರೆ ರಾಕ್ ಫ್ರಾಗ್ಮೆಂಟ್ಸ್ ಅಥವಾ ಕಲ್ಲಿನ ಅಥವಾ ಬಂಡೆಯ ತುಣುಕುಗಳು ಅಂತ ಕರಿತೇವೆ. ಸೊ ಈ ಒಂದು ರಾಕ್ ಫ್ರಾಗ್ಮೆಂಟ್ಸ್ ಏನಿರುತ್ತೆ, ಅಬ್ಸರ್ವ್ಡ್ ಸ್ಮಾಲ್ ರಾಕ್ ಫ್ರಾಗ್ಮೆಂಟ್ಸ್ ಸ್ಕ್ಯಾಟರ್ಡ್ ಅರೌಂಡ್, ಅಂದ್ರೆ ಅದು ಒಂದೇ ಕಡೆ ಇರೋದಿಲ್ಲ, ಚಂದ್ರನ ಮೇಲ್ಮೈನಲ್ಲಿ ಚೆದುರಿರ್ತಕ್ಕಂಥ ಕಲ್ಲಿನ ತುಣುಕುಗಳನ್ನ ಈ ಒಂದು ಪ್ರಜ್ಞಾನ್ ರೋವರ್ ಈಗ ಪತ್ತೆ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಅದರ ಜೊತೆಗೆ ರಿಮ್ ಆಫ್ ಕ್ರೇಟರ್ಸ್ ಅಂದ್ರೆ ಕಂದಕಗಳು ಅಂತ ನಾವೇನು ಹೇಳ್ತೇವೆ, ಕಂದಕಗಳ ಒಂದು ರಿಮ್ ಅಥವಾ ಬೌಂಡ್ರಿ ಲೈನ್ ಏನಿರುತ್ತೆ ಸೊ ಅದನ್ನು ಕೂಡ ಅದು ಪತ್ತೆ ಹಚ್ಚಿರುತ್ತೆ. ಅದರ ಜೊತೆಗೆ ವಾಲ್ ಸ್ಲೋಪ್ಸ್ ಅಂದ್ರೆ ಈ ಒಂದು ಇಳಿಜಾರುಗಳೇನಿರ್ತವೆ ಸೊ ಆ ಕಂದಕಗಳ ಇಳಿಜಾರುಗಳನ್ನ ಕೂಡ ಸೊ ಇದು ಪತ್ತೆ ಹಚ್ಚಿರ್ತಕ್ಕಂಥ ಒಂದು ವರದಿಯನ್ನ ನೀಡಿರುತ್ತೆ. ಹಾಗಿದ್ರೆ ಈ ಒಂದು ಸ್ಮಾಲ್ ರಾಕ್ಸ್ ಅಲ್ಲಿ ಹೇಗೆ ಡೆವಲಪ್ ಆಯಿತು ಅನ್ನೋದನ್ನ ನಾವು ನೋಡೋದಾದ್ರೆ ಸೊ ಇದನ್ನ ನಾವು ಗ್ರಾಜುಯಲ್ ಕೋರ್ಸಿಂಗ್ ಅಂತ ಕರಿತೇವೆ. ಅಂದ್ರೆ ಯಾವುದೇ ಒಂದು ರಾಕ್ ಸಣ್ಣ ಸಣ್ಣ ಕಲ್ಲಿನ ಪುಡಿಗಳು ಅಲ್ಲಿ ಇರಬೇಕಾಗಿದ್ರೆ ದೊಡ್ಡ ಬಂಡೆ ಮುಂಚೆ ಇರಬೇಕಾಗಿರುತ್ತೆ. ಸೊ ಅದರಿಂದ ಫ್ರಾಗ್ಮೆಂಟೇಷನ್ ಆಗಿ ಅಲ್ಲಿ ಸಣ್ಣ ಸಣ್ಣ ಕಲ್ಲಿನ ತುಣುಕುಗಳನ್ನ ನಾವು ನೋಡಬಹುದಾಗಿರುತ್ತೆ. ಆ ಪ್ರೋಸೆಸ್ ಅನ್ನ ನಾವು ಗ್ರಾಜುಯಲ್ ಕೋರ್ಸನಿಂಗ್ ಅಥವಾ ಕ್ರಮೇಣ ಒರಟಾಗುವಿಕೆ ಅಥವಾ ಪುಡಿಯಾಗುವಿಕೆ ಅಂತ ನಾವು ಹೇಳ್ಬೋದಾಗಿರುತ್ತೆ. ದೀಸ್ ಡಿಸ್ಕವರೀಸ್ ಮೇ ಅಡ್ವಾನ್ಸ್ ಲೂನಾರ್ ಎಕ್ಸ್ಪ್ಲೋರೇಷನ್, ಅಂದ್ರೆ ಈ ಒಂದು ಅನ್ವೇಷಣೆ
ಏನಿರುತ್ತೆ ಸೊ ಮುಂದಿನ ಚಂದ್ರನ ಕಾರ್ಯಾಚರಣೆಗಳಿಗೆ ಅಥವಾ ಅನ್ವೇಷಣೆಗಳಿಗೆ ಬಹಳ ಮಹತ್ತರವಾಗಿರ್ತಕ್ಕಂಥ ಒಂದು ಅನ್ವೇಷಣೆ ಆಗಿರುತ್ತೆ. ಸೊ ದೇ ಕೊರಾಬರೇಟ್ ಅರ್ಲಿಯರ್ ಸ್ಟಡೀಸ್, ಅಂದರೆ ಈ ಒಂದು ಫೈಂಡಿಂಗ್ ಏನಿದೆ ಹಿಂದೆ ನಾವು ಮಾಡಿರ್ತಕ್ಕಂಥ ಅಧ್ಯಯನದೊಂದಿಗೆ ಮ್ಯಾಚ್ ಮಾಡ್ತಾ ಇದ್ದಾರೆ. ಯಾಕಂದರೆ ಸೊ ನಾವು ಮಾಡ್ತಕ್ಕಂಥ ಸೈಂಟಿಫಿಕ್ ಎಕ್ಸ್ಪೆರಿಮೆಂಟ್ಸ್ ಏನಿರ್ತವೆ ಸೊ ಅದೊಂದು ಕ್ರೊನಾಲಜಿಯಲ್ಲಿ ಒಂದಕ್ಕೊಂದು ಮ್ಯಾಚ್ ಆಗ್ತಾ ಇರಬೇಕು. ಆವಾಗ ಮಾತ್ರ ನಮಗೆ ಗೊತ್ತಾಗ್ತಾ ಇರುತ್ತೆ ಸೊ ನಾವು ಅಧ್ಯಯನ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಸರಿಯಾಗಿದೆ ಅನ್ನೋದನ್ನ ನಾವು ಮ್ಯಾಚ್ ಮಾಡಬೇಕಾಗಿರುತ್ತೆ. ಸೊ ಮುಂಚೆ ಮಾಡಿರ್ತಕ್ಕಂಥ ಅಧ್ಯಯನದಲ್ಲಿ ಬೇರೆ ರೀತಿಯ ಒಂದು ಫೈಂಡಿಂಗ್ಸ್ ಆಗಿ ಸೊ ನಂತರ ಮಾಡ್ತಕ್ಕಂಥ ಅಧ್ಯಯನದಲ್ಲಿ ಮತ್ತೆ ಬೇರೆ ರೀತಿಯ ಫೈಂಡಿಂಗ್ಸ್ ಆದರೆ ನಾವು ಒಂದಕ್ಕೊಂದನ್ನು ಮ್ಯಾಚ್ ಮಾಡಲಿಕ್ಕೆ ಸಾಧ್ಯವಾಗೋದಿಲ್ಲ. ಬಟ್ ಈಗ ಅಲ್ಲಿ ಫೈಂಡ್ ಔಟ್ ಆಗಿರ್ತಕ್ಕಂಥ ಈ ಒಂದು ಸ್ಕ್ಯಾಟರ್ಡ್ ರಾಕ್ಸ್ ಏನಿದಾವೆ ಅದು ಹಿಂದೆ ಅಧ್ಯಯನ ಮಾಡಿರ್ತಕ್ಕಂಥ ಅಧ್ಯಯನದೊಂದಿಗೆ ಮ್ಯಾಚ್ ಆಗ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ದ ಗ್ರಾಜುಯಲ್ ಕೋರ್ಸನಿಂಗ್ ಆಫ್ ದಿ ರಾಕ್ ಫ್ರಾಗ್ಮೆಂಟ್ಸ್ ವಿತ್ ಇನ್ ದಿ ಲೂನಾರ್ ರಿಗೋಲಿತ್. ರಿಗೋಲಿತ್ ಅಂದರೆ ಸೊ ಅಲ್ಲಿ ಹಾರ್ಡ್ ಆಗಿರ್ತಕ್ಕಂಥ ಮೇಲ್ಮೈ ಏನಿರುತ್ತೆ ಆ ಒಂದು ಹಾರ್ಡ್ ಆಗಿರ್ತಕ್ಕಂಥ ಮೇಲ್ಮೈ ಮೇಲೆ ಮುಂಚೆ ನಡೆದಿರ್ತಕ್ಕಂಥ ಅಧ್ಯಯನಗಳೊಂದಿಗೆ ಸೊ ಈಗ ಆಗಿರ್ತಕ್ಕಂಥ ಫೈಂಡಿಂಗ್ಸ್ ಪರಸ್ಪರ ಮ್ಯಾಚ್ ಆಗ್ತಾ ಇರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ರೋವರ್ ಡೀಟೇಲ್ಸ್ ಅಂದರೆ ಈಗ ಪ್ರಜ್ಞಾನ್ ರೋವರ್ ಅಂತ ನಾನು ಏನು ಮಾತಾಡಿದ್ದೇನೆ ಸೊ ಅದರ ಕೆಲವೊಂದು ಮಾಹಿತಿಗಳನ್ನು ನಾವಿಲ್ಲಿ ಡಿಸ್ಕಸ್ ಮಾಡೋದಾದ್ರೆ ಇದು 27 ಕಿಲೋಗ್ರಾಮ್ಸ್ ಅನ್ನ ಹೊಂದಿರತಕ್ಕಂಥ ಒಂದು ಪೇಲೋಡ್ ಆಗಿರುತ್ತೆ. ಅಂದರೆ 27 kgಗಳಷ್ಟು ತೂಕ ಇರುತ್ತೆ. ಸೊ ಇದರಲ್ಲಿ ವಿ ಹ್ಯಾವ್ ಕ್ಯಾಮ್ರಾಸ್ ಅಂಡ್ ಇನ್ಸ್ಟ್ರೂಮೆಂಟ್ಸ್ ಟು ಅನಲೈಸ್ ದಿ ಲೂನಾರ್ ಸಾಯಿಲ್. ಅಂದರೆ ಅದರಲ್ಲಿ ನಾವು ಕ್ಯಾಮ್ರಾಗಳನ್ನು ಇನ್ಸ್ಟಾಲ್ ಮಾಡಿರ್ತಾರೆ. ಅದ್ರ ಜೊತೆಗೆ ಚಂದ್ರನ ಮೇಲ್ಮೈಲಿರ್ತಕ್ಕಂಥ ಮಣ್ಣನ್ನು ಪರೀಕ್ಷೆ ಮಾಡ್ತಕ್ಕಂಥ ಕೆಲವೊಂದು ಸೈಂಟಿಫಿಕ್ ಇನ್ಸ್ಟ್ರೂಮೆಂಟ್ಸ್ ಅನ್ನ ಇದರಲ್ಲಿ ಇನ್ಸ್ಟಾಲ್ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇಟ್ ಪ್ರೌಡ್ಲಿ ಡಿಸ್ಪ್ಲೇಡ್ ದಿ ಇಸ್ರೋ ಲೋಗೋ ಅಂಡ್ ಇಂಡಿಯನ್ ಟ್ರೈ ಕಲರ್ ಫ್ಲಾಗ್ ಆನ್ ದಿ ಲೂನಾರ್ ಸರ್ಫೇಸ್. ಅಂದರೆ ಈ ಒಂದು ಪ್ರಜ್ಞಾನ್ ರೋವರ್ ಏನಿರುತ್ತೆ ಇದು ಚಂದ್ರನ ಮೇಲ್ಮೈ ಮೇಲೆ ಇಸ್ರೋದ ಲೋಗೋ ಮತ್ತೆ ಭಾರತದ ತ್ರಿವರ್ಣ ಧ್ವಜವನ್ನ ಹೆಮ್ಮೆಯಿಂದ ಪ್ರದರ್ಶನ ಮಾಡಿರ್ತಕ್ಕಂಥ ಸೊ ಒಂದು ರೋವರ್ ಆಗಿ ನಾವು ಇದನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಇದರ ಲೊಕೇಶನ್ ಅಂದ್ರೆ ಯಾವ ಸ್ಥಳದಲ್ಲಿ ಇದು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದೆ ಅಂತ ನಾವು ನೋಡೋದಾದ್ರೆ ರೋವರ್ ಮೂವ್ಡ್ ರಫ್ಲಿ 39 ಮೀಟರ್ಸ್ ವೆಸ್ಟ್ ಆಫ್ ದಿ ಲ್ಯಾಂಡಿಂಗ್ ಸೈಟ್. ಅಂದ್ರೆ ನಾವೆಲ್ಲಿ ಎಕ್ಸಾಕ್ಟ್ ಆಗಿ ಲ್ಯಾಂಡ್ ಮಾಡಿರ್ತೇವೆ ಆ ಲ್ಯಾಂಡ್ ಮಾಡಿರ್ತಕ್ಕಂಥ ಪ್ರದೇಶದಿಂದ 39 ಮೀಟರ್ಗಳಷ್ಟು ಸರಿಸುಮಾರು ಪಶ್ಚಿಮಕ್ಕೆ ಚಲಿಸುವ ಮುಖಾಂತರ ಸೊ ಅಲ್ಲಿರ್ತಕ್ಕಂಥ ಪ್ರದೇಶವನ್ನ ಅಥವಾ ರೆಗೋಲಿತ್ ಅಂತ ನಾವೇನು ಮೆನ್ಷನ್ ಮಾಡಿದ್ವಿ ಸೊ ಆ ಒಂದು ಪ್ರದೇಶವನ್ನ ಪರೀಕ್ಷೆ ಮಾಡಿ ಅಲ್ಲಿ ಕಲ್ಲಿನ ತುಣುಕುಗಳು ಇದೆ ಅಂತಕ್ಕಂಥ ಮಾಹಿತಿಯನ್ನ ಸೊ ನಮಗೆ ತಿಳಿಸಿರ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ನಿಯರ್ ಬೈ ಕ್ರೇಟರ್ ಅಂದ್ರೆ ಈ ಒಂದು ತಣುಕುಗಳು ಎಲ್ಲಿಂದ ಉತ್ಪತ್ತಿ ಆಗಿದ್ದಾವೆ, ದೇರ್ ಶುಡ್ ಬಿ ಸಮ್ ಸೋರ್ಸ್ ಅಲ್ವಾ. ಸೊ ಆ ಸೋರ್ಸ್ ಏನು ಅಂತ ನಾವು ನೋಡೋದಾದ್ರೆ ಅಲ್ಲಿ ಒಂದು ಕಂದಕವ ಇರುತ್ತೆ. ಅಂದ್ರೆ ಅದು ಫೈಂಡ್ ಔಟ್ ಮಾಡಿರ್ತಕ್ಕಂಥ ಪ್ರದೇಶದಲ್ಲಿ ಒಂದು ಕ್ರೇಟರ್ ಅಥವಾ ಕಂದಕವಿರುತ್ತೆ. ಸೊ ಪಾಸಿಬಲ್ ಸೋರ್ಸ್ ಆಫ್ ದೀಸ್ ರಾಕ್ ಫ್ರಾಗ್ಮೆಂಟ್ಸ್ ಅಂದ್ರೆ ಈ ಒಂದು ಕಂದಕ ಸೊ ಈಗ ಪತ್ತೆ ಆಗಿರ್ತಕ್ಕಂಥ ಕಲ್ಲಿನ ತುಣುಕುಗಳ ಮೂಲ ಇರಬಹುದು ಅಂತಕ್ಕಂಥ ಒಂದು ಮಾಹಿತಿಯನ್ನ ಕೂಡ ನಾವಿಲ್ಲಿ ತಿಳಿಬೇಕಾಗಿರುತ್ತೆ. ಸೊ ಸ್ಪೇಸ್ ವೆದರಿಂಗ್ ಅಂತ ಕರಿತೇವೆ. ಅಂದ್ರೆ ಈ ಒಂದು ಬಂಡೆ ಅದು ಕರಗಬೇಕಾಗಿದ್ರೆ ಅಥವಾ ಸಣ್ಣ ಸಣ್ಣ ಕಲ್ಲುಗಳಾಗಬೇಕಾಗಿದ್ರೆ ಶಿಥಿಲೀಕರಣ ಆಗಬೇಕು. ಸೊ ಈ ಒಂದು ಶಿಥಿಲೀಕರಣವನ್ನ ನಾವು ಬಾಹ್ಯಾಕಾಶ ಶಿಥಿಲೀಕರಣ ಅಂತ ಕರಿತೇವೆ. ಸೊ ಇಟ್ ಇಸ್ ದಿ ಸೈನ್ಸ್ ಆಫ್ ಡಿಗ್ರೇಡೇಷನ್ ಇಂಡಿಕೇಟಿಂಗ್ ಎಕ್ಸ್ಪೋಷರ್ ಟು ಸ್ಪೇಸ್ ವೆದರಿಂಗ್. ಅಂದ್ರೆ ಬಾಹ್ಯಾಕಾಶದಲ್ಲಿ ಅಥವಾ ಅಲ್ಲಿರ್ತಕ್ಕಂಥ ಹವಾಮಾನ ಪರಿಸ್ಥಿತಿಗಳೇನಿರ್ತವೆ ಸೊ ಆ ಒಂದು ಪರಿಸ್ಥಿತಿಗಳಿಗೆ ಆ ಬಂಡೆ ಎಕ್ಸ್ಪೋಷರ್ ಆಗಿರುವ ಕಾರಣದಿಂದ ಅದು ಶಿಥಿಲೀಕರಣಗೊಂಡು ಅದು ಚಿಕ್ಕ ಚಿಕ್ಕ ಕಲ್ಲುಗಳಾಗಿ ಮಾರ್ಪಟ್ಟಿವೆ ಅನ್ನೋದನ್ನ ನಾವಿಲ್ಲಿ ಫೈಂಡ್ ಔಟ್ ಮಾಡಬಹುದಾಗಿರುತ್ತೆ. ಸೊ ದ ಮಿಷನ್ ಸಕ್ಸಸ್ ಅಂದ್ರೆ ನಮ್ಮ ಭಾರತ ದೇಶ ಈ ಒಂದು ಮಿಷನ್ ಅನ್ನ ಯಶಸ್ವಿಯಾಗಿ ಮಾಡಿರ್ತಕ್ಕಂಥ ರಾಷ್ಟ್ರವಾಗಿರುತ್ತೆ. ಸಕ್ಸಸ್ಫುಲಿ ಮೆಟ್ ಇಟ್ಸ್ ಮಿಷನ್ ಆಬ್ಜೆಕ್ಟಿವ್ಸ್. ಅಂದ್ರೆ ನಮ್ಮ ಒಂದು ಉದ್ದೇಶಗಳೇನಿತ್ತು ನಾವು ಇದನ್ನ ಲಾಂಚ್ ಮಾಡಲಿಕ್ಕೆ ಮುಂಚೆ ಯಾವ್ದಾವ್ದನ್ನ ನಾವು ಅಧ್ಯಯನ ಮಾಡಬೇಕು ಅಂತ ನಾವು ಇಂಟೆನ್ಷನ್ಸ್ ಅನ್ನ ಇಟ್ಕೊಂಡಿದ್ವಿ ಸೊ ಅದು ಸಂಪೂರ್ಣವಾಗ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಬಿಕಾಸ್ ನಾವು ಕಳಿಸಿರ್ತಕ್ಕಂಥ ಎಲ್ಲಾ ಪೇಲೋಡ್ಸ್ಗಳು ಸಕ್ಸಸ್ಫುಲ್ ಆಗಿ ಅಲ್ಲಿ ಫಂಕ್ಷನ್ ಆಗಿ ಡೇಟಾವನ್ನ ನಮಗೆ ಕಳಿಸ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಅದರಿಂದ ಚಂದ್ರಯಾನ್ 3 ಅನ್ನ ನಾವು ಸಂಪೂರ್ಣ ಯಶಸ್ಸು ಅಂತ ನಾವು ಇಲ್ಲಿ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಡೆಮಾನ್ಸ್ಟ್ರೇಟಿಂಗ್ ಸೇಫ್ ಅಂಡ್ ಸಾಫ್ಟ್ ಲ್ಯಾಂಡಿಂಗ್ ರೋವರ್ ಟ್ರಾವರ್ಸಲ್ ಅಂಡ್ ಇನ್ಸಿಟ್ಯೂ ಸೈಂಟಿಫಿಕ್ ಎಕ್ಸ್ಪೆರಿಮೆಂಟೇಷನ್. ಸೊ ಲ್ಯಾಂಡಿಂಗ್ ಸಕ್ಸಸ್ಫುಲ್ ಆಯಿತು. ಸೊ ರೋವರ್ ಅಲ್ಲಿ ಮೂವ್ ಆಗಿ ಅಲ್ಲಿರ್ತಕ್ಕಂಥ ಒಂದು ಡೇಟಾವನ್ನ ಕಳಿಸ್ತಾ ಇದೆ. ಸೊ ಅದಾದ್ಮೇಲೆ ಇನ್ಸಿಟು ಅಂದ್ರೆ ಅದೇ ಸ್ಥಳದಲ್ಲಿರ್ತಕ್ಕಂಥ ವಸ್ತುಗಳನ್ನ ಅಲ್ಲಿಯೇ ಒಂದು ಎಕ್ಸ್ಪೆರಿಮೆಂಟ್ ಮಾಡುವ ಎಲ್ಲ ಪ್ರಯತ್ನಗಳು ಸಂಪೂರ್ಣವಾಗಿ ಯಶಸ್ವಿ ಆಗಿರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 6. ಶಾಂಘೈ ಸಹಕಾರ ಸಂಸ್ಥೆ ಶೃಂಗಸಭೆ 2024ರಲ್ಲಿ ಎಲ್ಲಿ ನಡೆಯುತ್ತದೆ? ಸೊ ವೇರ್ ವಿಲ್ ದಿ ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ ಸಮಿಟ್ ಟೇಕ್ ಪ್ಲೇಸ್ ಇನ್ 2024? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಸ್ತಾನಾ, ಕಜಕಿಸ್ತಾನ್ ನಲ್ಲಿ ಈ ಒಂದು ಶೃಂಗಸಭೆ ನಡೀತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ SCO ಸಮಿಟ್ ಇನ್ ಆಸ್ತಾನಾ. ಸೊ ಈ ಒಂದು ಆರ್ಟಿಕಲ್ ಅಲ್ಲಿ ಯಾವ ಯಾವ ಚರ್ಚೆಗಳನ್ನ ಮಾಡಿದ್ದಾರೆ ಮತ್ತೆ SCO ಬಗ್ಗೆ ಎಲ್ಲ ಮಾಹಿತಿಯನ್ನ ನಾವಿಲ್ಲಿ ಸಂಪೂರ್ಣವಾಗಿ ಡಿಸ್ಕಸ್ ಮಾಡ್ತಾ ಬರೋಣ. ಸೊ SCO ಅನ್ನ ನಾವು ಶಾಂಘೈ ಕೋಆಪರೇಟಿವ್ ಅಥವಾ ಕೋಆಪರೇಷನ್ ಆರ್ಗನೈಸೇಷನ್
ಆರ್ಗನೈಸೇಷನ್ ಅಂತ ಕರೀತೇವೆ. ಇಟ್ ವಾಸ್ ಫೌಂಡೆಡ್ ಇನ್ ದ ಇಯರ್ 2001, 2001ರಲ್ಲಿ ಇದನ್ನ ಸ್ಥಾಪನೆ ಮಾಡಿರ್ತಾರೆ. ಫೌಂಡಿಂಗ್ ಕಂಟ್ರೀಸ್ ಯಾವ್ದ್ಯಾವ್ದು ಅಂದ್ರೆ ಚೈನಾ, ಕಜಕಿಸ್ತಾನ್, ರಷ್ಯಾ, ತಜಿಕಿಸ್ತಾನ್, ಉಜ್ಬೇಕಿಸ್ತಾನ್ ಮತ್ತೆ ಕಿರ್ಗಿಸ್ತಾನ್. ಈ ಇಷ್ಟು ರಾಷ್ಟ್ರಗಳನ್ನ 6 ರಾಷ್ಟ್ರಗಳನ್ನ ನಾವು ಸಂಸ್ಥಾಪನಾ ರಾಷ್ಟ್ರಗಳು ಅಂತ ಕರೀತೇವೆ. ಸೊ ಇದು ಸ್ಥಾಪನೆ ಆದಾಗ ಭಾರತ ರಾಷ್ಟ್ರ ಅದರ ಫೌಂಡಿಂಗ್ ಮೆಂಬರ್ ಆಗಿರಲಿಲ್ಲ ಅಥವಾ ಸಂಸ್ಥಾಪನಾ ಸದಸ್ಯ ರಾಷ್ಟ್ರ ಆಗಿರಲಿಲ್ಲ. ಸೊ 2001ನಲ್ಲಿ SCO ಸ್ಥಾಪನೆ ಆದ ನಂತರ ಭಾರತ ಯಾವ ವರ್ಷದಲ್ಲಿ ಇದಕ್ಕೆ ಸೇರಿಕೊಂಡಿತ್ತು ಅಂತಕ್ಕಂಥ ಪ್ರಶ್ನೆ ಬಹಳ ಪರೀಕ್ಷೆಗಳಲ್ಲಿ ಕೇಳಿರ್ತಾರೆ. ಸೊ 2017ರಲ್ಲಿ ಇಂಡಿಯಾ ಮತ್ತು ಪಾಕಿಸ್ತಾನ ಅಫಿಷಿಯಲಿ SCOಗೆ ಫುಲ್ ಮೆಂಬರ್ಸ್ ಅಥವಾ ಸಂಪೂರ್ಣ ಸದಸ್ಯತ್ವವನ್ನ ಪಡೆದುಕೊಂಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಬಹಳ ಇತ್ತೀಚಿನ ಅಪ್ಡೇಟ್ ಅನ್ನ ಹೇಳೋದಾದ್ರೆ 2023ರಲ್ಲಿ ಸೌದಿ ಅರೇಬಿಯಾ ಕೂಡ ಇದಕ್ಕೆ ಜಾಯಿನ್ ಆಗ್ಲಿಕ್ಕೆ ಬೇಕಾಗಿರ್ತಕ್ಕಂಥ ಕ್ರಮಗಳನ್ನ ತೆಗೆದುಕೊಂಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈಗ SCOಗೆ ಸಂಬಂಧಪಟ್ಟಂತೆ ಸಮಿಟ್ ಅನ್ನ ಆಸ್ಥಾನಾ ಕಜಕಿಸ್ತಾನ್ ನಲ್ಲಿ ಈಗ ಕಂಡಕ್ಟ್ ಮಾಡ್ತಾ ಇದ್ದಾರೆ. ಸೊ ಇದು 3ನೇ ತಾರೀಕು ಮತ್ತು 4ನೇ ತಾರೀಕು ಅಂದ್ರೆ ಇದೇ ತಿಂಗಳು ಈಗ ನಡೀತಾ ಇರ್ತಕ್ಕಂಥ ಒಂದು ಸಮಿಟ್ ಆಗಿರುತ್ತೆ. ಸೊ ಆಲ್ರೆಡಿ ಮುಗ್ದೋಗಿರ್ತಕ್ಕಂಥ ಒಂದು ಸಮಿಟ್ ಆಗಿರುತ್ತೆ. ಸೊ ಇದರ ಅಜೆಂಡಾ ಅಥವಾ ಯಾವ ರೀತಿಯ ಒಂದು ವಿಷಯಗಳನ್ನ ಇಲ್ಲಿ ಪ್ರಸ್ತಾಪ ಮಾಡ್ತಾರೆ ಅಥವಾ ಡಿಸ್ಕಸ್ ಮಾಡ್ತಾರೆ ಅಂತ ನಾವು ನೋಡೋದಾದ್ರೆ, ಸೊ ರೀಜನಲ್ ಸೆಕ್ಯೂರಿಟಿ ಅಂತ ಕರಿತೇವೆ. ಅಂದ್ರೆ ಪ್ರಾದೇಶಿಕ ಭದ್ರತೆಯ ಮೇಲೆ ಹೆಚ್ಚಾಗಿ ಇಲ್ಲಿ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಾರೆ. ಸೊ ಅದರಲ್ಲೂ ಅಫ್ಘಾನಿಸ್ತಾನ್ ಮತ್ತೆ ಉಕ್ರೇನ್ ಅಲ್ಲಿ ಆಗಿರ್ತಕ್ಕಂಥ ಡಿಸ್ಟರ್ಬೆನ್ಸಸ್ ಏನಿರ್ತವೆ, ಸೊ ಈ ಒಂದು ವಿಷಯಗಳನ್ನ ಕೇಂದ್ರೀಕೃತವಾಗಿ ಇಟ್ಕೊಂಡು ಸೊ ಚರ್ಚೆ ಮಾಡ್ತಕ್ಕಂಥ ಒಂದು ಶೃಂಗಸಭೆ ಆಗಿರುತ್ತೆ. ಸೊ SCO ಈ ಶೃಂಗಸಭೆ ಇನ್ನೂ ಒಂದು ವಿಷಯಕ್ಕೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಬಿಕಾಸ್ ದಿ ಪ್ರೆಸಿಡೆನ್ಸಿ ಟ್ರಾನ್ಸಿಷನ್ ಫ್ರಮ್ ಇಂಡಿಯಾ ಟು ಕಜಕಿಸ್ತಾನ. ಸೊ ಈ ಒಂದು SCOನ ಅಧ್ಯಕ್ಷತೆ ಭಾರತ ರಾಷ್ಟ್ರದಿಂದ ಕಜಕಿಸ್ತಾನಕ್ಕೆ ಟ್ರಾನ್ಸ್ಫರ್ ಆಗಿರುವ ಕಾರಣದಿಂದ ಸೊ ಇದು ಭಾರತ ರಾಷ್ಟ್ರಕ್ಕೆ ಮತ್ತೊಮ್ಮೆ ಇದು ಉತ್ತಮವಾಗಿರ್ತಕ್ಕಂಥ ಅಥವಾ ಪ್ರಮುಖವಾಗಿರ್ತಕ್ಕಂಥ ಒಂದು ಸಿಗ್ನಿಫಿಕೆಂಟ್ ಸಮಿಟ್ ಆಗಿರುತ್ತೆ. ಸೊ SCO ಬಗ್ಗೆ ನಾವು ತಿಳ್ಕೊಳ್ಳೋದಾದ್ರೆ ಇದನ್ನು ನಾವು ಇಂಟರ್ ಗವರ್ನಮೆಂಟಲ್ ಆರ್ಗನೈಸೇಷನ್ ಅಂತ ಕರಿತೇವೆ. ಅಂದ್ರೆ ಸರ್ಕಾರಗಳ ನಡುವೆ ಇರತಕ್ಕಂಥ ಒಂದು ಸಂಸ್ಥೆ ಆಗಿರುತ್ತೆ. ಇಟ್ ವಾಸ್ ಎಸ್ಟಾಬ್ಲಿಷ್ಡ್ ಇನ್ ದ ಇಯರ್ 2001. ಸೊ 2001ರಲ್ಲಿ ಮೇನ್ ಕಂಟ್ರೀಸ್ ವರ್ ಚೈನಾ ಅಂಡ್ ರಷ್ಯಾ. ಸೊ ಅಲಾಂಗ್ ವಿತ್ ಅದರ್ ಕಂಟ್ರೀಸ್. ಸೊ ಚೈನಾ ಮತ್ತು ರಷ್ಯಾ ಪ್ರಮುಖ ರಾಷ್ಟ್ರಗಳನ್ನ ಒಳಗೊಂಡಂತೆ ಸೊ ಬೇರೆ ರಾಷ್ಟ್ರಗಳ ಸಮ್ಮುಖದಲ್ಲಿ ಇದನ್ನ ಸ್ಥಾಪನೆ ಮಾಡಲಾಗುತ್ತೆ. ಸೊ ಫೌಂಡಿಂಗ್ ಮೆಂಬರ್ಸ್ ಯಾರ್ಯಾರು ಅಂತ ನಾನು ಆಲ್ರೆಡಿ ಹೇಳಿದ್ದೇನೆ. ಸೊ ಭಾರತ ರಾಷ್ಟ್ರ ಸೇರಿರ್ತಕ್ಕಂಥದ್ದು 2017ನಲ್ಲಿ. ಸೊ ಬಹಳ ಇತ್ತೀಚೆಗೆ ಇನ್ ದ ಇಯರ್ 2023ಯಲ್ಲಿ ಬಹಳ ಇತ್ತೀಚೆಗೆ ಸೇರಿಕೊಂಡಿರ್ತಕ್ಕಂಥ ರಾಷ್ಟ್ರ ಇರಾನ್ ಅಂತ ನಮಗೆ ಗೊತ್ತಿರಬೇಕಾಗಿರುತ್ತೆ. ಸೊ ಶಾಂಘೈ ಕೋಆಪರೇಟಿವ್ ಆರ್ಗನೈಸೇಷನ್ ಅಥವಾ ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ಗೆ 2 ಕೇಂದ್ರ ಕಚೇರಿಗಳನ್ನು ನಾವು ನೋಡಬಹುದಾಗಿರುತ್ತೆ. ಸೊ ಒಂದನ್ನು ನಾವು ಪ್ರೈಮರಿ ಎಕ್ಸಿಕ್ಯೂಟಿವ್ ಬಾಡಿ ಅಂತ ಕರಿತೇವೆ. ಅಂದ್ರೆ ಪ್ರಾಥಮಿಕ ಕಾರ್ಯನಿರ್ವಾಹಕ ಸಂಸ್ಥೆ ಅಂತ ಕರಿತೇವೆ. ಸೊ ಇದರ ಕೇಂದ್ರ ಕಚೇರಿಯನ್ನು ನಾವು ಚೈನಾದ ಬೀಜಿಂಗ್ ನಲ್ಲಿ ನಾವು ನೋಡಬಹುದಾಗಿರುತ್ತೆ. ಸೊ SCO ಕೆಳಗಡೆ RATS ಅಂತ ಇನ್ನೊಂದು ವಿಂಗ್ ಬರುತ್ತೆ. ಸೊ ಅದನ್ನ ನಾವು ರೀಜನಲ್ ಆಂಟಿ ಟೆರರಿಸಂ ಸ್ಟ್ರಕ್ಚರ್ ಅಂತ ಕರಿತೇವೆ. ಅಂದ್ರೆ ಈ ಒಂದು ಭಯೋತ್ಪಾದನೆಯನ್ನ ನಿಗ್ರಹ ಮಾಡಲಿಕ್ಕೆ ಇನ್ನೊಂದು ಹೊಸ ವಿಂಗ್ ಅನ್ನ ಅಂದ್ರೆ SCO ಅಡಿಯಲ್ಲಿ ಒಂದು ಹೊಸ ಶಾಖೆಯನ್ನ ಅವರು ಪ್ರಾರಂಭ ಮಾಡಿರ್ತಾರೆ. ಅದನ್ನ ನಾವು RATS ಅಂತ ಕರಿತೇವೆ. ಸೊ ಇದು ಆಂಟಿ ಟೆರರಿಸಂ ಎಫರ್ಟ್ಸ್ ಏನಿರುತ್ತೆ ಅಂದ್ರೆ ಭಯೋತ್ಪಾದನಾ ವಿರೋಧ ಪ್ರತಿಕ್ರಿಯೆಗಳೇನಿರ್ತವೆ ಸೊ ಅದನ್ನ ಸಪೋರ್ಟ್ ಮಾಡ್ತಕ್ಕಂಥ ಒಂದು ವಿಂಗ್ ಆಗಿರುತ್ತೆ. ಇದರ ಕೇಂದ್ರ ಕಚೇರಿಯನ್ನು ನಾವು ಉಜ್ಬೇಕಿಸ್ತಾನ್ನ ತಷ್ಕೆಂಟ್ ನಲ್ಲಿ ಇದರ ಹೆಡ್ ಕ್ವಾರ್ಟರ್ಸ್ ಅನ್ನ ನಾವು ನೋಡಬಹುದಾಗಿರುತ್ತೆ. ಹಾಗಿದ್ರೆ ವಾಟ್ ಇಸ್ ದ ಪರ್ಪಸ್ ಆಫ್ SCO ನ ಸ್ಥಾಪನೆ ಮಾಡ್ತಕ್ಕಂಥ ಉದ್ದೇಶ ಏನಾಗಿತ್ತು ಅಂತ ನಾವು ನೋಡೋದಾದ್ರೆ ಟು ಪ್ರಮೋಟ್ ಕೋಆಪರೇಷನ್ ಅಂದ್ರೆ ರಾಷ್ಟ್ರಗಳ ನಡುವೆ ಒಂದು ಸಹಕಾರವನ್ನ ಹೆಚ್ಚು ಮಾಡ್ತಕ್ಕಂಥದ್ದು. ಪೀಸ್ ಅಂಡ್ ಸ್ಟೆಬಿಲಿಟಿ ಅಮಾಂಗ್ ಇಟ್ಸ್ ಮೆಂಬರ್ಸ್ ಅಂದ್ರೆ ತನ್ನ ಸದಸ್ಯ ರಾಷ್ಟ್ರಗಳ ನಡುವೆ ಒಂದು ಶಾಂತಿ ಮತ್ತು ಸ್ಥಿರತೆಯನ್ನ ಕಾಪಾಡುವ ಕಾರಣದಿಂದ ಸೊ ಇದನ್ನ ಸ್ಥಾಪನೆ ಮಾಡಲಾಗಿರುತ್ತೆ. ಸೊ ಇಟ್ ಆಲ್ಸೋ ಸೀಕ್ಸ್ ಟು ಫಾಸ್ಟರ್ ಅ ನ್ಯೂ ಡೆಮೋಕ್ರೆಟಿಕ್ ಫೇರ್ ಅಂಡ್ ರ್ಯಾಷನಲ್ ಇಂಟರ್ನ್ಯಾಷನಲ್ ಪೊಲಿಟಿಕಲ್ ಅಂಡ್ ಎಕನಾಮಿಕ್ ಆರ್ಡರ್. ಅಂದ್ರೆ ಈ ಪರ್ಪಸ್ಗಳನ್ನು ಎಕ್ಸಾಮ್ಸ್ ಅಲ್ಲಿ ಇತ್ತೀಚೆಗೆ ಬಹಳ ಕೇಳ್ತಾ ಇದ್ದಾರೆ. ಸೊ ಹೊಸ ಪ್ರಜಾಪ್ರಭುತ್ವ, ನ್ಯಾಯೋಚಿತ ಮತ್ತು ತರ್ಕಬದ್ಧವಾಗಿರ್ತಕ್ಕಂಥ ಅಂತಾರಾಷ್ಟ್ರೀಯ ರಾಜಕೀಯ ಮತ್ತೆ ಆರ್ಥಿಕ ಕ್ರಮವನ್ನು ಬೆಳೆಸಲಿಕ್ಕೆ ಪ್ರಯತ್ನ ಮಾಡ್ತಕ್ಕಂಥ ಒಂದು ಅಸೋಸಿಯೇಷನ್ ಅನ್ನು ನಾವೇನಂತ ಕರಿತೀವಿ ಅಂದ್ರೆ ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ ಅಂತ ಕರಿತೇವೆ. ಸೊ ಇದು 80% ಆಫ್ ದಿ ಏರಿಯಾ ಆಫ್ ಯುರೇಷಿಯಾ ಅಂದ್ರೆ ಯುರೋಪ್ ಮತ್ತೆ ಏಷ್ಯಾದ 80% ಪ್ರದೇಶವನ್ನ ಒಳಗೊಂಡಿರ್ತಕ್ಕಂಥ ರಾಷ್ಟ್ರಗಳನ್ನ ಅಂದ್ರೆ ಎಲ್ಲಾ ರಾಷ್ಟ್ರಗಳನ್ನ ಸೇರಿಸಿದ್ರೆ 80% ಆಫ್ ದಿ ಜಿಯೋಗ್ರಫಿಕಲ್ ಏರಿಯಾನ ಕವರ್ ಮಾಡ್ತಕ್ಕಂಥ ಬೃಹತ್ ಆಗಿರ್ತಕ್ಕಂಥ ಒಂದು ಸಂಸ್ಥೆ ಆಗಿರುತ್ತೆ. 40% ಆಫ್ ದಿ ವರ್ಲ್ಡ್ಸ್ ಪಾಪ್ಯುಲೇಷನ್ ಅಂದ್ರೆ SCO ಅಡಿಯಲ್ಲಿರ್ತಕ್ಕಂಥ ರಾಷ್ಟ್ರಗಳ ಒಟ್ಟು ಜನಸಂಖ್ಯೆಯನ್ನ ನಾವು ಜಗತ್ತಿನ ಜನಸಂಖ್ಯೆಗೆ ಹೋಲಿಕೆ ಮಾಡಿದಾಗ 40% ಜನಸಂಖ್ಯೆ ಸೊ ಈ ಒಂದು ಅಸೋಸಿಯೇಷನ್ ಅಲ್ಲಿ ಇರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 7. ನೀತಿ ಆಯೋಗ್ನ
ಸಂಪೂರ್ಣತಾ ಅಭಿಯಾನದ ಉದ್ದೇಶವೇನು? ಸೊ ವಾಟ್ ಇಸ್ ದಿ ಆಬ್ಜೆಕ್ಟಿವ್ ಆಫ್ ನೀತಿ ಆಯೋಗ್ ಸಂಪೂರ್ಣತಾ ಅಭಿಯಾನ ಕ್ಯಾಂಪೇನ್? ಸೊ ಈ ಒಂದು ಸಂಪೂರ್ಣತಾ ಅಭಿಯಾನ ಅಂತ ಒಂದು ಹೊಸ ಕ್ಯಾಂಪೇನ್ ಅಥವಾ ಅಭಿಯಾನವನ್ನ ನೀತಿ ಆಯೋಗದ ವತಿಯಿಂದ ಪ್ರಾರಂಭ ಮಾಡಲಾಗಿರುತ್ತೆ. ಸೊ ಇದರ ಉದ್ದೇಶವೇನು ಅಂತಕ್ಕಂಥದ್ದು ನಮ್ಮ ಪ್ರಶ್ನೆ ಆಗಿರುತ್ತೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಮಹತ್ವಾಕಾಂಕ್ಷೆಯ ಜಿಲ್ಲೆಗಳು ಮತ್ತು ಬ್ಲಾಕ್ಗಳ ಕಾರ್ಯಕ್ರಮಗಳನ್ನು ಉತ್ತೇಜನ ಮಾಡ್ತಕ್ಕಂಥದ್ದು. ಟು ಪ್ರಮೋಟ್ ಆಸ್ಪಿರೇಷನಲ್ ಡಿಸ್ಟ್ರಿಕ್ಟ್ಸ್ ಅಂಡ್ ಬ್ಲಾಕ್ಸ್ ಪ್ರೋಗ್ರಾಮ್ ಅಂತ ಕರಿತೇವೆ. ಸೊ ಈ ಭಾರತ ಸರ್ಕಾರ ನಮ್ಮ ಭಾರತ ದೇಶದಲ್ಲಿರ್ತಕ್ಕಂಥ ಕೆಲವೊಂದು ಜಿಲ್ಲೆಗಳನ್ನು ಕೆಲವೊಂದು ಪ್ಯಾರಾಮೀಟರ್ಗಳ ಆಧಾರದ ಮೇಲೆ, ಆ ಪ್ಯಾರಾಮೀಟರ್ಸ್ ಯಾವ್ದ್ಯಾವುದು ಅಂತ ನಾನು ಮುಂದೆ ಹೇಳ್ತೇನೆ, ಕೆಲವೊಂದು ಪ್ಯಾರಾಮೀಟರ್ಗಳ ಆಧಾರದ ಮೇಲೆ ತುಂಬ ಬ್ಯಾಕ್ವರ್ಡ್ ಇರ್ತಕ್ಕಂಥ ಜಿಲ್ಲೆಗಳ ಪಟ್ಟಿಯನ್ನು ರೆಡಿ ಮಾಡಿರುತ್ತೆ. ಆ ಒಂದು ಬ್ಯಾಕ್ವರ್ಡ್ ಇರ್ತಕ್ಕಂಥ ಜಿಲ್ಲೆಗಳನ್ನು ಆಸ್ಪಿರೇಷನಲ್ ಡಿಸ್ಟ್ರಿಕ್ಟ್ಸ್ ಅಂತ ನಾಮಕರಣ ಮಾಡಿರ್ತಾರೆ. ಸೊ ಅದನ್ನು ನೆಗೆಟಿವ್ ಟರ್ಮ್ ಯೂಸ್ ಮಾಡಬಾರ್ದು ಅನ್ನೋ ಕಾರಣಕ್ಕಾಗಿ ಆಸ್ಪಿರೇಷನಲ್ ಅಥವಾ ಮಹತ್ವಾಕಾಂಕ್ಷೆಯ ಜಿಲ್ಲೆಗಳು ಅಂತ ಅದಕ್ಕೆ ಲೇಬಲ್ ಮಾಡಿರ್ತಾರೆ. ಆ ಜಿಲ್ಲೆಗಳನ್ನು ಆ ರಾಜ್ಯದಲ್ಲಿರ್ತಕ್ಕಂಥ ಬಹಳ ಉತ್ತಮವಾಗಿರ್ತಕ್ಕಂಥ ಜಿಲ್ಲೆಯೊಂದಿಗೆ ಕಂಪೇರ್ ಮಾಡುವ ಮುಖಾಂತರ ಆ ಫಸ್ಟ್ ರ್ಯಾಂಕ್ಸ್ ಡಿಸ್ಟ್ರಿಕ್ಟ್ ಏನಿರುತ್ತೆ ಆ ಒಂದು ಡಿಸ್ಟ್ರಿಕ್ಟ್ಗೆ ಮ್ಯಾಚ್ ಮಾಡಲಿಕ್ಕೆ ಅಲ್ಲಿ ಏನೇನು ಕ್ರಮಗಳನ್ನು ತೆಗೆದುಕೊಳ್ಬೇಕು ಆ ಕ್ರಮಗಳನ್ನು ಮಾಡ್ತಕ್ಕಂಥ ಒಂದು ಪ್ರೋಗ್ರಾಮ್ ಅನ್ನು ನಾವು ಆಸ್ಪಿರೇಷನಲ್ ಡಿಸ್ಟ್ರಿಕ್ಟ್ಸ್ ಆರ್ ಬ್ಲಾಕ್ಸ್ ಪ್ರೋಗ್ರಾಮ್ ಅಂತ ಕರಿತೇವೆ. ಸೊ ಈ ಒಂದು ಪ್ರೋಗ್ರಾಮ್ ಅನ್ನ ಈಗ ಪ್ರಮೋಟ್ ಮಾಡಲಿಕ್ಕೆ ಅಥವಾ ಅದನ್ನ ಉತ್ತೇಜನ ಮಾಡಲಿಕ್ಕೆ ನೀತಿ ಆಯೋಗ ಒಂದು ಕ್ಯಾಂಪೇನ್ ಅನ್ನ ಮಾಡ್ತಾ ಇದೆ. ಆ ಒಂದು ಕ್ಯಾಂಪೇನ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಸಂಪೂರ್ಣತಾ ಅಭಿಯಾನ ಅಂತ ಕರಿತೇವೆ. ಸೊ ಈ ಒಂದು ಸಂಪೂರ್ಣತಾ ಅಭಿಯಾನವನ್ನ ಲಾಂಚ್ ಮಾಡಿರ್ತಕ್ಕಂಥವರು ನೀತಿ ಆಯೋಗದ ವತಿಯಿಂದ ಲಾಂಚ್ ಮಾಡಿರ್ತಕ್ಕಂಥ ಒಂದು ಅಭಿಯಾನವಾಗಿರುತ್ತೆ. ಸೊ ಏನಕ್ಕೆ ಇದನ್ನ ಲಾಂಚ್ ಮಾಡಿದ್ದಾರೆ ಅಂದ್ರೆ ಟು ಅಚೀವ್ ಸ್ಯಾಚುರೇಷನ್ ಇನ್ 6 ಕೀ ಇಂಡಿಕೇಟರ್ಸ್ ಅಕ್ರಾಸ್ 112 ಆಸ್ಪಿರೇಷನಲ್ ಡಿಸ್ಟ್ರಿಕ್ಟ್. ಸೊ ಆಸ್ ಐ ಟೋಲ್ಡ್ ಯು ಬಿಫೋರ್, ಭಾರತ ದೇಶದಾದ್ಯಂತ 112 ಜಿಲ್ಲೆಗಳು, ಈ ನಂಬರ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ಒಂದು ಆಸ್ಪಿರೇಷನಲ್ ಡಿಸ್ಟ್ರಿಕ್ಟ್ಸ್ ಪ್ರೋಗ್ರಾಮ್ನ ಅಡಿಯಲ್ಲಿ ಎಷ್ಟು ಜಿಲ್ಲೆಗಳನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ ಅಂತ ನಿಮಗೆ ಪ್ರಶ್ನೆ ಕೇಳಬಹುದಾಗಿರುತ್ತೆ. 112 ಡಿಸ್ಟ್ರಿಕ್ಟ್ಸ್ ಅನ್ನ ಐಡೆಂಟಿಫೈ ಮಾಡಿರ್ತಾರೆ. ಸೊ ದಟ್ ಮೀನ್ಸ್ ದೀಸ್ 112 ಡಿಸ್ಟ್ರಿಕ್ಟ್ಸ್ ಅಂತಕ್ಕಂಥದ್ದು ಆಯಾ ರಾಜ್ಯಗಳಲ್ಲಿ ಬಹಳ ಹಿಂದುಳಿದಿರ್ತಕ್ಕಂಥ ಜಿಲ್ಲೆಗಳಾಗಿರ್ತವೆ. ಸೊ ಈ ಒಂದು ಜಿಲ್ಲೆಗಳನ್ನು ನಾವೇನಂತ ಕರಿತೀವಿ ಅಂದ್ರೆ ಆಸ್ಪಿರೇಷನಲ್ ಡಿಸ್ಟ್ರಿಕ್ಟ್ಸ್ ಅಂತ ಕರಿತೇವೆ. ಸೊ ಅದ್ರ ಜೊತೆಗೆ 500 ಆಸ್ಪಿರೇಷನಲ್ ಬ್ಲಾಕ್ಸ್ ಗಳನ್ನ ಕೂಡ ಆಯ್ಕೆ ಮಾಡ್ಕೊಂಡಿರ್ತಾರೆ. ಸೊ ಇದನ್ನ ಇಂಪ್ರೂವ್ ಮಾಡ್ತಕ್ಕಂಥ ಉದ್ದೇಶದಿಂದ ಒಂದು ಕಾರ್ಯಕ್ರಮ ಲಾಂಚ್ ಮಾಡಿರ್ತಾರೆ. ಆ ಒಂದು ಕಾರ್ಯಕ್ರಮವನ್ನ ಪ್ರಮೋಟ್ ಮಾಡಲಿಕ್ಕೆ ಸಂಪೂರ್ಣತಾ ಅಭಿಯಾನವನ್ನ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಈಗ ನಾವು ಆಸ್ಪಿರೇಷನಲ್ ಡಿಸ್ಟ್ರಿಕ್ಟ್ಸ್ ಪ್ರೋಗ್ರಾಮ್ ಬಗ್ಗೆ ತಿಳ್ಕೊಳ್ಳೋದಾದ್ರೆ, ಸೊ ಇಟ್ ವಾಸ್ ಲಾಂಚ್ಡ್ ಇನ್ January 2018. ಸೊ ನಾನು ಮಾತಾಡ್ತಾ ಇರ್ತಕ್ಕಂಥದ್ದು ಸಂಪೂರ್ಣತಾ ಅಲ್ಲ, ನಾನಿವಾಗ ಮಾತಾಡ್ತಾ ಇರ್ತಕ್ಕಂಥದ್ದು ಆಸ್ಪಿರೇಷನಲ್ ಡಿಸ್ಟ್ರಿಕ್ಟ್ಸ್ ಪ್ರೋಗ್ರಾಮ್ ಬಗ್ಗೆ ಮಾತಾಡ್ತಾ ಇದ್ದೇನೆ. ಸೊ ಇಟ್ ವಾಸ್ ಲಾಂಚ್ಡ್ ಇನ್ ದ ಇಯರ್ 2018 ಅಲ್ಲಿ ಇದನ್ನ ಲಾಂಚ್ ಮಾಡಿರ್ತಾರೆ. ಸೊ ಈ ಒಂದು ಪ್ರೋಗ್ರಾಮ್ ನ ಅಡಿಯಲ್ಲಿ ದೇ ಹ್ಯಾವ್ ಐಡೆಂಟಿಫೈಡ್ 112 ಅಂಡರ್ ಡೆವಲಪ್ಡ್ ಡಿಸ್ಟ್ರಿಕ್ಟ್ಸ್. ಅಂದ್ರೆ ನಮ್ಮ ಭಾರತ ದೇಶದಲ್ಲಿ 112 ಅತ್ಯಂತ ಕಡಿಮೆ ಅಭಿವೃದ್ಧಿ ಹೊಂದಿರತಕ್ಕಂಥ ಜಿಲ್ಲೆಗಳನ್ನ ಆಯ್ಕೆ ಮಾಡಲಾಗಿರುತ್ತೆ. ಅಡ್ರೆಸ್ಸಿಂಗ್ ದೇರ್ ಸೋಶಿಯೋ ಎಕನಾಮಿಕ್ ಚಾಲೆಂಜಸ್, ಅಂದ್ರೆ ಆ ಜಿಲ್ಲೆಗಳಲ್ಲಿರ್ತಕ್ಕಂಥ ಸಾಮಾಜಿಕ ಮತ್ತು ಆರ್ಥಿಕ ಸವಾಲುಗಳನ್ನ ಎದುರಿಸುವ ಕಾರಣದಿಂದ ಸೊ ಈ ಜಿಲ್ಲೆಗಳನ್ನ ಆಯ್ಕೆ ಮಾಡಿಕೊಳ್ಳಲಾಗಿರುತ್ತೆ. ಹಾಗಿದ್ರೆ ಸೊ ಈ ಜಿಲ್ಲೆಗಳಲ್ಲಿ ಯಾವ ಒಂದು ಏರಿಯಾಸ್ಗಳಲ್ಲಿ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡಲಾಗುತ್ತೆ. ದಿಸ್ ಇಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಸೊ 5 ಏರಿಯಾಸ್ ಅನ್ನ ಇಲ್ಲಿ ಆಯ್ಕೆ ಮಾಡ್ಕೊಂಡಿರ್ತಾರೆ. ಫಸ್ಟ್ ಅದರಲ್ಲಿ ಬರೋದು ಹೆಲ್ತ್ ಅಂಡ್ ನ್ಯೂಟ್ರಿಷನ್, ಅಂದ್ರೆ ಆ ಜಿಲ್ಲೆಗಳಲ್ಲಿರ್ತಕ್ಕಂಥ ಜನರ ಆರೋಗ್ಯ ಮತ್ತು ಪೋಷಣೆಗೆ ಸಂಬಂಧಪಟ್ಟಂತೆ ಹೆಚ್ಚಿನ ಪ್ರಾಮುಖ್ಯತೆ ಕೊಡಬೇಕಾಗಿರುತ್ತೆ. ಎರಡನೇದು ಎಜುಕೇಶನ್, ಅಲ್ಲಿರ್ತಕ್ಕಂಥ ಶಿಕ್ಷಣ. ಮೂರನೇದು ಅಗ್ರಿಕಲ್ಚರ್ ಅಂಡ್ ವಾಟರ್ ರಿಸೋರ್ಸ್, ಅಂದ್ರೆ ಕೃಷಿ ಮತ್ತು ಅಲ್ಲಿರ್ತಕ್ಕಂಥ ಜಲ ಸಂಪನ್ಮೂಲಗಳು. ಅದಾದ್ಮೇಲೆ ಫಿನಾನ್ಷಿಯಲ್ ಇನ್ಕ್ಲೂಷನ್ ಅಂಡ್ ಸ್ಕಿಲ್ ಡೆವಲಪ್ಮೆಂಟ್ ಅಂತ ಕರೀತೇವೆ. ಅಂದರೆ ಅಲ್ಲಿರ್ತಕ್ಕಂಥ ಜನರನ್ನ ಆರ್ಥಿಕವಾಗಿ ಇಂಟಿಗ್ರೇಟ್ ಮಾಡ್ತಕ್ಕಂಥದ್ದು ಅಥವಾ ಸೇರ್ಪಡೆಗೊಳಿಸ್ತಕ್ಕಂಥದ್ದು, ಮತ್ತೆ ಕೌಶಲ್ಯವನ್ನು ಅಭಿವೃದ್ಧಿಪಡಿಸ್ತಕ್ಕಂಥದ್ದು. ಅದಾದಮೇಲೆ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಅಥವಾ ಮೂಲಭೂತ ಮೂಲ ಸೌಕರ್ಯಗಳನ್ನು ಡೆವಲಪ್ ಮಾಡ್ತಕ್ಕಂಥ ಕಾರಣದಿಂದ ಈ ಒಂದು ಆಸ್ಪಿರೇಷನಲ್ ಡಿಸ್ಟ್ರಿಕ್ಟ್ಸ್ ಪ್ರೋಗ್ರಾಮ್ ಅನ್ನೋದನ್ನ 2018ರಲ್ಲಿ ಲಾಂಚ್ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಅದಾದಮೇಲೆ ದಿ ಪರ್ಫಾರ್ಮೆನ್ಸ್ ಇಂಡಿಕೇಟರ್ಸ್, ಅಂದರೆ ಕಾರ್ಯಕ್ಷಮತೆ ಸೂಚಕಗಳು ಅಂತ ಕರಿತೇವೆ. ಡಿಸ್ಟ್ರಿಕ್ಟ್ಸ್ ಆರ್ ರ್ಯಾಂಕ್ಡ್ ಬೇಸ್ಡ್ ಆನ್ ದಿ 49 ಕೀ ಪರ್ಫಾರ್ಮೆನ್ಸ್ ಇಂಡಿಕೇಟರ್ಸ್. ಅಂದರೆ ಈ ಜಿಲ್ಲೆಗಳನ್ನು ಒಂದು ಶ್ರೇಣೀಕರಣ ಮಾಡಲಿಕ್ಕೆ 49 ಇಂಡಿಕೇಟರ್ಸ್ ಅನ್ನು ತಗೊಂಡಿರ್ತಾರೆ. ಆ 49 ಇಂಡಿಕೇಟರ್ಸ್ಗೆ ಆ ಜಿಲ್ಲೆಯಲ್ಲಿರ್ತಕ್ಕಂಥ ಒಂದು ಪ್ರೆಸೆಂಟ್ ಸ್ಟೇಟಸ್ನ ಆಧಾರದ ಮೇಲೆ ಸ್ಕೋರನ್ನು ಕೊಡ್ತಾರೆ. ಆ ಅಂಕಗಳ ಆಧಾರದ ಮೇಲೆ ಸೊ ಜಿಲ್ಲೆಗಳ ಒಂದು ಪರ್ಫಾರ್ಮೆನ್ಸ್ ಅಥವಾ ಕಾರ್ಯಕ್ಷಮತೆಯನ್ನು ಅಲ್ಲಿ ಮಾನಿಟರ್ ಮಾಡ್ತಾರೆ. ಸೊ ಒಟ್ಟು ಎಷ್ಟು ಇಂಡಿಕೇಟರ್ಸ್ ಇರುತ್ತೆ ಅಂತ ನಿಮಗೆ ಪ್ರಶ್ನೆ ಕೇಳಿದಾಗ 49 ಕೀ ಇಂಡಿಕೇಟರ್ಸ್ ಅಂತ ನಮಗೆ ಗೊತ್ತಿರಬೇಕಾಗಿರುತ್ತೆ. ಸೊ ಈ ಒಂದು ಪ್ರೋಗ್ರಾಮ್ ಅನ್ನ ಸಕ್ಸಸ್ಫುಲ್ ಆಗಿ ಮಾಡಬೇಕಾಗಿದ್ರೆ ಸೊ ಸರ್ಕಾರ ಒಬ್ಬರೇ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ದೇರ್ ಶುಡ್ ಬಿ ಕೋಆಪರೇಷನ್, ಅಲ್ಲಿ ಸಹಕಾರ ಬಹಳ ಜಾಸ್ತಿ ಬೇಕಾಗಿರುತ್ತೆ. ಸೊ ಅಮಾಂಗ್ ವೇರಿಯಸ್ ಸ್ಟೇಕ್ ಹೋಲ್ಡರ್ಸ್, ಅಂದ್ರೆ ಸೊ ಈ ಒಂದು ಜಿಲ್ಲೆಗಳಿಗೆ ಸಂಬಂಧಪಟ್ಟ
ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲರ ಒಂದು ಸಹಕಾರ ಬೇಕಾಗಿರುತ್ತೆ. ಸೊ ಸೆಂಟ್ರಲ್ ಗೌರ್ಮೆಂಟ್ ಆಗಿರ್ಬೋದು, ಸ್ಟೇಟ್ ಗೌರ್ಮೆಂಟ್ ಆಗಿರ್ಬೋದು, ಲೋಕಲ್ ಬಾಡೀಸ್ ಅಲ್ಲಿರ್ತಕ್ಕಂಥ ಗ್ರಾಮ ಪಂಚಾಯತ್ ಅಥವಾ ಬ್ಲಾಕ್ಸ್ಗಳಾಗಿರ್ಬೋದು, ಅಂಡ್ ಸಿವಿಲ್ ಸೊಸೈಟಿ ಆರ್ಗನೈಸೇಷನ್ಸ್ ಅಂದರೆ ಅಲ್ಲಿರ್ತಕ್ಕಂಥ ಕೆಲವೊಂದು ನಾಗರಿಕ ಸಮಾಜ ಸಂಸ್ಥೆಗಳೇನಿರ್ತವೆ. ಸೊ ಎಲ್ಲರೂ ಕೂಡ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಿದಾಗ ಮಾತ್ರ ಸೊ ಒಂದು ಜಿಲ್ಲೆಯನ್ನು ಉತ್ತಮವಾಗಿ ಗೊಳಿಸಲಿಕ್ಕೆ ಅಥವಾ ಅದನ್ನು ಡೆವಲಪ್ ಮಾಡಲಿಕ್ಕೆ ಸುಲಭವಾಗುತ್ತೆ. ಸೊ ಈ ಒಂದು ಆಸ್ಪಿರೇಷನಲ್ ಡಿಸ್ಟ್ರಿಕ್ಟ್ ಪ್ರೋಗ್ರಾಮ್ ಏನಿದೆ, ಸೊ ದಿಸ್ ಅಲೈನ್ಸ್ ವಿತ್ ದಿ ಗ್ಲೋಬಲ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್. ಆಫ್ ಕೋರ್ಸ್ ನಾವು ವಿ ಹ್ಯಾವ್ ಸ್ಪೋಕನ್ ಅಬೌಟ್ 5 ಮೇಜರ್ ಫೋಕಸಿಂಗ್ ಏರಿಯಾಸ್. ಸೊ ಅದನ್ನು ನಾನು ಮತ್ತೆ ನೋಡೋದಾದ್ರೆ ಹೆಲ್ತ್, ನ್ಯೂಟ್ರಿಷನ್, ಎಜುಕೇಷನ್, ಇನ್ಫ್ರಾಸ್ಟ್ರಕ್ಚರ್, ಸ್ಕಿಲ್ ಡೆವಲಪ್ಮೆಂಟ್. ಸೊ ಇವೆಲ್ಲ ನಾವು 17 ಸುಸ್ಥಿರ ಅಭಿವೃದ್ಧಿ ಗುರಿಗಳೇನಿರ್ತವೆ ಸೊ ಅದರಲ್ಲಿ ಬರ್ತಕ್ಕಂಥ ಎಲ್ಲ ಪಾಯಿಂಟ್ಸ್ ಅನ್ನು ಕವರ್ ಮಾಡಿರುವ ಕಾರಣದಿಂದ ಸೊ ಜಾಗತಿಕವಾಗಿ ನಾವು ಇಟ್ಟುಕೊಂಡಿರ್ತಕ್ಕಂಥ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಏನಿರ್ತವೆ ಸೊ ಅದರ ಜೊತೆಗೆ ಹೊಂದಿಕೆ ಆಗ್ತಾ ಇರ್ತಕ್ಕಂಥ ಒಂದು ಕಾರ್ಯಕ್ರಮವಾಗಿ ನಾವು ಇದನ್ನು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು SDGಗೆ ಸಂಬಂಧಪಟ್ಟಂತೆ ಒಂದು ಪ್ರಶ್ನೆಯನ್ನು ಕೇಳೋದಾದ್ರೆ, ಸೊ SDG ಅಥವಾ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ ಅನ್ನ ಯಾವ ವರ್ಷದೊಳಗೆ ನಾವು ಫುಲ್ಫಿಲ್ ಮಾಡ್ತಕ್ಕಂಥ ಟಾರ್ಗೆಟ್ ಅನ್ನ ಇಟ್ಕೊಂಡಿದ್ದೀವಿ ಅನ್ನೋದನ್ನ ನೀವು ನಮಗೆ ಕಮೆಂಟ್ಸ್ ಅಲ್ಲಿ ತಿಳಿಸಬಹುದಾಗಿರುತ್ತೆ. ಸೊ ಈ ಒಂದು ಆಸ್ಪಿರೇಷನಲ್ ಡಿಸ್ಟ್ರಿಕ್ಟ್ ಪ್ರೋಗ್ರಾಮ್ ಏನಿರುತ್ತೆ ಇದನ್ನ ನಾವು ಡೇಟಾ ಡ್ರಿವನ್ ಅಪ್ರೋಚ್ ಅಂತ ಕರೀತೇವೆ. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಬಿಕಾಸ್ ನಾವು ಯಾವುದೇ ಒಂದು ಸ್ಕೀಮ್ ಅನ್ನ ಮಾಡಬೇಕಾಗಿದ್ರೆ ನಮಗೆ ಡೇಟಾ ಇರಬೇಕು. ಫಾರ್ ಎಕ್ಸಾಂಪಲ್ ಐ ವಾಸ್ ಟಾಕಿಂಗ್ ಅಬೌಟ್ ಎಜುಕೇಷನ್. ಸೊ ಎಜುಕೇಷನ್ ಅನ್ನ ನಾವು ಎಷ್ಟು ಫಂಡ್ ಅನ್ನ ರಿಲೀಸ್ ಮಾಡಬೇಕು, ಎಷ್ಟು ಕಾರ್ಯಕ್ರಮಗಳನ್ನ ಅಲ್ಲಿ ಮಾಡಬೇಕು ಅಂತ ನನಗೆ ಮುಂಚೆ ಗೊತ್ತಿರಬೇಕಂದ್ರೆ ಅಲ್ಲಿರ್ತಕ್ಕಂಥ ಡೇಟಾ ನನಗೆ ಗೊತ್ತಿರಬೇಕು. ಅಲ್ಲಿರ್ತಕ್ಕಂಥ ಸ್ಕೂಲ್ಸ್ ಎಷ್ಟಿದ್ದಾವೆ, ಅಲ್ಲಿರ್ತಕ್ಕಂಥ ಪಾಪ್ಯುಲೇಷನ್ ಅಲ್ಲಿ ಎಷ್ಟು ಜನ ಶಾಲೆಗೆ ಹೋಗ್ತಾ ಇದ್ದಾರೆ, ಎಷ್ಟು ಜನ ಶಾಲೆಗೆ ಹೋಗ್ತಾ ಇಲ್ಲ. ಸೊ ಇವೆಲ್ಲ ಡೇಟಾ ಗೊತ್ತಿದ್ರೆ ಮಾತ್ರ ನಾನು ಒಂದು ಫಂಡ್ ಅಲೋಕೇಶನ್ ಮಾಡೋದಾಗ್ಲಿ ಅಥವಾ ಪ್ರೋಗ್ರಾಮ್ಸ್ ಅನ್ನ ಡಿಸೈನ್ ಮಾಡ್ತಕ್ಕಂಥದ್ದಾಗ್ಲಿ ಸಾಧ್ಯವಾಗುತ್ತೆ. ಸೊ ಅದರಿಂದ ಡೇಟಾ ಅಂತಕ್ಕಂಥದ್ದು ಒಂದು ರಾಷ್ಟ್ರಕ್ಕೆ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ದತ್ತಾಂಶವಾಗಿರುತ್ತೆ. ಸೊ ಈ ಒಂದು ಕಾರ್ಯಕ್ರಮವನ್ನು ನಾವು ಡೇಟಾ ಚಾಲಿತ ವಿಧಾನ ಅಂತ ಕರಿತೇವೆ. ಅವಾಗ ಮಾತ್ರ ನಾವು ಅಕ್ಯುರೇಟ್ ಆಗಿ ವರ್ಕ್ ಮಾಡಲಿಕ್ಕೆ ಸಾಧ್ಯವಾಗೋದನ್ನು ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಐಡೆಂಟಿಫಿಕೇಶನ್ ಕ್ರೈಟೀರಿಯಾ, ಸೊ ಈ ಒಂದು ಜಿಲ್ಲೆಗಳನ್ನು ಐಡೆಂಟಿಫೈ ಮಾಡಲಿಕ್ಕೆ ದೇ ಗೋಯಿಂಗ್ ಟು ಯೂಸ್ 49 ಇಂಡಿಕೇಟರ್ಸ್ನ ಯೂಸ್ ಮಾಡಿಕೊಂಡು ಅದರ ಪರ್ಫಾರ್ಮೆನ್ಸನ್ನು ಚೆಕ್ ಮಾಡ್ತಾರೆ ಅಂತ ಹೇಳಿದ್ದೆ. ಬಟ್ ಐಡೆಂಟಿಫೈ ಮಾಡ್ತಕ್ಕಂಥದ್ದು ಹೇಗೆ ಅಂದರೆ ಪಾವರ್ಟಿ ರೇಟ್, ಅಲ್ಲಿರ್ತಕ್ಕಂಥ ಬಡತನ ದರಗಳನ್ನು ಚೆಕ್ ಮಾಡ್ತಾರೆ. ಎಜುಕೇಷನ್ ಲೆವೆಲ್, ಸೊ ಶಿಕ್ಷಣದ ಗುಣಮಟ್ಟ ಅಥವಾ ಮಟ್ಟ. ಹೆಲ್ತ್ ಔಟ್ಕಮ್ಸ್ ಅಂದರೆ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ. ಸೊ ಇನ್ಫ್ರಾಸ್ಟ್ರಕ್ಚರ್ ಗ್ಯಾಪ್ಸ್ ಏನಿದಾವೆ ಇದನ್ನೆಲ್ಲ ಚೆಕ್ ಮಾಡುವ ಮುಖಾಂತರ ಜಿಲ್ಲೆಗಳನ್ನು ಆಯ್ಕೆ ಮಾಡ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಬೇಸ್ ಲೈನ್ ಅಸೆಸ್ಮೆಂಟ್. ವಾಟ್ ಈಸ್ ಬೇಸ್ ಲೈನ್ ಅಸೆಸ್ಮೆಂಟ್ ಅಂದರೆ ಅ ಬೇಸ್ ಲೈನ್ ಅಸೆಸ್ಮೆಂಟ್ ಈಸ್ ಕಂಡಕ್ಟೆಡ್ ಟು ಎವ್ಯಾಲ್ಯೂಯೇಟ್ ದಿ ಎಕ್ಸಿಸ್ಟಿಂಗ್ ಸೋಷಿಯೋ ಎಕನಾಮಿಕ್ ಕಂಡೀಷನ್ಸ್. ಅಂದರೆ ಸೊ ಒಂದು ಬೇಸ್ ಲೈನ್ ಅನ್ನು ಸೆಟ್ ಮಾಡ್ತಾರೆ. ಸೊ ಆ ಒಂದು ಬೇಸ್ ಲೈನ್ ನ ಮುಖಾಂತರ ಅಲ್ಲಿರ್ತಕ್ಕಂಥ ಪ್ರಸ್ತುತ ಸೋಷಿಯೋ ಎಕನಾಮಿಕ್ ಪ್ಯಾರಾಮೀಟರ್ಸ್ ಆ ಬೇಸ್ ಲೈನ್ಗಿಂತ ಜಾಸ್ತಿ ಇದಾವ ಕಡಿಮೆ ಇದೆಯಾವ ಅನ್ನೋದನ್ನ ಚೆಕ್ ಮಾಡ್ತಾರೆ. ಸೊ ಆ ಬೇಸ್ ಲೈನ್ ನ ಆಧಾರದ ಮೇಲೆ ಆ ಜಿಲ್ಲೆಯನ್ನ ನಾವು ಆಸ್ಪಿರೇಷನಲ್ ಡಿಸ್ಟ್ರಿಕ್ಟ್ಗೆ ಆಡ್ ಮಾಡಬೇಕಾ ಅಥವಾ ಮುಂದುವರೆದ ಜಿಲ್ಲೆಗೆ ಆಡ್ ಮಾಡಬೇಕಾ ಅನ್ನೋ ಒಂದು ಪ್ಯಾರಾಮೀಟರ್ ಅನ್ನ ಡಿಸೈಡ್ ಮಾಡ್ತಕ್ಕಂಥದ್ದನ್ನ ಈ ಒಂದು ಬೇಸ್ ಲೈನ್ ಮೌಲ್ಯಮಾಪನದ ಮುಖಾಂತರ ಮಾಡ್ತಕ್ಕಂಥದ್ದು. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 8. ಸೊ ಝೀಕಾ ವೈರಸ್ ಪ್ರಾಥಮಿಕವಾಗಿ ಹೇಗೆ ಹರಡುತ್ತದೆ? ಸೊ ಹೌ ಇಸ್ ಝೀಕಾ ವೈರಸ್ ಪ್ರೈಮರ್ಲಿ ಟ್ರಾನ್ಸ್ಮಿಟೆಡ್? ಸೊ ಝೀಕಾ ವೈರಸ್ ಟ್ರಾನ್ಸ್ಮಿಟ್ ಮಾಡಲಿಕ್ಕೆ ಇಡೀಸ್ ಮಸ್ಕಿಟೋ ಸಪೋರ್ಟ್ ಮಾಡ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇದನ್ನ ನಾವು ಕ್ಯಾರಿಯರ್ ಅಂತ ಕರಿಬೋದಾಗಿರುತ್ತೆ ಅಥವಾ ವೆಕ್ಟರ್ ಅಂತ ಕರಿಬೋದಾಗಿರುತ್ತೆ. ಸೊ ಝೀಕಾ ವೈರಸ್ ಬಗ್ಗೆ ಪ್ರಶ್ನೆಯನ್ನ ಕೊಡಲಿಕ್ಕೆ ಕಾರಣ ಏನು ಅಂದ್ರೆ, ಸೊ ಭಾರತ ದೇಶದಲ್ಲಿ ಮತ್ತೊಮ್ಮೆ ಝೀಕಾ ವೈರಸ್ ಕೇಸಸ್ ಜಾಸ್ತಿ ಆಗ್ತಾ ಇರುವ ಕಾರಣದಿಂದ ಸೆಂಟ್ರಲ್ ಗೌರ್ಮೆಂಟ್ ಈಗ ಎಲ್ಲಾ ಸ್ಟೇಟ್ ಗೌರ್ಮೆಂಟ್ಸ್ಗೆ ಒಂದು ಅಡ್ವೈಸರಿಯನ್ನ ರಿಲೀಸ್ ಮಾಡಿರುತ್ತೆ. ಅಂದ್ರೆ ಸಲಹೆಗಳ ಪಟ್ಟಿಯನ್ನ ರಿಲೀಸ್ ಮಾಡಿರುವ ಕಾರಣದಿಂದ ಸೊ ಇದು ಸುದ್ದಿಯಲ್ಲಿರ್ತಕ್ಕಂಥ ಒಂದು ಕಾಯಿಲೆ ಆಗಿರುತ್ತೆ. ಸೊ ಈ ಒಂದು ಕಾಯಿಲೆಯನ್ನ ನಾವು ಝೀಕಾ ವೈರಸ್ ಅಂತ ಕರಿತೇವೆ. ಅದನ್ನ ಉಂಟು ಮಾಡ್ತಕ್ಕಂಥ ವೈರಸ್ ಅನ್ನು ನಾವು ಝೀಕಾ ಅಂತ ಕರಿತೇವೆ. ಸೊ ಇದು ಯಾವ ಫ್ಯಾಮಿಲಿಗೆ ಸೇರಿರುತ್ತೆ ಅಂದ್ರೆ ಫ್ಲೇವಿ ವಿರಿಡೆ ಫ್ಯಾಮಿಲಿಗೆ ಸೇರಿರುತ್ತೆ. ಯಾವ ಜೀನಸ್ ಅಥವಾ ಕುಲಕ್ಕೆ ಸೇರಿರುತ್ತೆ ಅಂದ್ರೆ ಫ್ಲೇವಿ ವೈರಸ್ ಕುಲಕ್ಕೆ ಸೇರಿರ್ತಕ್ಕಂಥ ಒಂದು ವೈರಸ್ ಆಗಿರುತ್ತೆ. ಸೊ ಈ ಒಂದು ವೈರಸ್ ಸೋಂಕು ಇತ್ತೀಚೆಗೆ ಮಹಾರಾಷ್ಟ್ರದಲ್ಲಿ ಹೆಚ್ಚಾಗಿರುವ ಕಾರಣದಿಂದ ಒಂದು ಅಡ್ವೈಸರಿಯನ್ನ ಬಿಡುಗಡೆ ಮಾಡಿರ್ತಾರೆ. ಸೊ ಈ ಒಂದು ಕಾಯಿಲೆಯ ಬಗ್ಗೆ ನಾವು ಹೆಚ್ಚು ತಿಳ್ಕೊಳ್ಳೋದಾದ್ರೆ ಇದು ಪ್ರಾಥಮಿಕವಾಗಿ ಒಬ್ಬರಿಂದ ಇನ್ನೊಬ್ಬರಿಗೆ ಟ್ರಾನ್ಸ್ಮಿಟ್ ಆಗ್ತಕ್ಕಂಥದ್ದು ಈಡೀಸ್ ಮಸ್ಕಿಟೋ ಇಂದ ಟ್ರಾನ್ಸ್ಮಿಟ್ ಆಗ್ತಕ್ಕಂಥ ಕಾಯಿಲೆ ಆಗಿರುತ್ತೆ. ಸೊ ಈ ಒಂದು ಮಸ್ಕಿಟೋ ಏನಿರುತ್ತೆ ಬರೀ ಝೀಕಾ ವೈರಸ್ ಅನ್ನ ಮಾತ್ರವಲ್ಲ, ಇಟ್ ಆಲ್ಸೋ ಟ್ರಾನ್ಸ್ಮಿಟ್ಸ್ ಡೆಂಗ್ಯೂ ಅಂಡ್ ಚಿಕನ್ ಗುನಿಯಾ, ಈ ಎರಡು ಕಾಯಿಲೆಗಳನ್ನ ಕೂಡ ಟ್ರಾನ್ಸ್ಮಿಟ್ ಮಾಡ್ತಕ್ಕಂಥ ಒಂದು ವೆಕ್ಟರ್ ಆಗಿರುತ್ತೆ. ಸೊ ಇಟ್ ಈಸ್ ಆಲ್ಸೋ ಟ್ರಾನ್ಸ್ಮಿಟೆಡ್ ಫ್ರಮ್ ಮದರ್ ಟು ಫೀಟಸ್. ಸೊ ಈ ಒಂದು ವೈರಸ್ ಅಂತಕ್ಕಂಥದ್ದು ತಾಯಿಯಿಂದ ಮಗುವಿಗೂ ಕೂಡ ಟ್ರಾನ್ಸ್ಫರ್ ಆಗ್ತಕ್ಕಂಥ ವೈರಸ್ ಆಗಿರುತ್ತೆ. ಸೆಕ್ಷುವಲ್ ಕಾಂಟ್ಯಾಕ್ಟ್ ಅಂದ್ರೆ ಅನ್ಪ್ರೊಟೆಕ್ಟೆಡ್ ಸೆಕ್ಷುವಲ್ ಕಾಂಟ್ಯಾಕ್ಟ್
ಕಾಂಟ್ಯಾಕ್ಟ್ ಅಥವಾ ಅಸುರಕ್ಷಿತ ಲೈಂಗಿಕ ಸಂಪರ್ಕದಿಂದ ಕೂಡ ಈ ಕಾಯಿಲೆ ಹರಡುತ್ತೆ. ಟ್ರಾನ್ಸ್ಫ್ಯೂಷನ್ ಆಫ್ ದಿ ಬ್ಲಡ್ ಅಂಡ್ ಬ್ಲಡ್ ಪ್ರಾಡಕ್ಟ್ಸ್, ರಕ್ತ ಮತ್ತು ರಕ್ತಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕೆಲವೊಂದು ಲಿಕ್ವಿಡ್ಸ್ ಅನ್ನ ಒಬ್ಬರಿಂದ ಇನ್ನೊಬ್ಬರಿಗೆ ಟ್ರಾನ್ಸ್ಫರ್ ಮಾಡ್ತಕ್ಕಂಥದ್ದು. ಮತ್ತೆ ಆರ್ಗನ್ ಟ್ರಾನ್ಸ್ಪ್ಲಾಂಟೇಷನ್ ಅಂದ್ರೆ ಅಂಗಗಳನ್ನ ವರ್ಗಾವಣೆ ಮಾಡುವ ಮುಖಾಂತರ ಕೂಡ ಸೊ ಈ ಒಂದು ಕಾಯಿಲೆ ಒಬ್ಬರಿಂದ ಇನ್ನೊಬ್ಬರಿಗೆ ಹರಡ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಮೋಸ್ಟ್ ಆಫ್ ದಿ ಪೇಷಂಟ್ಸ್ ಅಲ್ಲಿ ಸಿಂಪ್ಟಮ್ಸೇ ಬರೋದಿಲ್ಲ. ಬಟ್ ಸಿಂಪ್ಟಮ್ಸ್ ಏನಾದರೂ ಬಂದರೆ ಯಾವ ರೀತಿಯ ರೋಗ ಲಕ್ಷಣಗಳಿರುತ್ತೆ ಅಂದರೆ ಫೀವರ್ ಇರುತ್ತೆ, ರೆಡ್ ಐಸ್ ಇರುತ್ತೆ, ಅಂದರೆ ಕಂಜಕ್ಟಿವೈಟಿಸ್ ಅಂತ ಕರಿತೇವೆ. ನಮ್ಮ ಕಣ್ಣಿನಲ್ಲಿರ್ತಕ್ಕಂಥ ಕಂಜಕ್ಟೈವ ಸ್ವೆಲ್ ಆಗಿರುತ್ತೆ, ಅದರಿಂದ ನಮ್ಮ ಕಣ್ಣು ಕೆಂಪಗಾಗುತ್ತೆ. ಸೊ ಅದಾದಮೇಲೆ ಜಾಯಿಂಟ್ ಪೇನ್ಸ್ ಅಂದರೆ ಕೀಲು ನೋವುಗಳು ಬರುತ್ತೆ, ಹೆಡೇಕ್ ಬರುತ್ತೆ, ಮತ್ತು ಮ್ಯಾಕ್ಯುಲೋ ಪಾಪ್ಯುಲರ್ ರ್ಯಾಷಸ್ ಅಂತ ಕರಿತೇವೆ. ಅಂದರೆ ಚರ್ಮದ ಮೇಲೆ ಸಣ್ಣ ಸಣ್ಣ ಕೆಂಪು ಬಣ್ಣದ ಸೊ ದದ್ದುಗಳು ಅಥವಾ ಮೊಡವೆಗಳು ಆಗ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಅದಾದಮೇಲೆ ಪ್ರೆಗ್ನೆನ್ಸಿ ಇರ್ತಕ್ಕಂಥವ್ರಿಗೆ ಇದು ತುಂಬ ಹೈಲಿ ರಿಸ್ಕಿ ಆಗಿರುತ್ತೆ. ಯಾಕೆಂದರೆ ಸೊ ಪ್ರೆಗ್ನೆನ್ಸಿ ಇರ್ತಕ್ಕಂಥವ್ರಿಗೆ ಬೇರೆ ಬೇರೆ ಕಾಂಪ್ಲಿಕೇಶನ್ಸ್ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಸೊ ಅದರಲ್ಲಿ ಮೊದಲನೇದನ್ನು ನಾವೇನಂತ ಕರಿತೀವಿ ಅಂದರೆ ಮೈಕ್ರೋಸೆಫಾಲಿ ಅಂತ ಕರಿತೇವೆ. ನಾವು ವಾಟ್ ಯು ಮೀನ್ ಬೈ ಮೈಕ್ರೋಸೆಫಾಲಿ ಅಂದರೆ ಸೊ ಬೇಬೀಸ್ ಆರ್ ಬಾರ್ನ್ ವಿತ್ ಸ್ಮಾಲ್ ಹೆಡ್. ಸೆಫಲ್ ಈಸ್ ಆಲ್ವೇಸ್ ರಿಲೇಟೆಡ್ ಟು ಬ್ರೈನ್. ಸೊ ಮೈಕ್ರೋ ಅಂದರೆ ಚಿಕ್ಕದು. ಸೊ ಜನಿಸ್ತಕ್ಕಂಥ ಮಕ್ಕಳ ತಲೆ ಸಾಮಾನ್ಯ ಮಕ್ಕಳ ತಲೆಗಿಂತ ಚಿಕ್ಕದಾಗಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಅದರ್ ಕಾಂಜಿನೈಟಲ್ ಮಾಲ್ಫಾರ್ಮೇಷನ್ಸ್ ಅಂದರೆ ಜನ್ಮಧಾತು ಸಮಸ್ಯೆಗಳು ಅಂತ ಕರಿತೇವೆ. ಅದಾದಮೇಲೆ ಪ್ರೀ ಟರ್ಮ್ ಬರ್ತ್ ಆ್ಯಂಡ್ ಮಿಸ್ ಕ್ಯಾರಿಯೇಜ್ ಆಗುತ್ತೆ, ಅಂದರೆ ಅಬಾರ್ಷನ್ ಆಗ್ತಕ್ಕಂಥದ್ದನ್ನ ಅಥವಾ ಆ ಒಂದು ಟ್ರೈಮಿಸ್ಟರ್ಸ್ ಕಂಪ್ಲೀಟ್ ಆಗೋದಕ್ಕಿಂತ ಮುಂಚೆ ಮಗು ಜನನ ಆಗ್ತಕ್ಕಂಥ ಸಾಧ್ಯತೆಗಳನ್ನು ಈ ಒಂದು ಜಿಕಾ ವೈರಸ್ ಬಂದಾಗ ನಾವು ನೋಡ್ಬೋದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 9. ಮೇಕ್ ಇನ್ ಇಂಡಿಯಾ ಉಪಕ್ರಮವನ್ನು ಯಾವಾಗ ಪ್ರಾರಂಭಿಸಲಾಯಿತು? ಸೊ ವೆನ್ ವಾಸ್ ದಿ ಮೇಕ್ ಇನ್ ಇಂಡಿಯಾ ಇನಿಷಿಯೇಟಿವ್ ಲಾಂಚ್ಡ್? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಇಟ್ ವಾಸ್ ಲಾಂಚ್ಡ್ ಇನ್ ದ ಇಯರ್ 2014. ಮೇಕ್ ಇನ್ ಇಂಡಿಯಾ ಬಗ್ಗೆ ನಾನು ಪ್ರಶ್ನೆಯನ್ನು ಕೊಡಲಿಕ್ಕೆ ಕಾರಣ ಏನಂದರೆ ಸೊ ಟೆಕ್ನಾಲಜಿ ಡೆವಲಪ್ಮೆಂಟ್ ಫಂಡ್ ಸ್ಕೀಮ್ ಆತ್ಮನಿರ್ಭರ್ ಇನ್ ಡಿಫೆನ್ಸ್. ಸೊ ಆತ್ಮನಿರ್ಭರ್ ಇನ್ ಡಿಫೆನ್ಸ್, ನಮ್ಮ ಒಂದು ಡಿಫೆನ್ಸ್ ಸೆಕ್ಟರ್ನಲ್ಲಿ ಆತ್ಮನಿರ್ಭರ್ ಮಾಡುವ ಕಾರಣದಿಂದ ಒಂದು ಟೆಕ್ನಾಲಜಿ ಡೆವಲಪ್ಮೆಂಟ್ ಫಂಡ್ ಅನ್ನ ಈಗ ಡೆವಲಪ್ ಮಾಡಿರ್ತಾರೆ. ಸೊ ಎವ್ರಿಥಿಂಗ್ ಈಸ್ ಡನ್ ಅಂಡರ್ ಮೇಕ್ ಇನ್ ಇಂಡಿಯಾ ಇನಿಷಿಯೇಟಿವ್ನ ಅಡಿಯಲ್ಲಿ ಮಾಡಿರುವ ಕಾರಣದಿಂದ ಮೇಕ್ ಇನ್ ಇಂಡಿಯಾ ಇನಿಷಿಯೇಟಿವ್ಗೆ ಸಂಬಂಧಪಟ್ಟಂತೆ ನಾವು ಪ್ರಶ್ನೆಯನ್ನು ಕೊಟ್ಟಿರ್ತೇವೆ. ಸೊ ದ ನ್ಯೂ ಸ್ಕೀಮ್ ಇಸ್ ಕಾಲ್ಡ್ ಆಸ್ ಟೆಕ್ನಾಲಜಿ ಡೆವಲಪ್ಮೆಂಟ್ ಫಂಡ್ ಸ್ಕೀಮ್ ಅಂತ ಕರಿತೇವೆ. ಸೊ ಈ ಒಂದು ಪ್ರೋಗ್ರಾಮ್ ಅನ್ನು ನಾವು ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಅಂದರೆ ನಮ್ಮ ಭಾರತ ದೇಶದ ರಕ್ಷಣಾ ಸಚಿವಾಲಯದ ಫ್ಲಾಗ್ಶಿಪ್ ಪ್ರೋಗ್ರಾಮ್ ಅಂತ ಕರೆಯಲಾಗುತ್ತೆ. ಸೊ ಏನಕ್ಕೆ ಇದನ್ನ ಮಾಡ್ತಾ ಇದ್ದಾರೆ ಅಂದರೆ ಪ್ರಮೋಟಿಂಗ್ ಆತ್ಮನಿರ್ಭರ್ ಭಾರತ್ ಇನ್ ಡಿಫೆನ್ಸ್, ಅಂದರೆ ನಮ್ಮ ಡಿಫೆನ್ಸ್ ಕ್ಷೇತ್ರದಲ್ಲಿ ಆತ್ಮನಿರ್ಭರ್ ಭಾರತ್ ಅನ್ನ ಅಚೀವ್ ಮಾಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಸೊ ಈ ಒಂದು ಸ್ಕೀಮ್ನ ಬಗ್ಗೆ ನಾವು ಹೆಚ್ಚಿನ ಮಾಹಿತಿನ ತಿಳ್ಕೊಳ್ಳೋದಾದ್ರೆ ಇಟ್ ಎನ್ಕರೇಜಸ್ ಪಬ್ಲಿಕ್ ಅಂಡ್ ಪ್ರೈವೇಟ್ ಇಂಡಸ್ಟ್ರೀಸ್, ಅಂದರೆ ಪಬ್ಲಿಕ್ ಆಗಿರ್ಬೋದು ಅಂದರೆ ಸರ್ಕಾರದ್ದು ಮತ್ತೆ ಖಾಸಗಿ ಸಂಸ್ಥೆಗಳನ್ನು ಪ್ರಮೋಟ್ ಮಾಡ್ತಕ್ಕಂಥದ್ದು. ಎಸ್ಪೆಷಲಿ ಸ್ಟಾರ್ಟ್ಅಪ್ಗಳು ಅಂದರೆ ಪ್ರಮುಖವಾಗಿ ಸ್ಟಾರ್ಟ್ಅಪ್ಗಳು, MSMEಗಳು ಟು ಎನ್ಹಾನ್ಸ್ ಕೇಪಬಿಲಿಟಿ ಇನ್ ಕಟಿಂಗ್ ಎಡ್ ಟೆಕ್ನಾಲಜಿ, ಅಂದರೆ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಡೆವಲಪ್ ಮಾಡಲಿಕ್ಕೆ ಬೆಂಬಲವನ್ನು ನೀಡ್ತಕ್ಕಂಥ ಒಂದು ಸ್ಕೀಮ್ ಆಗಿ ಇದನ್ನು ಪರಿಗಣಿಸಬಹುದಾಗಿರುತ್ತೆ. ಸೊ ಇದನ್ನು ಎಕ್ಸಿಕ್ಯೂಟ್ ಮಾಡ್ತಕ್ಕಂಥವ್ರು ಯಾರು ಅಥವಾ ಕಾರ್ಯರೂಪಕ್ಕೆ ತರ್ತಕ್ಕಂಥವ್ರು ಯಾರು ಅಂದರೆ DRDO ವತಿಯಿಂದ ಇದನ್ನು ಕಾರ್ಯರೂಪಕ್ಕೆ ತರ್ತಾ ಇದ್ದಾರೆ. ಸೊ ಈ ಒಂದು ಸ್ಕೀಮ್ ಅಂತಕ್ಕಂಥದ್ದು ಮೇಕ್ ಇನ್ ಇಂಡಿಯಾ ಇನಿಷಿಯೇಟಿವ್ ಅಲ್ಲಿ ಬರುತ್ತೆ, ಅಂದರೆ ನಮ್ಮ ಭಾರತ ದೇಶದ ಮೇಕ್ ಇನ್ ಇಂಡಿಯಾ ಇನಿಷಿಯೇಟಿವ್ ಅಡಿಯಲ್ಲಿ ಬರ್ತಕ್ಕಂಥ ಒಂದು ಸ್ಕೀಮ್ ಇದಾಗಿರುತ್ತೆ. ಇಟ್ ಪ್ರೊವೈಡ್ಸ್ ಗ್ರಾಂಟ್ ಇನ್ ಏಡ್ ಟು ದ ಇಂಡಸ್ಟ್ರೀಸ್, ಅಂದರೆ ಅನೇಕ ಕೈಗಾರಿಕೆಗಳಿಗೆ ಅನುದಾನವನ್ನು ಈ ಒಂದು ಸ್ಕೀಮ್ನ ಮುಖಾಂತರ ಕೊಡ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಇಟ್ ಅಲೋಸ್ ಪಾರ್ಟ್ನರ್ಶಿಪ್ ವಿತ್ ಅಕಾಡೆಮಿಯಾ ವೇರ್ ಅಕಾಡೆಮಿ ಕಾಂಟ್ರಿಬ್ಯೂಟ್ಸ್ 40% ಆಫ್ ದಿ ಪ್ರಾಜೆಕ್ಟ್ ಎಫರ್ಟ್ಸ್, ಅಂದರೆ ಈ ಒಂದು ಸ್ಕೀಮ್ನ ಜೊತೆಗೆ ಇವರು ಶಿಕ್ಷಣ ಸಂಸ್ಥೆಗಳೊಂದಿಗೆ ಒಂದು ಟೈಅಪ್ ಅನ್ನು ಮಾಡ್ಕೊಳ್ತಾರೆ. ಸೊ ಟೈಅಪ್ ಅನ್ನು ಮಾಡಿಕೊಂಡಾಗ 40% ಆಫ್ ದಿ ಪ್ರಾಜೆಕ್ಟ್ ಎಫರ್ಟ್ ಏನಿರುತ್ತೆ ಅಂದರೆ 40% ಆ ಒಂದು ಪ್ರಾಜೆಕ್ಟ್ಗೆ ಬೇಕಾಗಿರ್ತಕ್ಕಂಥ ಪ್ರಯತ್ನ ಏನಿರುತ್ತೆ ಅದು ಅಕಾಡೆಮಿಯಿಂದ ಬರುತ್ತೆ. ಸೊ ಮಿಕ್ಕಿದ 60% ಸರ್ಕಾರದ ವತಿಯಿಂದ ಮಾಡ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಆರ್ಟಿಕಲ್ ಜೊತೆಗೆ ನಾವು ಮೇಕ್ ಇನ್ ಇಂಡಿಯಾ ಬಗ್ಗೆ ತಿಳ್ಕೊಳ್ಳೋದಾದ್ರೆ ಸೊ ಮೇಕ್ ಇನ್ ಇಂಡಿಯಾ ವಾಸ್ ಲಾಂಚ್ಡ್ ಇನ್ ದ ಇಯರ್ 2014 ಇದನ್ನು ಲಾಂಚ್ ಮಾಡಿರ್ತಾರೆ. ಸೊ ಮೇಕ್ ಇನ್ ಇಂಡಿಯಾ ಉದ್ದೇಶ ಏನಾಗಿತ್ತು ಅಂತ ನಿಮಗೆ ಕೇಳಿದಾಗ ಟ್ರಾನ್ಸ್ಫಾರ್ಮ್ ಇಂಡಿಯಾ ಇಂಟು ಗ್ಲೋಬಲ್ ಡಿಸೈನ್ ಅಂಡ್ ಮ್ಯಾನುಫ್ಯಾಕ್ಚರಿಂಗ್ ಹಬ್, ಅಂದರೆ ನಮ್ಮ ಭಾರತ ದೇಶವನ್ನು ಜಾಗತಿಕವಾಗಿ ಡಿಸೈನ್ ಅಂದರೆ ವಿನ್ಯಾಸ ಮತ್ತು ಉತ್ಪಾದನಾ ಕೇಂದ್ರವಾಗಿ ಪರಿವರ್ತನೆ ಮಾಡ್ತಕ್ಕಂಥ ಗುರಿಯಿಂದ 2014 ಇದನ್ನು ಲಾಂಚ್ ಮಾಡಲಾಗುತ್ತೆ. ಸೊ ಈ ಒಂದು ಕಾರ್ಯಕ್ರಮ ಏನಿರುತ್ತೆ ಅದರಲ್ಲಿ ಬರ್ತಕ್ಕಂಥ ಆಬ್ಜೆಕ್ಟಿವ್ಸ್ ಅಥವಾ ಉದ್ದೇಶಗಳನ್ನು ನಾವು ನೋಡೋದಾದ್ರೆ ಫೆಸಿಲಿಟೇಟ್ ಇನ್ವೆಸ್ಟ್ಮೆಂಟ್, ಅಂದರೆ ಹೂಡಿಕೆಗಳಿಗೆ ಅನುಕೂಲ ಮಾಡ್ತಕ್ಕಂಥದ್ದು. ಫೋಸ್ಟರ್ ಇನೋವೇಷನ್, ಅಂದರೆ ನಾವೀನ್ಯತೆಗಳನ್ನು ಬೆಳೆಸ್ಕೊಳ್ಳಿಕ್ಕೆ ಪ್ರಚೋದನೆ ಮಾಡ್ತಕ್ಕಂಥದ್ದು. ಬಿಲ್ಡ್ ಬೆಸ್ಟ್ ಇನ್ ಕ್ಲಾಸ್
ಇನ್ಫ್ರಾಸ್ಟ್ರಕ್ಚರ್ ಅಂದರೆ ಅತ್ಯಾಧುನಿಕ ಮೂಲ ಸೌಕರ್ಯಗಳನ್ನು ಡೆವಲಪ್ ಮಾಡ್ತಕ್ಕಂಥದ್ದು. ಹಬ್ ಫಾರ್ ಮ್ಯಾನುಫ್ಯಾಕ್ಚರಿಂಗ್ ಡಿಸೈನ್ ಆ್ಯಂಡ್ ಇನೋವೇಷನ್ ಅಂದರೆ ಭಾರತ ದೇಶದಲ್ಲಿ ಉತ್ಪಾದನೆ ಆಗಿರ್ಬೋದು, ವಿನ್ಯಾಸ ಆಗಿರ್ಬೋದು ಮತ್ತು ನಾವೀನ್ಯತೆ ಆಗಿರ್ಬೋದು. ಸೊ ಇದಕ್ಕೆ ಭಾರತ ದೇಶವನ್ನು ಕೇಂದ್ರವನ್ನಾಗಿ ಮಾಡ್ತಕ್ಕಂಥದ್ದು ಇದರ ಆಬ್ಜೆಕ್ಟಿವ್ ಆಗಿರುತ್ತೆ. ಸೊ ಇದನ್ನು ನಾವು ಕೊಲ್ಯಾಬರೇಷನ್ ಎಫರ್ಟ್ ಅಂತ ಕರಿತೇವೆ. ಇನ್ವಾಲ್ವ್ಸ್ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ಸ್ ಅಂದರೆ ಸರ್ಕಾರ ಮತ್ತು ಖಾಸಗಿ ವಲಯದ ಒಂದು ಪಾಲುದಾರಿಕೆಯನ್ನು ಮಾಡ್ತಕ್ಕಂಥದ್ದು. ಸೆಕ್ಟರ್ ಸ್ಪೆಸಿಫಿಕ್ ಆಕ್ಷನ್ ಪ್ಲಾನ್ ಅಂದರೆ ಕೈಗಾರಿಕೆಗಳನ್ನು ನಾವು ಬೇರೆ ಬೇರೆ ಸೆಕ್ಟರ್ಸ್ಗಳಾಗಿ ಡಿವೈಡ್ ಮಾಡ್ಬೋದಾಗಿರುತ್ತೆ, ಅಥವಾ ಹೋಲ್ ಎಕಾನಮಿಯನ್ನು ನಾವು ಬೇರೆ ಬೇರೆ ಸೆಕ್ಟರ್ಸ್ಗಳಾಗಿ ಡಿವೈಡ್ ಮಾಡ್ಬೋದಾಗಿರುತ್ತೆ. ಆ ಸೆಕ್ಟರ್ಗೆ ಏನು ಬೇಕೋ ಆ ರೀತಿಯಾಗಿ ಪ್ಲಾನ್ಗಳನ್ನು ಮಾಡ್ತಕ್ಕಂಥದ್ದು ಅಥವಾ ಯೋಜನೆಗಳನ್ನು ಮಾಡ್ತಕ್ಕಂಥದ್ದು. ಬೋತ್ ಫಾರಿನ್ ಆ್ಯಂಡ್ ಡೊಮೆಸ್ಟಿಕ್ ಇನ್ವೆಸ್ಟ್ಮೆಂಟನ್ನು ಅಟ್ರಾಕ್ಟ್ ಮಾಡ್ತಕ್ಕಂಥದ್ದು ಅಂದರೆ FDI ಅಂತ ನಾವೇನು ಹೇಳ್ತೇವೆ, ಅದಾದಮೇಲೆ ಇಲ್ಲೇ ಸ್ಥಳೀಯವಾಗಿ ಆಗ್ತಕ್ಕಂಥ ಹೂಡಿಕೆ ಏನಿರುತ್ತೆ, ಸೊ ಎರಡನ್ನೂ ಕೂಡ ಎನ್ಕರೇಜ್ ಮಾಡ್ತಕ್ಕಂಥದ್ದು ಇದರ ಉದ್ದೇಶವಾಗಿತ್ತು. ಸೊ ಈ ಒಂದು ಮೇಕ್ ಇನ್ ಇಂಡಿಯಾದಲ್ಲಿ 4 ಪಿಲ್ಲರ್ಸ್ ಇರ್ತವೆ ಅಥವಾ 4 ಆಧಾರ ಸ್ತಂಭಗಳಿರ್ತವೆ. ಸೊ ಮೊದಲನೇದನ್ನು ನಾವು ನ್ಯೂ ಪ್ರೋಸೆಸ್ ಅಂತ ಕರಿತೇವೆ. ಅಂದರೆ ನಮ್ಮ ಓಲ್ಡ್ ಮೆಥಡಾಲಜಿ ಏನಿರುತ್ತೆ ಅದನ್ನು ಕಂಪ್ಲೀಟ್ ಆಗಿ ಓವರ್ ಹಾಲ್ ಮಾಡುವ ಮುಖಾಂತರ ಸೊ ನ್ಯೂ ಟೆಕ್ನಾಲಜಿಗೆ ನಾವು ಮೇಕ್ ಓವರ್ ಅಥವಾ ಶಿಫ್ಟ್ ಓವರ್ ಮಾಡ್ಕೊಳ್ತಕ್ಕಂಥದ್ದು ಮೊದಲ ಪಿಲ್ಲರ್ ಆಗಿರುತ್ತೆ. ಎರಡನೇದನ್ನು ನಾವು ಮೈಂಡ್ ಸೆಟ್ ಶಿಫ್ಟ್ ಅಂತ ಕರಿತೇವೆ. ಅಂದರೆ ನಾವು ತುಂಬ ಕನ್ಸರ್ವೇಟಿವ್ ಆಗಿ ನಮ್ಮ ಲಿಮಿಟೆಡ್ ಮಾರ್ಕೆಟ್ ಇಷ್ಟೇ, ವಿ ಕ್ಯಾನ್ ಡೂ ಓನ್ಲಿ ದಿಸ್ ಅಂತಕ್ಕಂಥ ಒಂದು ಬ್ಯಾರಿಯರ್ ಏನಿರುತ್ತೆ ಸೊ ಅದನ್ನು ಬ್ರೇಕ್ ಮಾಡಿ ನಮ್ಮ ಸ್ಥಳೀಯವಾಗಿರ್ತಕ್ಕಂಥ ಮ್ಯಾನುಫ್ಯಾಕ್ಚರರ್ಸ್ಗೆ ಆ ಒಂದು ಅಥಾರಿಟಿಯನ್ನು ಕೊಡ್ತಕ್ಕಂಥದ್ದು ಮೇಕ್ ಇನ್ ಇಂಡಿಯಾದ ಎರಡನೇ ಆಧಾರ ಸ್ತಂಭವಾಗಿರುತ್ತೆ. ಸೊ ಮೂರನೇದನ್ನು ಅಫ್ಕೋರ್ಸ್ ನಾವು ಇನ್ಫ್ರಾಸ್ಟ್ರಕ್ಚರನ್ನು ಡೆವಲಪ್ ಮಾಡಲೇಬೇಕಾಗಿರುತ್ತೆ. ನಾಲ್ಕನೇದನ್ನು ನಾವು ಇನ್ಫಾರ್ಮೇಷನ್ ಡೆಸಿಮೇಷನ್ ಅಂತ ಕರಿತೇವೆ. ಬಿಕಾಸ್ ಸಾಕಷ್ಟು ಜನಕ್ಕೆ ಮಾಹಿತಿನ ಕೊರತೆ ಇರುತ್ತೆ, ಏನೇನು ನಮಗೆ ಆಪರ್ಚುನಿಟೀಸ್ ಇರ್ತವೆ ಅನ್ನೋದ್ರ ಬಗ್ಗೆ ಮಾಹಿತಿನೇ ಇರೋದಿಲ್ಲ. ಸೊ ಆ ರೀತಿಯ ಇನ್ಫಾರ್ಮೇಷನ್ ಅನ್ನು ಡೆಸಿಮೇಟ್ ಮಾಡ್ತಕ್ಕಂಥದ್ದು ಅಥವಾ ಮಾಹಿತಿಯನ್ನು ಒದಗಿಸ್ತಕ್ಕಂಥದ್ದು ಇದರಲ್ಲಿ ಬರ್ತಕ್ಕಂಥ ನಾಲ್ಕನೇ ಆಧಾರ ಸ್ತಂಭವಾಗಿ ನಾವು ನೋಡ್ಬೋದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 10. ಸ್ಟಾರ್ಟಪ್ ಸಿಟಿ ಮಿಷನ್ ಅನ್ನು ಎಲ್ಲಿಯವರೆಗೂ ವಿಸ್ತರಿಸಲಾಗಿದೆ? ಅಂಟಿಲ್ ವೆನ್ ಆಸ್ ದಿ ಸ್ಟಾರ್ಟಪ್ ಸಿಟೀಸ್ ಮಿಷನ್ ಹ್ಯಾಸ್ ಬೀನ್ ಎಕ್ಸ್ಟೆಂಡೆಡ್. ಸೊ ನಮ್ಗೆ ಗೊತ್ತು ಸ್ಟಾರ್ಟಪ್ ಮಿಷನ್ ಅನ್ನು ಸ್ಟಾರ್ಟ್ ಆಗಿ ಬಹಳ ವರ್ಷಗಳಾಗಿದ್ರು ಕೂಡ ಇನ್ನೂ ಅದನ್ನು ನಾವು ಸಕ್ಸಸ್ಫುಲ್ ಆಗಿ ಕನ್ಕ್ಲೂಡ್ ಮಾಡೋಕ್ಕೆ ಆಗಿಲ್ಲ. ಸೊ ಅದರಿಂದ ಈ ಒಂದು ಮಿಷನ್ ಅನ್ನು ಮತ್ತೊಮ್ಮೆ ಎಕ್ಸ್ಟೆಂಡ್ ಮಾಡಲಾಗಿರುತ್ತೆ. ಎಲ್ಲಿಯವರೆಗೂ ಈ ಬಾರಿ ಎಕ್ಸ್ಟೆಂಡ್ ಮಾಡಿದ್ದಾರೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಮಾರ್ಚ್ 2025 ವರೆಗೂ ಈ ಒಂದು ಸ್ಮಾರ್ಟ್ ಸಿಟೀಸ್ ಪ್ರೋಗ್ರಾಮ್ ಅನ್ನು ಎಕ್ಸ್ಟೆಂಡ್ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಆರ್ಟಿಕಲ್ ಅಲ್ಲಿ ನಾವು ಸ್ಮಾರ್ಟ್ ಸಿಟೀಸ್ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಅನ್ನ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಈ ಒಂದು ಸ್ಮಾರ್ಟ್ ಸಿಟೀಸ್ ಪ್ರೋಗ್ರಾಮ್ ಅನ್ನು ಲಾಂಚ್ ಮಾಡಿರ್ತಕ್ಕಂಥದ್ದು ಜೂನ್ 25, 2015 ಅಲ್ಲಿ ಲಾಂಚ್ ಮಾಡಿರ್ತಕ್ಕಂಥ ಪ್ರೋಗ್ರಾಮ್ ಆಗಿರುತ್ತೆ. ಸೊ ಏನಕ್ಕೋಸ್ಕರ ಇದನ್ನ ಲಾಂಚ್ ಮಾಡಿರ್ತಾರೆ ಅಂದ್ರೆ ಟ್ರಾನ್ಸ್ಫಾರ್ಮಿಂಗ್ ಅರ್ಬನ್ ಏರಿಯಾಸ್ ಅಕ್ರಾಸ್ ಇಂಡಿಯಾ, ನಮ್ಮ ಭಾರತ ದೇಶದಲ್ಲಿರ್ತಕ್ಕಂಥ ನಗರ ಪ್ರದೇಶಗಳನ್ನ ಪರಿವರ್ತನೆ ಮಾಡುವ ಕಾರಣದಿಂದ ಈ ಒಂದು ಸ್ಮಾರ್ಟ್ ಸಿಟೀಸ್ ಪ್ರೋಗ್ರಾಮ್ ಅನ್ನ 2015 ಅಲ್ಲಿ ಲಾಂಚ್ ಮಾಡ್ತಾರೆ. ಸೊ ದೇ ಹ್ಯಾವ್ ಸೆಲೆಕ್ಟೆಡ್ 100 ಸಿಟೀಸ್ ಅಂದ್ರೆ ಈ ಒಂದು ಸ್ಮಾರ್ಟ್ ಸಿಟೀಸ್ ಪ್ರೋಗ್ರಾಮ್ನ ಅಡಿಯಲ್ಲಿ 100 ನಗರಗಳನ್ನು ಆಯ್ಕೆ ಮಾಡಿಕೊಳ್ಳಲಾಗಿರುತ್ತೆ. ಸೊ ಅವ ನಗರಗಳನ್ನು ಸ್ಮಾರ್ಟ್ ಸಿಟೀಸ್ ಆಗಿ ಡೆವಲಪ್ ಮಾಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಹಾಗಿದ್ರೆ ವಾಟ್ ಯು ಮೀನ್ ಬೈ ಸ್ಮಾರ್ಟ್ ಸಿಟಿ? ಸೊ ಈ ಒಂದು ಟರ್ಮ್ನ ಉದ್ದೇಶ ಏನು ಅಥವಾ ಮೀನಿಂಗ್ ಏನು ಅಂತ ನಾವು ನೋಡೋದಾದ್ರೆ ಪ್ರೊವೈಡ್ ಕೋರ್ ಇನ್ಫ್ರಾಸ್ಟ್ರಕ್ಚರ್ ಅಂದ್ರೆ ಆ ಒಂದು ನಗರಗಳಿಗೆ ಬೇಕಾಗಿರ್ತಕ್ಕಂಥ ಮೂಲಭೂತ ಮೂಲ ಸೌಕರ್ಯಗಳನ್ನು ಡೆವಲಪ್ ಮಾಡ್ತಕ್ಕಂಥದ್ದು. ಕ್ಲೀನ್ ಅಂಡ್ ಸಸ್ಟೈನಬಲ್ ಎನ್ವೈರನ್ಮೆಂಟ್ ಅಂದ್ರೆ ಶುದ್ಧವಾಗಿರ್ತಕ್ಕಂಥ ಸ್ವಚ್ಛವಾಗಿರ್ತಕ್ಕಂಥ ಪರಿಸರ. ಅದಾದ್ಮೇಲೆ ಡಿಸೆಂಟ್ ಕ್ವಾಲಿಟಿ ಆಫ್ ಲೈಫ್ ಅಂದ್ರೆ ಒಂದು ಉತ್ತಮವಾಗಿರ್ತಕ್ಕಂಥ ಜೀವನ ಗುಣಮಟ್ಟ. ಅಂಡ್ ಇವೆಲ್ಲ ಈ ಒಂದು ಸ್ಮಾರ್ಟ್ ಸಿಟಿ ಅಪ್ಲಿಕೇಶನ್ ಅಲ್ಲಿ ಅಥವಾ ಸ್ಮಾರ್ಟ್ ಸಿಟಿ ಪ್ರೋಸೆಸ್ ಅಲ್ಲಿ ನಾವು ನೋಡಬಹುದಾಗಿರುತ್ತೆ. ಸೊ ಸೆಲೆಕ್ಟೆಡ್ ಸಿಟೀಸ್ ಅಂದ್ರೆ ಸ್ಪೆಸಿಫಿಕ್ ಸಿಟೀಸ್ ಆರ್ ಸೆಲೆಕ್ಟೆಡ್ ಟು ರಿಸೀವ್ ಫಂಡಿಂಗ್ ಅಂಡ್ ಸಪೋರ್ಟ್. ಸೊ ಕೆಲವೊಂದು ನಗರಗಳನ್ನ ಆಯ್ಕೆ ಮಾಡಿರ್ತಾರೆ, ಅದಕ್ಕೆ ಬೇಕಾಗಿರ್ತಕ್ಕಂಥ ಫಂಡ್ ಮತ್ತೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಬೆಂಬಲವನ್ನ ಈ ಒಂದು ಕಾರ್ಯಕ್ರಮದ ಮುಖಾಂತರ ನೀಡಲಾಗುತ್ತೆ. ಸೊ ಫೋಕಸ್ಡ್ ಏರಿಯಾಸ್, ಯಾವ ಒಂದು ಕೇಂದ್ರೀಕೃತ ಪ್ರದೇಶಗಳಲ್ಲಿ ಇಲ್ಲಿ ಸ್ಮಾರ್ಟ್ ಸಿಟೀಸ್ ಅನ್ನ ಡೆವಲಪ್ ಮಾಡ್ತಾರೆ ಅಂದ್ರೆ ಇಂಪ್ರೂವಿಂಗ್ ಟ್ರಾನ್ಸ್ಪೋರ್ಟೇಷನ್ ಸಿಸ್ಟಮ್, ಅಲ್ಲಿರ್ತಕ್ಕಂಥ ಸಾರಿಗೆ ವ್ಯವಸ್ಥೆಯನ್ನ ಇಂಪ್ರೂವ್ ಮಾಡ್ತಕ್ಕಂಥದ್ದು. ಪಬ್ಲಿಕ್ ಟ್ರಾನ್ಸ್ಪೋರ್ಟ್, ಸಾರ್ವಜನಿಕ ಸಾರಿಗೆಯನ್ನ ಹೆಚ್ಚಾಗಿ ಇಂಪ್ರೂವ್ ಮಾಡ್ತಕ್ಕಂಥದ್ದು. ಪೆಡೆಸ್ಟ್ರಿಯನ್ ಪಾತ್ವೇ ಅಂದ್ರೆ ಪಾದಾಚಾರಿಗಳ ಒಂದು ಪಾತ್ವೇಯನ್ನ ಡೆವಲಪ್ ಮಾಡ್ತಕ್ಕಂಥದ್ದು. ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಮಾಡ್ತಕ್ಕಂಥದ್ದು. ಅದ್ರ ಜೊತೆಗೆ ವೇಸ್ಟ್ ಮ್ಯಾನೇಜ್ಮೆಂಟ್, ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಸೊ ಅಲ್ಲಿರ್ತಕ್ಕಂಥ ತ್ಯಾಜ್ಯಗಳನ್ನ ನಿರ್ವಹಣೆ ಮಾಡ್ತಕ್ಕಂಥದ್ದು ಸೊ ಈ ಒಂದು ಸ್ಮಾರ್ಟ್ ಸಿಟಿ ಪ್ರೋಗ್ರಾಮ್ ಒಳಗಡೆ ಬರುತ್ತೆ. ಅದ್ರ ಜೊತೆಗೆ ಎನರ್ಜಿ ಎಫಿಷಿಯನ್ಸಿ ಅಂದ್ರೆ ಆ ಭಾಗದ ಜನರು ಹೆಚ್ಚಾಗಿ ಒಂದು ರಿನ್ಯೂಬಲ್ ಎನರ್ಜಿಯನ್ನ ಬಳಕೆ ಮಾಡ್ತಕ್ಕಂಥದ್ದನ್ನ ಉತ್ತೇಜನ ಮಾಡ್ತಕ್ಕಂಥದ್ದು ಅಥವಾ ಪ್ರೊವೈಡ್ ಮಾಡ್ತಕ್ಕಂಥದ್ದು. ಅದಾದ್ಮೇಲೆ ಅರ್ಬನ್ ಪ್ಲಾನಿಂಗ್ ಅಂತ ಕರಿತೇವೆ. ಅಂದ್ರೆ ಅಲ್ಲಿರ್ತಕ್ಕಂಥ ಲೇಔಟ್ಗಳಾಗಿರ್ಬೋದು, ಪಾರ್ಕ್ಗಳಾಗಿರ್ಬೋದು, ಮತ್ತೆ ಪಬ್ಲಿಕ್ ಅಮ್ಯುನಿಟೀಸ್ ಅಂದ್ರೆ ಸಾರ್ವಜನಿಕರಿಗೆ ಬೇಕಾಗಿರ್ತಕ್ಕಂಥ ಕೆಲವೊಂದು ಸೌಲಭ್ಯಗಳಾಗಿರ್ಬೋದು, ಎಲ್ಲವನ್ನೂ ಕೂಡ ಆ ವಿತ್ ಇನ್ ದ ಸ್ಮಾರ್ಟ್ ಸಿಟಿ ಒಳಗಡೆ ಡೆವಲಪ್ ಮಾಡ್ತಕ್ಕಂಥ ಕಾನ್ಸೆಪ್ಟ್ ಅನ್ನ ನಾವು ಸ್ಮಾರ್ಟ್ ಸಿಟೀಸ್ ಪ್ರೋಗ್ರಾಮ್ ಅಂತ ಕರಿತೇವೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 11. ಅಫ್ಘಾನಿಸ್ತಾನದ 3ನೇ ವಿಶ್ವ ಸಂಸ್ಥೆಯ ಸಮ್ಮೇಳನ ಎಲ್ಲಿ ನಡೆಯಿತು? ಸೊ ವೇರ್ ಡಿಡ್
ವೇರ್ ಡಿಡ್ ದಿ ಥರ್ಡ್ ಯುನೈಟೆಡ್ ನೇಷನ್ ಕಾನ್ಫರೆನ್ಸ್ ಆನ್ ಆಫ್ಘಾನಿಸ್ತಾನ್ ಟೇಕ್ ಪ್ಲೇಸ್. ಸೊ ಇದು ಪರ್ಟಿಕ್ಯುಲರ್ಲಿ ಆಫ್ಘಾನಿಸ್ತಾನಕ್ಕೋಸ್ಕರ ವಿಶ್ವಸಂಸ್ಥೆ ಮಾಡಿರ್ತಕ್ಕಂಥ ಒಂದು ಕಾರ್ಯಕ್ರಮವಾಗಿರುತ್ತೆ. ಸೊ ಆಫ್ಘಾನಿಸ್ತಾನಗೋಸ್ಕರ ವಿಶ್ವಸಂಸ್ಥೆ ಮಾಡಿರ್ತಕ್ಕಂಥ 3ನೇ ಒಂದು ಸಭೆ ಆಗಿರುತ್ತೆ. ಈ 3ನೇ ಸಭೆ ಎಲ್ಲಿ ನಡೀತು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ, ಸೊ ಇದನ್ನು ದೋಹಾ ಕತಾರ್ನಲ್ಲಿ ಕಂಡಕ್ಟ್ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ನಮ್ಗೆ ಗೊತ್ತು ಆಫ್ಘಾನಿಸ್ತಾನದಲ್ಲಿ ತುಂಬ ಇಂಟರ್ನಲ್ ಡಿಸ್ಟರ್ಬೆನ್ಸಸ್ ಇರುವ ಕಾರಣದಿಂದ ವಿಶ್ವಸಂಸ್ಥೆ ಇದನ್ನು ಪ್ರಿಯಾರಿಟಿ ಅಥವಾ ಆದ್ಯತೆಯ ಮೇರೆಗೆ ತೆಗೆದುಕೊಂಡು ಅದನ್ನು ಬಗೆಹರಿಸ್ತಕ್ಕಂಥ ಒಂದು ಪ್ರಯತ್ನಗಳನ್ನು ಮಾಡ್ತಾ ಇರುತ್ತೆ. ಸೊ ಈ ಒಂದು ಪ್ರಯತ್ನಗಳ 3ನೇ ಸಭೆಯನ್ನ ಈಗ ಕಂಡಕ್ಟ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಸಭೆಯನ್ನ ನಾವೇನಂತ ಕರಿತೀವಿ ಅಂದ್ರೆ ಥರ್ಡ್ ಯುನೈಟೆಡ್ ನೇಷನ್ ಕಾನ್ಫರೆನ್ಸ್ ಆನ್ ಆಫ್ಘಾನಿಸ್ತಾನ್ ಅಂತ ಕರಿತೇವೆ, ಅಥವಾ ಆಫ್ಘಾನಿಸ್ತಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ 3ನೇ ವಿಶ್ವಸಂಸ್ಥೆಯ ಸಮ್ಮೇಳನ ಅಂತ ಕರಿತೇವೆ. ಸೊ ಇದನ್ನ ಕತಾರ್ನ ದೋಹಾದಲ್ಲಿ ಕಂಡಕ್ಟ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಥರ್ಡ್ ಸಮಿಟ್ ಅಥವಾ ಕಾನ್ಫರೆನ್ಸ್ ಏನಿರುತ್ತೆ ಇದು ಒಂದು ಮಹತ್ವವನ್ನ ಪಡೆದುಕೊಂಡಿರುತ್ತೆ. ಕಾರಣ ಏನು ಅಂದ್ರೆ ಇಟ್ ಇಸ್ ಮಾರ್ಕ್ ದಿ ಫಸ್ಟ್ ಟೈಮ್ ದಟ್ ದಿ ತಾಲಿಬಾನ್ ಪಾರ್ಟಿಸಿಪೇಟೆಡ್. ಅಂದ್ರೆ ಈ ಒಂದು ಸಭೆಯಲ್ಲಿ ಆಕ್ಚುಲಿ 2 ಸಭೆಗಳು ಆಲ್ರೆಡಿ ಕಂಪ್ಲೀಟ್ ಆಗಿರುತ್ತೆ. 2 ಸಭೆಗಳಲ್ಲಿ ತಾಲಿಬಾನಿಸ್ ಇಲ್ಲಿ ಪಾರ್ಟಿಸಿಪೇಟ್ ಮಾಡಿರೋದಿಲ್ಲ. ಬಟ್ ಥರ್ಡ್ ಸಭೆಯಲ್ಲಿ ಈ ತಾಲಿಬಾನ್ ಪಾರ್ಟಿಸಿಪೇಷನ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸಿನ್ಸ್ ದೇ ಟುಕ್ ಓವರ್ ಆಫ್ಘಾನಿಸ್ತಾನ್. ಸೊ ಆಫ್ಘಾನಿಸ್ತಾನವನ್ನ ಅವರು ಟೇಕ್ ಓವರ್ ಮಾಡಿದ ನಂತರ ಸೊ ಈ ಒಂದು 3ನೇ ಸಭೆಯಲ್ಲಿ ಅವರು ಪಾರ್ಟಿಸಿಪೇಟ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ದಿ ಯುನೈಟೆಡ್ ನೇಷನ್ ಕಾನ್ಫರೆನ್ಸ್ ಆನ್ ಆಫ್ಘಾನಿಸ್ತಾನ್ ಏನಿರುತ್ತೆ ಇಟ್ ಇಸ್ ದಿ ಸಿಗ್ನಿಫಿಕೆಂಟ್ ಇವೆಂಟ್ ಇನ್ ದಿ ಗ್ಲೋಬಲ್ ಡಿಪ್ಲೊಮ್ಯಾಸಿ. ಅಂದ್ರೆ ಜಾಗತಿಕ ಒಂದು ರಾಜತಾಂತ್ರಿಕತೆ ಅಂತ ನಾವೇನು ಹೇಳ್ತೇವೆ. ಸೊ ಆ ಒಂದು ನಿಟ್ಟಿನಲ್ಲಿ ಇದು ತುಂಬಾ ಮಹತ್ತರವಾಗಿರ್ತಕ್ಕಂಥ ಒಂದು ಸಭೆಯಾಗಿ ನಾವು ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ವಾಟ್ ವಾಸ್ ದ ಪರ್ಪಸ್? ಈ ಸಭೆಗಳ ಉದ್ದೇಶ ಏನು ಅಂತ ನಾವು ನೋಡೋದಾದ್ರೆ ಅಡ್ರೆಸ್ ದಿ ಫ್ಯೂಚರ್ ಆಫ್ ಆಫ್ಘಾನಿಸ್ತಾನ್ ಆಫ್ಟರ್ ದಿ ತಾಲಿಬಾನ್ಸ್ ಟೇಕ್ ಓವರ್. ಸೊ ತಾಲಿಬಾನ್ ಅದನ್ನ ಟೇಕ್ ಓವರ್ ಮಾಡಿದ ನಂತರ ಆಫ್ಘಾನಿಸ್ತಾನದ ಭವಿಷ್ಯ ಏನು ಅನ್ನೋದನ್ನ ನಿರ್ಧಾರ ಮಾಡ್ತಕ್ಕಂಥ ಒಂದು ಸಭೆ ಇದಾಗಿರುತ್ತೆ. ಅಂಡ್ ಇಟ್ ಸರ್ವ್ಸ್ ಅಟ್ ದಿ ಪ್ಲಾಟ್ಫಾರ್ಮ್ ಫಾರ್ ದಿ ಗ್ಲೋಬಲ್ ಲೀಡರ್ಸ್ ಟು ಸ್ಟ್ರಾಟಜೈಸ್ ಅಂಡ್ ಸಪೋರ್ಟ್ ದಿ ಕಂಟ್ರಿ ಸ್ಟೆಬಿಲಿಟಿ. ಅಂದ್ರೆ ಒಂದು ರಾಷ್ಟ್ರ ಸ್ಟೇಬಲ್ ಆಗಬೇಕಾಗಿದ್ರೆ ಅದು ಬರೀ ಇಂಡಿಪೆಂಡೆಂಟ್ ಆಗಿ ಇದ್ರೆ ಆಗೋದಿಲ್ಲ. ಸೊ ಅದಕ್ಕೆ ಸಾಕಷ್ಟು ರಾಷ್ಟ್ರಗಳ ಒಂದು ಬೆಂಬಲ ಬೇಕಾಗಿರುತ್ತೆ. ಸೊ ಈ ಒಂದು ಸಪೋರ್ಟ್ ಸಿಸ್ಟಮ್ ಅನ್ನ ಡೆವಲಪ್ ಮಾಡ್ತಕ್ಕಂಥದ್ದು ಅಥವಾ ಎನ್ಕರೇಜ್ ಮಾಡುವ ಉದ್ದೇಶದಿಂದ ಸೊ ಈ ಒಂದು ಸಭೆಯನ್ನ ಕಂಡಕ್ಟ್ ಮಾಡಲಾಗಿರುತ್ತೆ. ಸೊ ಫೋಕಸ್ಡ್ ಏರಿಯಾಸ್ ಯಾವ್ದು? ಸೊ ಈ ಒಂದು ಸಭೆಯ ಕೇಂದ್ರೀಕೃತವಾಗಿರ್ತಕ್ಕಂಥ ಪ್ರದೇಶಗಳು ಯಾವುದು ಅಂದ್ರೆ ನೀಡ್ ಟು ಪ್ರೊಟೆಕ್ಟ್ ವಿಮೆನ್ಸ್ ರೈಟ್ಸ್ ಇನ್ ಆಫ್ಘಾನಿಸ್ತಾನ್. ಸೊ ನೀವೇ ಸಾಕಷ್ಟು ವಿಡಿಯೋಸ್ಗಳಲ್ಲಿ ನೋಡಿರ್ತೀರಾ. ಸೊ ಮಹಿಳೆಯರನ್ನ ಅವರು ಹೇಗೆ ಶೋಷಣೆ ಮಾಡ್ತಾ ಇದ್ದಾರೆ ಅನ್ನೋದನ್ನ ಗಮನಿಸಿರ್ತಾರ. ಸೊ ಆ ಒಂದು ಕಾರಣದಿಂದ ಮಹಿಳೆಯರ ಹಕ್ಕುಗಳನ್ನ ರಕ್ಷಣೆ ಮಾಡ್ತಕ್ಕಂಥದ್ದು ಇದರ ಮೊದಲ ಕೇಂದ್ರೀಕೃತವಾಗಿರ್ತಕ್ಕಂಥ ಪ್ರದೇಶವಾಗಿರುತ್ತೆ. ಅಂಡ್ 50% ಆಫ್ ದಿ ಆಫ್ಘಾನ್ ಪಾಪ್ಯುಲೇಷನ್ ರಿಕ್ವೈರ್ಸ್ ಅಸಿಸ್ಟೆನ್ಸ್. ಅಲ್ಲಿರ್ತಕ್ಕಂಥ ಬಿಕ್ಕಟ್ಟನ್ನ ನೋಡಿ ಅಲ್ಲಿರ್ತಕ್ಕಂಥ 50% ಆ ಒಂದು ಆಫ್ಘಾನಿಸ್ತಾನ್ ಪಾಪ್ಯುಲೇಷನ್ ಏನಿರುತ್ತೆ ಅವರಿಗೆ ಬೆಂಬಲವನ್ನ ಸೂಚಿಸ್ತಕ್ಕಂಥದ್ದು ಇದರ ಒಂದು ಇನ್ನೊಂದು ಫೋಕಸ್ ಏರಿಯಾ ಆಗಿರುತ್ತೆ. ಸೊ ಇದರ ಜೊತೆಗೆ ನಾವು ಆಫ್ಘಾನಿಸ್ತಾನ್ ಬಗ್ಗೆ ಜಿಯೋಗ್ರಾಫಿಕಲಿ ತಿಳ್ಕೊಳ್ಳೋದಾದ್ರೆ ಇದನ್ನ ನಾವು ಇಸ್ಲಾಮಿಕ್ ಎಮಿರೇಟ್ ಆಫ್ ಆಫ್ಘಾನಿಸ್ತಾನ್ ಅಂತ ಕೂಡ ಕರೀತೇವೆ. ಇದೊಂದು ಲ್ಯಾಂಡ್ ಲಾಕ್ಡ್ ಕಂಟ್ರಿ ಆಗಿರುತ್ತೆ, ಅಂದ್ರೆ ಸಂಪೂರ್ಣವಾಗಿ ಭೂ ಆವೃತವಾಗಿರ್ತಕ್ಕಂಥ ಒಂದು ರಾಷ್ಟ್ರವಾಗಿರುತ್ತೆ. ಸೊ ಇದು ಸೆಂಟ್ರಲ್ ಏಷ್ಯಾ ಮತ್ತೆ ಸೌತ್ ಏಷ್ಯಾ ಅಂದ್ರೆ ಮಧ್ಯ ಏಷ್ಯಾ ಮತ್ತು ದಕ್ಷಿಣ ಏಷ್ಯಾದ ಕ್ರಾಸ್ ಬಾರ್ಡರ್ ಅಥವಾ ಸೊ ಲುಕಿಂಗ್ ಅಟ್ ದಿ ಮ್ಯಾಪ್ ಆಫ್ ಆಫ್ಘಾನಿಸ್ತಾನ್. So we have Kabul. So this is the capital city of Afghanistan ಆಗಿರುತ್ತೆ. ಸೊ ಆಸ್ ಐ ಟೋಲ್ಡ್ ಯು ಬಿಫೋರ್ ಇದೊಂದು ಲ್ಯಾಂಡ್ ಲಾಕ್ಡ್ ಅಂದರೆ ಭೂ ಆವೃತವಾಗಿರ್ತಕ್ಕಂಥ ಒಂದು ರಾಷ್ಟ್ರವಾಗಿರುತ್ತೆ. ಸೊ ಸುತ್ತಲೂ ನೀವು ಲ್ಯಾಂಡ್ ಬಾರ್ಡರ್ಸ್ ಅನ್ನೇ ನಾವು ನೋಡ್ಬೋದಾಗಿರುತ್ತೆ. ಸೊ ಇದು ತನ್ನ ನೆರೆ ರಾಷ್ಟ್ರಗಳಾಗಿರ್ತಕ್ಕಂಥ ಪಾಕಿಸ್ತಾನ್ ಆಗಿರ್ಬೋದು, ಇರಾನ್ ಆಗಿರ್ಬೋದು, ಟರ್ಕ್ಮೆನಿಸ್ತಾನ್, ಉಜ್ಬೆಕಿಸ್ತಾನ್, ತಜ್ಕಿಸ್ತಾನ್, ಅದಾದಮೇಲೆ ಚೈನಾದೊಂದಿಗೆ ಕೂಡ ಬಾರ್ಡರ್ನ ಶೇರ್ ಮಾಡ್ಕೊಳ್ಳುತ್ತೆ. ಮತ್ತು ನಮ್ಮ ಭಾರತ ದೇಶದ POK ಜೊತೆಗೆ ಇದು ಬಾರ್ಡರನ್ನು ಶೇರ್ ಮಾಡ್ಕೊಳ್ತಕ್ಕಂಥ ಒಂದು ರಾಷ್ಟ್ರವಾಗಿರುತ್ತೆ. ಸೊ ಈ ಒಂದು ರಾಷ್ಟ್ರದ ಬಗ್ಗೆ ಹೆಚ್ಚಿನ ಮಾಹಿತಿನ ತಿಳ್ಕೊಳ್ಳೋದಾದರೆ ಇದು ಪ್ರಿಡಾಮಿನೆಂಟ್ಲಿ ಮೌಂಟೇನಿಯಸ್ ಆಗಿರುತ್ತೆ, ಅಂದರೆ ಬೆಟ್ಟಗಳಿಂದ ಕೂಡಿರ್ತಕ್ಕಂಥ ಒಂದು ರಾಷ್ಟ್ರವಾಗಿರುತ್ತೆ. ಸೊ ಅದಾದಮೇಲೆ ಇದರಲ್ಲಿರ್ತಕ್ಕಂಥ ಒಂದು ಪ್ರಮುಖವಾದ ಮೌಂಟೇನನ್ನು ನಾವೇನಂತ ಕರಿತೀವಿ ಅಂದರೆ ಹಿಂದೂ ಕುಶ್ ಮೌಂಟೇನ್ ಅಂತ ಕರಿತೇವೆ. ಸೊ ಇದರ ಕ್ಯಾಪಿಟಲ್ ಸಿಟಿ ಬಂದು ಕಾಬೂಲ್ ಆಗಿರುತ್ತೆ. ಸೊ ಹಿಂದೂ ಕುಶ್ ಮೌಂಟೇನ್ ಎಲ್ಲಿ ಬರುತ್ತೆ ಅನ್ನೋದನ್ನ ನಾವು ಇನ್ನೊಂದು ಮ್ಯಾಪಲ್ಲಿ ನೋಡೋದಾದ್ರೆ ಸೊ ದಿಸ್ ಇಸ್ ವಾಟ್ ಇಸ್ ದ ಮ್ಯಾಪ್ ಆಫ್ ಆಫ್ಘಾನಿಸ್ತಾನ್ ಆಗಿರುತ್ತೆ. ಸೊ ಈ ಭಾಗದಲ್ಲಿ ನಾವು ಈ ಒಂದು ಹಿಂದೂ ಕುಶ್ ಮೌಂಟೇನ್ಗಳನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ದೇರ್ ಇಸ್ ಒನ್ ಮೋರ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ದಟ್ ವಿ ನೀಡ್ ಟು ನೋ ಹಿಯರ್ ಇಸ್ ಅಮು ದಾರಿಯಾ ರಿವರ್ ಅಂತ ಕರಿತೇವೆ. ಸೊ ಈ ಒಂದು ಅಮು ದಾರಿಯಾ ರಿವರ್ ಯು ಕ್ಯಾನ್ ಸಿ ದ ಬಾರ್ಡರ್ ಹಿಯರ್. ಸೊ ಈ ಒಂದು ಬಾರ್ಡರ್ ಏನಿರುತ್ತೆ ಇದು ಅಫ್ಘಾನಿಸ್ತಾನವನ್ನ ಉಜ್ಬೇಕಿಸ್ತಾನ್ ಮತ್ತೆ ಕಿರ್ಗಿಸ್ತಾನ್ ಜೊತೆಗೆ ಸೊ ಒಂದು ಗಡಿ ರೂಪದಲ್ಲಿ ಈ ಒಂದು ನದಿ ಪ್ರತ್ಯೇಕ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಇದು ಅಫ್ಘಾನಿಸ್ತಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಮಾಹಿತಿ ಆಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 12.
ಲೆಗ್ರಾಂಜ್ ಪಾಯಿಂಟ್ಗಳ ಪರಿಕಲ್ಪನೆಯನ್ನು ಯಾರು ಪ್ರಸ್ತಾಪಿಸಿದರು? ಹೂ ಪ್ರಪೋಸ್ ದಿ ಕಾನ್ಸೆಪ್ಟ್ ಆಫ್ ಲೆಗ್ರಾಂಜ್ ಪಾಯಿಂಟ್? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಜೋಸೆಫ್ ಲೂಯಿಸ್ ಲೆಗ್ರಾಂಜ್ ಅನ್ನುವರು ಈ ಒಂದು ಕಾನ್ಸೆಪ್ಟನ್ನು ಪ್ರಪೋಸ್ ಮಾಡ್ತಾರೆ. ಸೊ ವೈ ಆರ್ ವಿ ಡಿಸ್ಕಸಿಂಗ್ ಅಬೌಟ್ ಲೆಗ್ರಾಂಜ್ ಪಾಯಿಂಟ್? ಸೊ ಲೆಗ್ರಾಂಜ್ ಪಾಯಿಂಟ್ ಬಗ್ಗೆ ನಾವು ಯಾಕೆ ಡಿಸ್ಕಸ್ ಮಾಡ್ತಾ ಇದ್ದೀವಿ ಅಂದರೆ, ಸೊ ನಮ್ಮ ಭಾರತ ದೇಶದ ಮೊಟ್ಟ ಮೊದಲ ಸೋಲಾರ್ ಮಿಷನ್, ಅದನ್ನು ನಾವು ಆದಿತ್ಯ L1 ಅಂತ ನಾವೇನು ಕರಿತೇವೆ. ಸೊ ಈ ಒಂದು ಆದಿತ್ಯ L1 ಅನ್ನು ನಾವು ಸೂರ್ಯನನ್ನು ಅಧ್ಯಯನ ಮಾಡಲಿಕ್ಕೆ ಮಾಡಿರ್ತಕ್ಕಂಥ ಭಾರತ ದೇಶದ ಮೊಟ್ಟ ಮೊದಲ ಮಿಷನ್ ಆಗಿರುತ್ತೆ. ಸೊ ಈ ಒಂದು ಕಾರ್ಯಾಚರಣೆಯಲ್ಲಿ ನಾವು ಲೆಗ್ರಾಂಜ್ ಪಾಯಿಂಟ್ ಅಂದರೆ ಭೂಮಿ ಮತ್ತು ಸೂರ್ಯನ ನಡುವೆ ಇರತಕ್ಕಂಥ ಒಂದು ಬಿಂದು, ಆ ಬಿಂದುವನ್ನು L1 ಪಾಯಿಂಟ್ ಅಂತ ಕರಿತೇವೆ. ಸೊ ಈ ಒಂದು L1 ಪಾಯಿಂಟ್ಗೆ ಲಾಂಚ್ ಮಾಡ್ತಕ್ಕಂಥ ಒಂದು ಪ್ರಯತ್ನದಲ್ಲಿ ನಾವು ಯಶಸ್ವಿ ಆಗಿರ್ತೇವೆ. ಸೊ ಈ ಒಂದು ಆದಿತ್ಯ L1 ಏನಿರುತ್ತೆ, ಈಗ ಈ ಒಂದು ಲೆಗ್ರಾಂಜ್ ಪಾಯಿಂಟನ್ನು ಒಂದು ಕಂಪ್ಲೀಟ್ ಆರ್ಬಿಟ್ ಮಾಡಿರುವ ಕಾರಣದಿಂದ ಇದು ಮತ್ತೊಮ್ಮೆ ಸುದ್ದಿಯಲ್ಲಿರುವ ವಿಷಯವಾಗಿರುತ್ತೆ. ಸೊ ಹಾಗಿದ್ರೆ ನಾವು ಆದಿತ್ಯ L1 ಅನ್ನು ಯಾವ ಉದ್ದೇಶಗಳಿಗಾಗಿ ಲಾಂಚ್ ಮಾಡಿದ್ವಿ ಮತ್ತು ಲೆಗ್ರಾಂಜ್ ಪಾಯಿಂಟ್ ಬಗ್ಗೆ ಎಲ್ಲ ಮಾಹಿತಿಯನ್ನು ಈ ಒಂದು ಆರ್ಟಿಕಲ್ ಅಲ್ಲಿ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಆದಿತ್ಯ L1 ಅನ್ನು ನಾವು ಲಾಂಚ್ ಮಾಡಿದ್ದು ಟು ಅಬ್ಸರ್ವ್ ದಿ ಸೋಲಾರ್ ಕರೋನಾ, ಅಂದರೆ ಸೂರ್ಯನ ಹೊರ ಹೊಲೆಯನ್ನು ಅಥವಾ ಔಟರ್ ಅಟ್ಮಾಸ್ಫಿಯರ್ ಆಫ್ ದಿ ಸನ್ ಅನ್ನು ನಾವು ಕರೋನಾ ಅಂತ ನಾವು ಹೇಳ್ತೇವೆ. ಸೊ ಅದನ್ನು ಅಧ್ಯಯನ ಮಾಡ್ತಕ್ಕಂಥದ್ದು. ಸೋಲಾರ್ ವಿಂಡ್ಸ್ ಅಥವಾ ಸೌರ ಮಾರುತಗಳನ್ನು ಅಧ್ಯಯನ ಮಾಡ್ತಕ್ಕಂಥದ್ದು. ಅದಾದಮೇಲೆ ಟು ಇನ್ವೆಸ್ಟಿಗೇಟ್ ಸ್ಪೇಸ್ ವೆದರ್ ಫಿನಾಮಿನನ್, ಅಂದರೆ ಬಾಹ್ಯಾಕಾಶದ ಸೊ ಹವಾಮಾನ ವಿದ್ಯಮಾನವನ್ನು ಅಧ್ಯಯನ ಮಾಡುವ ಕಾರಣದಿಂದ ಆದಿತ್ಯ L1 ಅನ್ನು ನಾವು ಲಾಂಚ್ ಮಾಡಿರ್ತೇವೆ. ಸೊ ಈ ಒಂದು ಆದಿತ್ಯ L1 ಅನ್ನು ನಾವು ಯಾವ ಪಾಯಿಂಟ್ಗೆ ಲಾಂಚ್ ಮಾಡಿರ್ತೀವಿ ಅಂದರೆ ಲೆಗ್ರಾಂಜ್ ಪಾಯಿಂಟ್ 1 ಅಂತ ಕರಿತೇವೆ. ಸೊ ಈ ಒಂದು ಪಾಯಿಂಟ್ನ ವಿಶೇಷತೆ ಏನು ಅಂದರೆ, ಇಟ್ ಕಮ್ಸ್ ಬಿಟ್ವೀನ್ ಅರ್ತ್ ಅಂಡ್ ದಿ ಸನ್. ಸೊ ಇದನ್ನು ನಾವು ಗ್ರಾವಿಟೇಷನಲಿ ಸ್ಟೇಬಲ್ ಅಂತ ಕರಿತೇವೆ. ಸೊ ಗುರುತ್ವಾಕರ್ಷಣ ಒಂದು ವಿದ್ಯಮಾನದಿಂದ ಸ್ಥಿರವಾಗಿರ್ತಕ್ಕಂಥ ಪಾಯಿಂಟ್ ಆಗಿರುತ್ತೆ. ಸೊ ಭೂಮಿಯ ಗುರುತ್ವಾಕರ್ಷಣ ಶಕ್ತಿ ಮತ್ತು ಸೂರ್ಯನ ಗುರುತ್ವಾಕರ್ಷಣ ಶಕ್ತಿ ಒಂದು ನ್ಯೂಟ್ರಲ್ ಆಗಿರ್ತಕ್ಕಂಥ ಒಂದು ಪಾಯಿಂಟ್ ಆಗಿರುತ್ತೆ. ಸೊ ಇದೇ ಪಾಯಿಂಟನ್ನು ನಾವು ಏನಕ್ಕೆ ಚೂಸ್ ಮಾಡ್ತೀವಿ ಅಂದರೆ, ನಾವು ಲಾಂಚ್ ಮಾಡ್ತಕ್ಕಂಥ ಈ ಒಂದು ಸ್ಪೇಸ್ ಕ್ರಾಫ್ಟ್ಸ್ ಆಗಿರ್ಬೋದು ಅಥವಾ ಈ ಒಂದು ಸೈಂಟಿಫಿಕ್ ಇನ್ಸ್ಟ್ರೂಮೆಂಟ್ಸ್ ಆಗಿರ್ಬೋದು, ಅವು ಸ್ಟೇಬಲ್ ಆಗಿರುತ್ತೆ, ಅಂದರೆ ಸ್ಥಿರವಾಗಿರುತ್ತೆ. ಅದರಿಂದ ಅಬ್ಸರ್ವೇಷನ್ ಅನ್ನು ಹೆಚ್ಚು ಕಾಲ ಮಾಡ್ಬೋದಾಗಿರುತ್ತೆ. ಸೊ ಈ ಒಂದು ಕಾರಣದಿಂದ ಲೆಗ್ರಾಂಜ್ ಪಾಯಿಂಟ್ ಅನ್ನು ನಾವು ಟಾರ್ಗೆಟ್ ಮಾಡ್ತೇವೆ. ಸೊ ಆದಿತ್ಯ L1 ಅನ್ನು ನಾವು L1 ಅಂತ ಏನಕ್ಕೆ ಕರಿತೀವಿ ಅಂದರೆ, ಬಿಕಾಸ್ ವಿ ಟಾರ್ಗೆಟೆಡ್ ಲೆಗ್ರಾಂಜ್ ಪಾಯಿಂಟ್ 1. ಸೊ 5 ಲೆಗ್ರಾಂಜ್ ಪಾಯಿಂಟ್ಸ್ ಇರುತ್ತೆ. ಆ 5 ಲೆಗ್ರಾಂಜ್ ಪಾಯಿಂಟ್ಸ್ ಅಲ್ಲಿ ನಾವು L1 ಅನ್ನು ಟಾರ್ಗೆಟ್ ಮಾಡಿರುವ ಕಾರಣದಿಂದ ಸೊ ಇದನ್ನು ನಾವು ಆದಿತ್ಯ L1 ಅಂತ ಕರಿತೇವೆ. ಸೊ ಇದು ನಿರಂತರವಾಗಿ ಸೂರ್ಯನನ್ನು ವೀಕ್ಷಣೆ ಮಾಡಲಿಕ್ಕೆ ಸಹಾಯ ಮಾಡಿಕೊಡುತ್ತೆ. ಸೊ ಇದು ಎಷ್ಟು, ಆಸ್ ಐ ಟೋಲ್ಡ್ ಯು ಬಿಫೋರ್, ಈಗ ಇದು ಒಂದು ಆರ್ಬಿಟ್ ಅನ್ನು ಕಂಪ್ಲೀಟ್ ಮಾಡಿದೆ ಅಂತ ಹೇಳಿದೆ. ಸೊ ಒಂದು ಆರ್ಬಿಟ್ ಅನ್ನು ಕಂಪ್ಲೀಟ್ ಮಾಡಲಿಕ್ಕೆ ಎಷ್ಟು ದಿನಗಳು ತೆಗೆದುಕೊಂಡಿದೆ ಅಂತ ಕೇಳ್ತಾರೆ. ಸೊ 178 ಡೇಸ್. ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಸೊ ಈ ಒಂದು ಆದಿತ್ಯ L1 ಅಂತಕ್ಕಂಥದ್ದು ಲೆಗ್ರಾಂಜ್ ಪಾಯಿಂಟ್ನ ಒಂದು ಪರಿಭ್ರಮಣೆ ಮಾಡಲಿಕ್ಕೆ ಎಷ್ಟು ದಿನಗಳನ್ನು ತೆಗೆದುಕೊಂಡಿದೆ ಅಂದಾಗ 178 ಡೇಸ್ ಅಂತ ನಮಗೆ ಗೊತ್ತಿರಬೇಕಾಗಿರುತ್ತೆ. ಸೊ ಸೈಂಟಿಫಿಕ್ ಗೋಲ್ಸ್ ಏನು ಅಂದರೆ, ಈ ಒಂದು ಲೆಗ್ರಾಂಜ್ ಪಾಯಿಂಟನ್ನು ಅಥವಾ ಆದಿತ್ಯ L1 ನಾವು ಮಾಡಿರ್ತಕ್ಕಂಥ ವೈಜ್ಞಾನಿಕ ಗುರಿಗಳೇನು ಅಂತ ಕೇಳಿದಾಗ, ಟು ಸ್ಟಡಿ ಮ್ಯಾಗ್ನೆಟಿಕ್ ಫೀಲ್ಡ್, ಅಂದರೆ ಕಾಂತೀಯ ಕ್ಷೇತ್ರವನ್ನು ಅಧ್ಯಯನ ಮಾಡ್ತಕ್ಕಂಥದ್ದು. ಸೋಲಾರ್ ವೇರಿಯಬಿಲಿಟೀಸ್, ಅಂದರೆ ಸೌರ ವೈಪರೀತ್ಯಗಳನ್ನು ಅಧ್ಯಯನ ಮಾಡ್ತಕ್ಕಂಥದ್ದು ಇದರ ಗುರಿಯಾಗಿರುತ್ತೆ. ಅಂಡ್ it contributes to space weather prediction and its impact on the earth and space based technologies. ಅಂದರೆ ಸೂರ್ಯನಲ್ಲಿ ಆಗ್ತಾ ಇರ್ತಕ್ಕಂಥ ಒಂದು ಬದಲಾವಣೆಗಳು ಭೂಮಿಯ ಹವಾಮಾನದ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ, ಅದಾದಮೇಲೆ ಸ್ಪೇಸ್ ಬೇಸ್ಡ್ ಟೆಕ್ನಾಲಜೀಸ್ ಅಂತ ಕರಿತೇವೆ. ಅಂದರೆ ನಮ್ಮ ಈ ಒಂದು ಸ್ಯಾಟಲೈಟ್ ಸಿಸ್ಟಮ್ ಇರ್ಬೋದು, ಇವೆಲ್ಲ ಸಿಸ್ಟಮ್ಗಳು ಈ ಒಂದು ಸೂರ್ಯನಲ್ಲಿ ನಡೀತಕ್ಕಂಥ ಬದಲಾವಣೆಗಳಿಂದ ಯಾವ ರೀತಿ ಪ್ರಭಾವಕ್ಕೆ ಒಳಗಾಗುತ್ತವೆ, ಸೊ ಅದರ ಬಗ್ಗೆ ಅಧ್ಯಯನ ಮಾಡಲಿಕ್ಕೆ ಸೊ ನಾವು ಈ ಒಂದು ಆದಿತ್ಯ L1 ಅನ್ನು ಲಾಂಚ್ ಮಾಡಿರ್ತೇವೆ. ಸೊ ಲೆಗ್ರಾಂಜ್ ಪಾಯಿಂಟ್ ಬಗ್ಗೆ ನಾವು ತಿಳ್ಕೊಳ್ಳೋದಾದ್ರೆ, ಸೊ ಲೆಗ್ರಾಂಜ್ ಪಾಯಿಂಟ್ಗೆ ಇನ್ನೂ ಒಂದು ಹೆಸರು ಕೂಡ ಇದೆ, ಅದನ್ನು ನಾವು ಲಿಬರೇಷನ್ ಪಾಯಿಂಟ್ ಅಂತ ಕೂಡ ಕರಿತೇವೆ. ಸೊ ಲಿಬರೇಷನ್ ಪಾಯಿಂಟ್ ಅಂತಕ್ಕಂಥದ್ದು ಆಕಾಶಕಾಯಗಳು, ಅಂದರೆ 2 ಸೆಲೆಸ್ಟಿಯಲ್ ಬಾಡೀಸ್, ಬರೀ ಕೇವಲ ಭೂಮಿ ಮತ್ತು ಸೂರ್ಯನ ನಡುವೆ ಮಾತ್ರವಲ್ಲ, ಸೊ ನಮ್ಮ ಸ್ಪೇಸಲ್ಲಿರ್ತಕ್ಕಂಥ ಯಾವುದೇ 2 ಬಾಡಿ ಸಿಸ್ಟಮ್ಸ್, 2 ಆಕಾಶಕಾಯಗಳ ನಡುವೆ ಏರ್ಪಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ನಾವೇನಂತ ಕರಿತೀವಿ ಅಂದರೆ ಲೆಗ್ರಾಂಜ್ ಪಾಯಿಂಟ್ ಅಂತ ಕರಿತೇವೆ. ಸೊ ಈ ಒಂದು ಪಾಯಿಂಟ್ನ ವಿಶೇಷತೆ ಏನು ಅಂದರೆ, ಇಟ್ ಈಸ್ ದ ಬ್ಯಾಲೆನ್ಸ್ ಬಿಟ್ವೀನ್ ಗ್ರಾವಿಟೇಷನಲ್ ಫೋರ್ಸಸ್, ಅಂದರೆ 2 ಆಕಾಶಕಾಯಗಳೇನಿರ್ತವೆ ಅವುಗಳ ನಡುವೆ ಇರತಕ್ಕಂಥ ಒಂದು ಸಮತೋಲಿತ ಪ್ರದೇಶವಾಗಿರುತ್ತೆ. ಆ್ಯಂಡ್ ದಿ ಸೆಂಟ್ರಿಫ್ಯೂಗಲ್ ಫೋರ್ಸ್ ಆಕ್ಟಿಂಗ್ ಆನ್ ದಿ ಸ್ಮಾಲ್ ಮಾಸ್ ಆಬ್ಜೆಕ್ಟ್, ಅಂದರೆ ಚಿಕ್ಕದಾಗಿರ್ತಕ್ಕಂಥ ಒಂದು ಆಬ್ಜೆಕ್ಟ್ ಮೇಲೆ ಆಕ್ಟ್ ಆಗ್ತಕ್ಕಂಥ ಒಂದು ಕೇಂದ್ರಾಪಗಾಮಿ ಬಲ ಏನಿರುತ್ತೆ ಅದರ ನಡುವೆ ಸಮತೋಲನ ಆಗ್ತಕ್ಕಂಥ ಪಾಯಿಂಟ್ ಆಗಿರುತ್ತೆ. ಸೊ ಯು ಮಸ್ಟ್ ರಿಮೆಂಬರ್ 2 ಫೋರ್ಸಸ್. ಒನ್ ಈಸ್ ಗ್ರಾವಿಟೇಷನಲ್ ಫೋರ್ಸ್ ಕೂಡ ಇರುತ್ತೆ, ಅದಾದಮೇಲೆ ಸೆಂಟ್ರಿಫ್ಯೂಗಲ್ ಫೋರ್ಸ್ ಅನ್ನು ಕೂಡ ನಾವಿಲ್ಲಿ ಕನ್ಸಿಡರ್ ಮಾಡಬೇಕಾಗಿರುತ್ತೆ. ನಾವು ಡೀಸ್ ಪಾಯಿಂಟ್ಸ್, ಅಂದರೆ ಈ ಒಂದು ಬಿಂದುಗಳ ವಿಶೇಷತೆ ಏನು ಅಂದರೆ, ದ ಗ್ರಾವಿಟೇಷನಲ್ ಪುಲ್ ಫ್ರಮ್ ಬೋತ್ ದ ಮ್ಯಾಸಿವ್ ಬಾಡೀಸ್, ಅಂದರೆ 2 ಬೃಹತ್ ಆಗಿರ್ತಕ್ಕಂಥ ಒಂದು ಕಾಯಗಳೇನಿರ್ತವೆ, ಸೊ ಅವೆರಡರ ನಡುವೆ ಇರತಕ್ಕಂಥ ಗುರುತ್ವಾಕರ್ಷಣ ಬಲ ಅಂಡ್ ಸೆಂಟ್ರಿಫ್ಯೂಗಲ್ ಫೋರ್ಸ್
ಪ್ರಿಸೈಸ್ಲಿ ಕ್ಯಾನ್ಸಲ್ ಔಟ್. ಸೊ ಸೆಂಟ್ರಿಫ್ಯೂಗಲ್ ಫೋರ್ಸ್ ಕ್ಯಾನ್ಸಲ್ ಆಗುತ್ತೆ, ಗ್ರಾವಿಟೇಷನಲ್ ಫೋರ್ಸ್ ಕೂಡ ನ್ಯೂಟ್ರಲೈಸ್ ಆಗುತ್ತೆ, ಅಲೋಯಿಂಗ್ ಆಬ್ಜೆಕ್ಟ್ಸ್ ಟು ರಿಮೇನ್ ರಿಲೇಟಿವ್ಲಿ ಸ್ಟೇಷನರಿ. ಸೊ ಇದರಿಂದ ನಾವು ಲಾಂಚ್ ಮಾಡ್ತಕ್ಕಂಥ ವಸ್ತುಗಳು ಒಂದು ಸ್ಥಿರವಾಗಿರಲಿಕ್ಕೆ ಅನುಕೂಲವಾಗ್ತಕ್ಕಂಥ ಒಂದು ಪಾಯಿಂಟ್ ಅನ್ನು ನಾವೇನಂತ ಕರಿತೀವಿ ಅಂದರೆ ಲೆಗ್ರಾಂಜ್ ಪಾಯಿಂಟ್ ಅಂತ ಕರಿತೇವೆ. ಸೊ ದೆರ್ ಆರ್ 5 ಲೆಗ್ರಾಂಜ್ ಪಾಯಿಂಟ್. ಸೊ ಯಾವುದೇ ಆಕಾಶಕಾಯ ಆಗಿರ್ಬೋದು, ಈ ಒಂದು ಆಕಾಶಕಾಯಗಳಲ್ಲಿ ಇರ್ರೆಸ್ಪೆಕ್ಟಿವ್ ಆಫ್ 2 ಬಾಡೀಸ್, ಇಟ್ ನೀಡ್ ನಾಟ್ ಬಿ ಓನ್ಲಿ ಸನ್ ಅಂಡ್ ಅರ್ತ್ ಮಾತ್ರವಲ್ಲ, ಸೊ ಯಾವುದೇ 2 ಆಕಾಶಕಾಯಗಳ ನಡುವೆ ನಾವು 5 ಲೆಗ್ರಾಂಜ್ ಪಾಯಿಂಟ್ಗಳನ್ನು ನಾವು ನೋಡಬಹುದಾಗಿರುತ್ತೆ. ಸೊ ದೇ ಆರ್ ನೇಮ್ಡ್ ಆಸ್ L1 to L5 ಅಂತ ನಾವು ನಾಮನ್ಕ್ಲೇಚರ್ ಮಾಡ್ತೇವೆ. ಸೊ ಇದರಲ್ಲಿ 3 ಪಾಯಿಂಟ್ಸ್ ಒಂದೇ ಪ್ಲೇನ್ ಅಲ್ಲಿ ಇರುತ್ತೆ ಅಥವಾ ಈಕ್ವಲ್ಸ್ ಸಮತಲದಲ್ಲಿರ್ತವೆ. ಆ 3 ಪಾಯಿಂಟ್ಸ್ ಯಾವ್ದು ಅಂದ್ರೆ L1, L2 ಮತ್ತೆ L3 ಅನ್ನ ನಾವು ಸೇಮ್ ಪ್ಲೇನಾರ್ ಲೈನ್ ಅಲ್ಲಿ ನಾವು ನೋಡಬಹುದಾಗಿರುತ್ತೆ. ದಟ್ ಈಸ್ ವಾಟ್ ಯು ನೀಡ್ ಟು ರಿಮೆಂಬರ್. ಸೊ ಯು ಕ್ಯಾನ್ ಸಿ ಹಿಯರ್ L3, L1 ಅಂಡ್ L2 ಅನ್ನ ನಾವು ಒಂದೇ ಪ್ಲೇನ್ ಅಲ್ಲಿ ನೋಡಬಹುದಾಗಿರುತ್ತೆ. ಸೊ ಮಿಕ್ಕಿದ 2 ಪಾಯಿಂಟ್ L4 ಮತ್ತೆ ಈ ಕಡೆ L5 ಏನ್ ಬರುತ್ತೆ. ಸೊ ಇದು ನಾವು ಅಧ್ಯಯನ ಮಾಡ್ತಾ ಇರತಕ್ಕಂಥ ಈ ಒಂದು ಸೆಲೆಸ್ಟಿಯಲ್ ಬಾಡೀಸ್ ಏನಿರ್ತವೆ, ಸೊ ಅದರ ಜೊತೆಗೆ ಒಂದು ಸಮತಲ ತ್ರಿಕೋನ ಅಥವಾ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಅನ್ನ ಏರ್ಪಡಿಸ್ತಕ್ಕಂಥ 2 ಪಾಯಿಂಟ್ಸ್ ಅನ್ನ ನಾವು L4 ಅಂಡ್ L5 ಅಂತ ಕರಿತೇವೆ. ಸೊ L4 ಅಂಡ್ L5 ಇಂದ ನಮ್ಗೆ ಏನ್ ಕ್ರಿಯೇಟ್ ಆಗುತ್ತೆ ಅಂದ್ರೆ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಅಥವಾ ಸಮತಲವಾಗಿರ್ತಕ್ಕಂಥ ಒಂದು ತ್ರಿಕೋನ ಸೃಷ್ಟಿ ಆಗ್ತಕ್ಕಂಥದನ್ನ L4 ಮತ್ತೆ L5 ಮುಖಾಂತರ ನಾವು ನೋಡಬಹುದಾಗಿರುತ್ತೆ. ಸೊ ಇದರಿಂದ ಆಗ್ತಕ್ಕಂಥ ಅಪ್ಲಿಕೇಶನ್ಸ್ ಏನು ಅಂತ ನಾವು ನೋಡೋದಾದ್ರೆ, ನಮ್ಮ ಸ್ಪೇಸ್ ಎಕ್ಸ್ಪ್ಲೋರೇಷನ್ ಅಲ್ಲಿ ಇದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಪರ್ಟಿಕ್ಯುಲರ್ಲಿ ಈ ಒಂದು ಡೀಪ್ ಸ್ಪೇಸ್ ಕ್ಲೈಮೇಟ್ ಅಬ್ಸರ್ವೇಟರ್ಸ್ ಏನಿರ್ತವೆ ಅಂದ್ರೆ ನಮ್ಮ ಒಂದು ಸೌರ ವೀಕ್ಷಣಾಲಯಗಳೇನಿರ್ತವೆ, ಸೊ ಅದನ್ನ ಪರ್ಟಿಕ್ಯುಲರ್ ಆಗಿ ಈ ಪಾಯಿಂಟ್ಗೆ ನಾವು ಲಾಂಚ್ ಮಾಡಿದಾಗ ಸೊ ಅದು ಬಹಳ ದಿನಗಳ ಕಾಲ ಒಂದೇ ಪೊಸಿಷನ್ ಅಲ್ಲಿ ನಮಗೆ ಡೇಟಾವನ್ನು ಕಳಿಸ್ತಕ್ಕಂಥ ಒಂದು ಪಾಯಿಂಟ್ ಅನ್ನ ನಾವು ಲೆಗ್ರಾಂಜ್ ಪಾಯಿಂಟ್ ಅಂತ ಕರಿತೇವೆ. ಸೊ L2, ಇವಾಗ ಒನ್ ಮೋರ್ ವೆರಿ ಇಂಪಾರ್ಟೆಂಟ್ ಥಿಂಗ್ ದಟ್ ವಿ ಹ್ಯಾವ್ ಇನ್ ಅವರ್ ಸ್ಪೇಸ್ ಇಸ್ ಜೇಮ್ಸ್ ವೆಬ್ ಸ್ಪೇಸ್ ಟೆಲಿಸ್ಕೋಪ್ ಅಂತ ಕರಿತೇವೆ. ಸೊ ಜೇಮ್ಸ್ ವೆಬ್ ಸ್ಪೇಸ್ ಟೆಲಿಸ್ಕೋಪ್ ಏನಿರುತ್ತೆ, ಇದನ್ನ ಯಾವ ಪಾಯಿಂಟ್ಗೆ ಲಾಂಚ್ ಮಾಡಿದ್ದಾರೆ ಅಂತ ನಿಮಗೆ ಪ್ರಶ್ನೆ ಕೇಳಿದಾಗ L2 ಪಾಯಿಂಟ್ ಅಂತ ನಮಗೆ ಗೊತ್ತಿರಬೇಕಾಗಿರುತ್ತೆ. ಸೊ ಇಟ್ ಇಸ್ ದಿ ಆಪೋಸಿಟ್ ಸೈಡ್ ಆಫ್ ದಿ ಅರ್ತ್ ಫ್ರಮ್ ದಿ ಸನ್. ಸೊ ಸೂರ್ಯನಿಂದ ಸೊ ಭೂಮಿಯ ವಿರುದ್ಧ ದಿಕ್ಕನ್ನ ನಾವು L2 ಪಾಯಿಂಟ್ ಅಂತ ಕರಿತೇವೆ. ಸೊ ಈ ಒಂದು ಪಾಯಿಂಟ್ಗೆ ನಾವು ಜೇಮ್ಸ್ ವೆಬ್ ಸ್ಪೇಸ್ ಟೆಲಿಸ್ಕೋಪ್ ಅನ್ನ ಲಾಂಚ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಟ್ರೋಜಾನ್ ಆಸ್ಟಿರಾಯ್ಡ್ಸ್ ಅಂತ ಬರುತ್ತೆ. ಸೊ ಈ ಒಂದು ಆಸ್ಟಿರಾಯ್ಡ್ಸ್ ಪ್ರಮುಖವಾಗಿ ನಾವು ಜುಪಿಟರ್ ಅಥವಾ ಗುರು ಗ್ರಹದಲ್ಲಿ ನಾವು ನೋಡಬಹುದಾಗಿರುತ್ತೆ. ಈ ಒಂದು ಕ್ಷುದ್ರ ಗ್ರಹಗಳು ಯಾವ ಪಾಯಿಂಟ್ ನಲ್ಲಿ ಹೆಚ್ಚಾಗಿ ಕಂಡು ಬರುತ್ತೆ ಅಂದ್ರೆ L4 ಮತ್ತೆ L5 ಪಾಯಿಂಟ್ಸ್ ನಲ್ಲಿ ಹೆಚ್ಚಾಗಿ ಇರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ ಪಾಯಿಂಟ್ಸ್ ನಾನು ಮುಂಚೆನೆ ಹೇಳಿದಾಗೆ ಅತ್ಯಂತ ಸ್ಥಿರವಾಗಿರ್ತಕ್ಕಂಥ ಬಿಂದುಗಳಾಗಿರ್ತವೆ. ಸೊ ವಿತ್ ದಿಸ್ ಲೆಟ್ಸ್ ಕಮ್ ಇನ್ ಟು ದಿ ಸ್ನಿಪೆಟ್ಸ್. ನ್ಯೂ ಚೇರ್ಪರ್ಸನ್ ಆಫ್ ದಿ ನ್ಯಾಷನಲ್ ಮೆಡಿಕಲ್ ಕಮಿಷನ್ ಅಂದ್ರೆ ರಾಷ್ಟ್ರೀಯ ವೈದ್ಯಕೀಯ ಆಯೋಗಕ್ಕೆ ಹೊಸ ಅಧ್ಯಕ್ಷರನ್ನ ನೇಮಕ ಮಾಡಿರ್ತಾರೆ. ಅವರ ಹೆಸರು ಡಾಕ್ಟರ್ BN ಗಂಗಾಧರ್ ಆಗಿರ್ತಾರೆ. ಸೊ ಇವರ ಟೆನ್ಯೂರ್ 4 ವರ್ಷಗಳು ಅಥವಾ ಅವರ ವೈಯಕ್ತಿಕ ವಯಸ್ಸು 70 ವರ್ಷ ಆಗುವವರೆಗೂ ಅವರ ಕಾರ್ಯವನ್ನ ನಿರ್ವಹಿಸ್ತಾರೆ. ಸೊ ಈ ಒಂದು ನ್ಯಾಷನಲ್ ಮೆಡಿಕಲ್ ಕಮಿಷನ್ ಬಗ್ಗೆ ತಿಳ್ಕೊಳ್ಳೋದಾದ್ರೆ, ಇದೊಂದು ಸ್ಟ್ಯಾಟ್ಯುಟರಿ ಬಾಡಿ ಅಥವಾ ಶಾಸನಬದ್ಧವಾಗಿರ್ತಕ್ಕಂಥ ಸಂಸ್ಥೆ ಆಗಿರುತ್ತೆ. ಸೊ ಹೆಸರಲ್ಲೇ ತಿಳಿಸುವ ಹಾಗೆ ವೈದ್ಯಕೀಯ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಮೆಡಿಕಲ್ ಪ್ರೊಫೆಷನಲ್ಸ್, ಇನ್ಸ್ಟಿಟ್ಯೂಟ್ಸ್ ಮತ್ತೆ ರಿಸರ್ಚ್ ಅನ್ನ ಸೊ ಮಾನಿಟರ್ ಮಾಡ್ತಕ್ಕಂಥ ಒಂದು ಸಂಸ್ಥೆಯಾಗಿ ನಾವು ಇದನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಇಟ್ ವಾಸ್ ಎಸ್ಟಾಬ್ಲಿಷ್ಡ್ ಇನ್ 2020 2020ರಲ್ಲಿ ರೀಪ್ಲೇಸಿಂಗ್ ದಿ ಮೆಡಿಕಲ್ ಕೌನ್ಸಿಲ್ ಆಫ್ ಇಂಡಿಯಾ. ಸೊ ಭಾರತ ದೇಶದಲ್ಲಿ ಮೆಡಿಕಲ್ ಕೌನ್ಸಿಲ್ ಆಫ್ ಇಂಡಿಯಾ ಇತ್ತು. ಸೊ ಅದನ್ನ ರೀಪ್ಲೇಸ್ ಮಾಡುವ ಮುಖಾಂತರ 2020ರಲ್ಲಿ ಸ್ಥಾಪನೆ ಮಾಡಲಾಗುತ್ತೆ. ಸೊ ಇಂಡಿಯಾ ಮಂಗೋಲಿಯಾ ಜಾಯಿಂಟ್ ಮಿಲಿಟರಿ ಎಕ್ಸರ್ಸೈಸ್, ಭಾರತ ಮತ್ತು ಮಂಗೋಲಿಯಾ ನಡುವೆ ನಡೀತಕ್ಕಂಥ ಜಂಟಿ ಮಿಲಿಟರಿ ಅಭ್ಯಾಸವಾಗಿರುತ್ತೆ. ಸೊ ಈ ಒಂದು ಅಭ್ಯಾಸದಲ್ಲಿ ಇದೊಂದು ಆನ್ಯುವಲ್ ಟ್ರೈನಿಂಗ್ ಆಗಿರುತ್ತೆ. ಈ ಒಂದು ಟ್ರೈನಿಂಗ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ನೊಮ್ಯಾಡಿಕ್ ಎಲಿಫ್ಯಾಂಟ್ ಅಂತ ಕರಿತೇವೆ. ಸೊ ಇದು ವಾರ್ಷಿಕವಾಗಿ ನಡೀತಕ್ಕಂಥ ಒಂದು ಟ್ರೈನಿಂಗ್ ಆಗಿರುತ್ತೆ. ಸೊ ಇದು ಒಂದ್ಸತಿ ಇಂಡಿಯಾದಲ್ಲಿ ನಡೆದ್ರೆ ಒಂದ್ಸತಿ ಮಂಗೋಲಿಯಾದಲ್ಲಿ ನಡೆಯುತ್ತೆ. ಸೊ ಈ ವರ್ಷ ನಮ್ಮ ಭಾರತ ದೇಶದ ಮೇಘಾಲಯದ ಉಮ್ರೋಯ್ನಲ್ಲಿ ಈ ಒಂದು ಇವೆಂಟ್ ನಡೆಯುತ್ತೆ. ಹಾಗಿದ್ರೆ ವಾಟ್ ಇಸ್ ದ ಫೋಕಸ್ ಏರಿಯಾ? ಸೊ ಇತ್ತೀಚೆಗೆ ಎಕ್ಸಾಮ್ಸ್ ಅಲ್ಲಿ ಮಿಲಿಟರಿ ಎಕ್ಸರ್ಸೈಸ್ ನ ಫೋಕಸ್ ಏರಿಯಾ ಯಾವುದು ಅಂತ ಕೇಳ್ತಾ ಇದ್ದಾರೆ. to enhance joint military capabilities for counter insurgency operations in sub-conventional scenario. ಅಂದರೆ ಸಬ್ ಕನ್ವೆನ್ಷನಲ್ ಸಿನಾರಿಯೋ ಅಂದರೆ ನಾವು ದಿ ಮಿಮಿಕ್ ಅಂತ ಕರಿತೇವೆ. ಅಂದರೆ ರಿಯಾಲಿಟಿ ಕಂಡೀಷನ್ಸ್ ಏನಿರುತ್ತೆ, ಸೊ ಅದೇ ರೀತಿಯ ಕಂಡೀಷನ್ಸನ್ನು ಸಿಮ್ಯುಲೇಟ್ ಮಾಡುವ ಮುಖಾಂತರ ನಾವು ಈ ಒಂದು ಪ್ರತಿ ಬಂಡಾಯ ಕಾರ್ಯಾಚರಣೆಗಳಿಗಾಗಿ ಜಂಟಿ ಮಿಲಿಟರಿ ಸಾಮರ್ಥ್ಯಗಳನ್ನು ಹೆಚ್ಚು ಮಾಡ್ತಕ್ಕಂಥ ಉದ್ದೇಶದಿಂದ ನೊಮ್ಯಾಡಿಕ್ ಎಲಿಫೆಂಟನ್ನು ಕಂಡಕ್ಟ್ ಮಾಡಲಾಗುತ್ತೆ. ಸೊ ಇಂಡಿಯಾ ಥೈಲ್ಯಾಂಡ್ ಜಾಯಿಂಟ್ ಮಿಲಿಟರಿ ಎಕ್ಸರ್ಸೈಸ್, ಇದನ್ನು ನಾವೇನಂತ ಕರಿತೀವಿ ಅಂದರೆ ಮೈತ್ರಿ
ಮೈತ್ರಿ ಅಂತ ಕರಿತೇವೆ. ಸೊ ಈ ಒಂದು ಎಕ್ಸಸೈಸ್ ಅನ್ನ ಏನಕ್ಕೆ ಮಾಡ್ತಾ ಇದ್ದಾರೆ ಅಂದ್ರೆ ಟು ಎನ್ಹಾನ್ಸ್ ಮಿಲಿಟರಿ ಕೋಆಪರೇಷನ್ ಅಂಡ್ ಸ್ಟ್ರೆಂಥನ್ ಬೈಲ್ಯಾಟ್ರಲ್ ಟೈಸ್, ಅಂದ್ರೆ ನಮ್ಮ ಎರಡೂ ರಾಷ್ಟ್ರಗಳ ನಡುವೆ ಇರತಕ್ಕಂಥ ಮಿಲಿಟರಿ ಸಹಕಾರವನ್ನ ಹೆಚ್ಚು ಮಾಡ್ತಕ್ಕಂಥದ್ದು, ಅದರ ಜೊತೆಗೆ ಈ ಎರಡೂ ರಾಷ್ಟ್ರಗಳ ನಡುವೆ ಇರತಕ್ಕಂಥ ದ್ವಿಪಕ್ಷೀಯ ಸಂಬಂಧಗಳನ್ನ ಹೆಚ್ಚು ಮಾಡುವ ಉದ್ದೇಶದಿಂದ ಮೈತ್ರಿ ಅಂತಕ್ಕಂಥ ಒಂದು ಅಭ್ಯಾಸವನ್ನ ನಡೆಸಲಾಗುತ್ತೆ. ಸೊ ಈ ವರ್ಷ ನಡಿಬೇಕಾಗಿರ್ತಕ್ಕಂಥದ್ದು 13th ಎಡಿಷನ್ ಆಗಿರುತ್ತೆ. ಇದು ಈ ತಿಂಗಳು 1ನೇ ತಾರೀಕಿನಿಂದ 15ನೇ ತಾರೀಕುವರೆಗೂ ನಡೀತಕ್ಕಂಥ ಒಂದು ಅಭ್ಯಾಸವಾಗಿರುತ್ತೆ. ಸೊ ಇದನ್ನ ಈ ವರ್ಷ ಎಲ್ಲಿ ಕಂಡಕ್ಟ್ ಮಾಡ್ತಾ ಇದ್ದಾರೆ ಅಂದ್ರೆ ಥೈಲ್ಯಾಂಡ್ ನಲ್ಲಿ ಕಂಡಕ್ಟ್ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ವರ್ಲ್ಡ್ UFO ಡೇ ಅಥವಾ ಅನ್ಐಡೆಂಟಿಫೈಡ್ ಫ್ಲೈಯಿಂಗ್ ಆಬ್ಜೆಕ್ಟ್ಸ್ ಅಂತ ಕರಿತೇವೆ. ಸೊ ಬಹಳಷ್ಟು ಸಾರಿ ನಾವು ಸುದ್ದಿಗಳಲ್ಲಿ ಕೇಳ್ತಾ ಇರ್ತೇವೆ. ಸೊ ಒಂದು ಅನ್ಐಡೆಂಟಿಫೈಡ್ ಫ್ಲೈಯಿಂಗ್ ಆಬ್ಜೆಕ್ಟ್ ಈ ದೇಶದಲ್ಲಿ ಇತ್ತೀಚೆಗೆ ಕಂಡು ಬಂದಿದೆ ಅಂತ. ಸೊ ಅದರ ಬಗ್ಗೆ ಒಂದು ಅವೇರ್ನೆಸ್ ಅನ್ನ ಕ್ರಿಯೇಟ್ ಮಾಡ್ತಕ್ಕಂಥ ದಿನವಾಗಿರುತ್ತೆ. ಸೊ ಈ ಒಂದು ದಿನವನ್ನ ಪ್ರತಿ ವರ್ಷ ಜುಲೈ 2ನೇ ತಾರೀಕು ಆಚರಣೆ ಮಾಡಲಾಗುತ್ತೆ. ಸೊ ನೆಕ್ಸ್ಟ್ ಈಸ್ ಇಂಟರ್ನ್ಯಾಷನಲ್ ಪ್ಲಾಸ್ಟಿಕ್ ಬ್ಯಾಗ್ ಫ್ರೀ ಡೇ, ಅಂದ್ರೆ ಅಂತಾರಾಷ್ಟ್ರೀಯ ಪ್ಲಾಸ್ಟಿಕ್ ಚೀಲಗಳ ಮುಕ್ತ ದಿನ. ಸೊ ಈ ಒಂದು ದಿನವನ್ನ ಪ್ರತಿ ವರ್ಷ ಜುಲೈ 3ನೇ ತಾರೀಕು ಆಚರಣೆ ಮಾಡಲಾಗುತ್ತೆ. ಸೊ ಪ್ಲಾಸ್ಟಿಕ್ ಬಳಕೆಯನ್ನ ಕಡಿಮೆ ಮಾಡ್ತಕ್ಕಂಥ ಒಂದು ಅವೇರ್ನೆಸ್ ಅನ್ನ ಕ್ರಿಯೇಟ್ ಮಾಡ್ತಕ್ಕಂಥ ಒಂದು ದಿನ ಇದಾಗಿರುತ್ತೆ. ಸೊ ಫಾರ್ಮರ್ ವರ್ಲ್ಡ್ ಚೆಸ್ ಚಾಂಪಿಯನ್ ವಿಶ್ವನಾಥ್ ಆನಂದ್ ವಿನ್ಸ್ ಲಿಯೋನ್ ಮಾಸ್ಟರ್ಸ್. ಸೊ ಲಿಯೋನ್ ಮಾಸ್ಟರ್ಸ್ ಟೂರ್ನಮೆಂಟ್ ಅಲ್ಲಿ ಮತ್ತೊಮ್ಮೆ ನಮ್ಮ ವಿಶ್ವನಾಥನ್ ಆನಂದ್ ವಿಜೇತರಾಗಿರ್ತಾರೆ. ಇದು ಅವರು ವಿಜೇತರಾಗಿರ್ತಕ್ಕಂಥ ಅಥವಾ ಗೆದ್ದಿರ್ತಕ್ಕಂಥ 10th ಟೈಟಲ್ ಆಗಿ ನಾವು ಇದನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ವಿತ್ ದಿಸ್ ವಿ ಕಮ್ ಟು ಇನ್ಕ್ವೆಸ್ಟ್ ಚಾಲೆಂಜ್ ನಂಬರ್ 718. ಸೊ ವಿಡಿಯೋನ ಪಾಸ್ ಮಾಡಿ ಪ್ರಶ್ನೆಯನ್ನ ಓದಿ ನೀವು ಉತ್ತರವನ್ನ ಕೊಡಬಹುದಾಗಿರುತ್ತೆ. ಇದು ಪ್ರಶ್ನೆ ಸಂಖ್ಯೆ 1, ಸೊ ಇದು ಪ್ರಶ್ನೆ ಸಂಖ್ಯೆ 2. ಸೊ ಇಲ್ಲಿಗೆ ಇವತ್ತಿನ ಎಲ್ಲ ಅಪ್ಡೇಟ್ಸ್ಗಳು ಕಂಪ್ಲೀಟ್ ಆಗಿರುತ್ತೆ. ಸೊ ಮತ್ತೊಮ್ಮೆ ನಾಳಿನ ಅಪ್ಡೇಟ್ಸ್ನೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೇನೆ. ಸೊ ಅಲ್ಲಿವರೆಗೂ ಕೀಪ್ ರೀಡಿಂಗ್, ಟೇಕ್ ಕೇರ್ ಆಫ್ ಯುವರ್ ಸೆಲ್ಸ್ ಅಂಡ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್.